ನಮಸ್ಕಾರ ಎಲ್ಲರಿಗೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಹೆಲ್ತ್ ಕಮ್ಯೂನ್ ಮೊದಲ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೇನೆ. ನಾನು ಡಾಕ್ಟರ್ ಶಾಮೀರ್ ಅಹಮದ್, PhD ಆನ್ಕಾಲಜಿ ಮತ್ತು ಆನ್ಕಾಲಜಿ ಸಂಶೋಧಕ. ಇಂದಿನ ವಿಷಯ ಬರುವ ಮೊದಲು ಕನ್ನಡ ಪ್ರೇಕ್ಷಕರಿಗೆ ಹೆಲ್ತ್ ಕಮ್ಯೂನ್ ಬಗ್ಗೆ ಚಿಕ್ಕ ಪರಿಚಯ ನೀಡುತ್ತೇನೆ. ಹೆಲ್ತ್ ಕಮ್ಯೂನ್ ಮುಖ್ಯ ಉದ್ದೇಶ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಆರೋಗ್ಯ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಇಲ್ಲಿ ನಾವು ನಿಮಗೆ ನೈಜ ಕಥೆಗಳು, ಪ್ರಾಯೋಗಿಕ ಸಲಹೆಗಳು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯ ಮತ್ತು ಯೋಗಕ್ಷೇಮ ಬಗ್ಗೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ತರುತ್ತೇವೆ. ನ್ಯೂಕ್ಲಿಯರ್ ಮೆಡಿಸಿನ್ ಮಾಸವನ್ನು ನ್ಯೂಕ್ಲಿಯರ್ ಮೆಡಿಸಿನ್ ಮತ್ತು ಮಾಲಿಕ್ಯುಲರ್ ಇಮೇಜಿಂಗ್ ವೀಕ್ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಅದು ಅಕ್ಟೋಬರ್ 5ರಿಂದ 11ವರೆಗೆ ಆಚರಿಸಲಾಗಿತ್ತು. ಇವತ್ತಿನ ಪಾಡ್ಕಾಸ್ಟ್ ವಿಷಯ ಥೆರನೋಸ್ಟಿಕ್ ಅಥವಾ ಥೆರಗ್ನೋಸ್ಟಿಕ್. ಇದನ್ನು ಅರ್ಥ ಮಾಡಿಸಲು ನಮ್ಮ ಜೊತೆ ನಮ್ಮ ಅತಿಥಿ ಡಾಕ್ಟರ್ ಪ್ರತಾಪ್ ಹೆಜ್ಜೆ ಜಾಯ್ನ್ ಆಗಿದ್ದಾರೆ. ಡಾಕ್ಟ್ರೇ, ನಿಮಗೆ ಸ್ವಾಗತ ಮತ್ತು ನಿಮ್ಮ ಪರಿಚಯ ನೀಡಿ. ನಮಸ್ತೆ. ಹಾಯ್ ಶಾಮೀರ್. ನಾನು ಡಾಕ್ಟರ್ ಪ್ರತಾಪ್, ಹೆಡ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಮತ್ತು ಥೆರನೋಸ್ಟಿಕ್ಸ್ ವಿಭಾಗ, ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್, ಬೆಂಗಳೂರು. ಡಾಕ್ಟ್ರೇ, ನಿಮ್ಮ ಡಿಪಾರ್ಟ್ಮೆಂಟ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ ಸಾಮಾನ್ಯವಾಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅವ್ರು ಏನು ಅರ್ಥ ಮಾಡ್ಕೋಬೇಕು? ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ ಅವ್ರಿಗೆ ಏನು ಅರ್ಥ ಆಗಬೇಕು? ನೀವು ಹೇಳಿದಂಗೆ ಡಾಕ್ಟರ್ ಶಾಮೀರ್, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋದು ಒಂದು ಹೊಸ ಮೆಡಿಸಿನ್ ಬ್ರ್ಯಾಂಚ್. ಇದು ಎಷ್ಟೋ ಜನ ಸಾಮಾನ್ಯ ಜನರಿಗೆ ಅಥವಾ ಎಷ್ಟೋ ಜನ ಇವನ್ ನಮ್ಮ ಡಾಕ್ಟ್ರಿಗೂ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ ಏನು, ಇದ್ರ ಬಗ್ಗೆ ಏನೇನು ಮಾಡ್ತೇವೆ ಅನ್ನೋದ್ರ ಅಷ್ಟು ಅವೇರ್ನೆಸ್ ಅಥವಾ ಜಾಗೃತಿ ಇರೋದಿಲ್ಲ. ಏನಕ್ಕೆ ಅಂದರೆ ಇದು MBBS ಲೆವೆಲಲ್ಲಿ, ಅಂಡರ್ ಗ್ರ್ಯಾಜುಯೇಷನ್ ಲೆವೆಲ್ಲಿ ಅಷ್ಟು ಎಕ್ಸ್ಪೋಜರ್ ಇರಲ್ಲ ಈ ಬ್ರ್ಯಾಂಚಿಗೆ. ಏನಕ್ಕೆ ಅಂದರೆ ಇದು ಟೆಕ್ನಾಲಜಿ ಅಡ್ವಾನ್ಸ್ಡ್ ಬ್ರ್ಯಾಂಚ್ ಆಗಿರೋದ್ರಿಂದ ಇದು ಕೇವಲ ಕೆಲವೊಂದು ಕಡೆ ಡಿಪಾರ್ಟ್ಮೆಂಟ್, ಹೈ ಎಂಡ್ ಹಾಸ್ಪಿಟಲ್ಸಲ್ಲಿ ಇರುತ್ತದೆ. ಮತ್ತು ಇದರಲ್ಲಿ ಏನು ಮಾಡ್ತೀವಿ ಬೇಸಿಕಲಿ, ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ ಏನು? ನ್ಯೂಕ್ಲಿಯರ್ ಮೆಡಿಸಿನ್, ಇಲ್ಲಿ ವಿ ಯೂಸ್ ಆಟಮ್ಸ್ ಫಾರ್ ಪೀಸ್. ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಸಬ್ಸ್ಟೆನ್ಸಸ್ಗಳನ್ನ ಸ್ಕ್ಯಾನಿಂಗ್ ಮತ್ತು ಥೆರಪಿಗೆ ಯೂಸ್ ಮಾಡ್ತೀವಿ. ಇಲ್ಲಿ ಹೆಂಗೆ ನ್ಯೂಕ್ಲಿಯರ್ ಸಬ್ಸ್ಟೆನ್ಸಸ್ನ ಸ್ಕ್ಯಾನಿಂಗ್ ಅಥವಾ ಥೆರಪಿಗೆ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ, ಕೆಲವೊಂದನ್ನು ಓರಲಿ ಕೊಡ್ತೀವಿ, ಕೆಲವೊಂದನ್ನು ಇಂಜೆಕ್ಷನ್ ಮುಖಾಂತರ ಕೊಡ್ತೀವಿ. ಅದು ಕೊಟ್ಟಾಗ ನಮಗೆ ಅದರದ್ದು ಉಪಯೋಗ ಬರುತ್ತೆ. ಹೆಂಗೆ ಅಂತ ಅಂದರೆ, ಅದರ ಕೆಲವೊಂದರಲ್ಲಿ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನಿಂದ ಇಮೇಜಸ್ ಬರುತ್ತೆ, ಅದರಿಂದ ತಿಳ್ಕೊತೀವಿ. ಕೆಲವೊಂದು ನ್ಯೂಕ್ಲಿಯರ್ ಸಬ್ಸ್ಟೆನ್ಸಸ್ನ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ನೋಡಿದ್ರೆ, ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಎರಡು ಮೇಜರ್ ಇಕ್ವಿಪ್ಮೆಂಟ್ಸ್ಗಳು ಇದ್ದಾವೆ, ಮಿಷಿನ್ಗಳು. ಫಾರ್ ಎಕ್ಸಾಂಪಲ್ ಈಗ ರೇಡಿಯಾಲಜಿಯಲ್ಲಿ ನಾವು ಎಕ್ಸ್ರೇ, CT, ಅಲ್ಟ್ರಾಸೌಂಡ್, ಹಿಂಗೆ ಮಿಷಿನ್, ಸಪ್ರೇಟ್ ಮಿಷಿನ್ಸ್ ನೋಡ್ತೀವಲ್ಲ, ಹಂಗೆ ನ್ಯೂಕ್ಲಿಯರ್ ಮೆಡಿಸಿನ್ಸಲ್ಲಿ ಗಾಮಾ ಕ್ಯಾಮ್ರಾ, ಪೆಟ್ ಸ್ಕ್ಯಾನರ್ ಅಂತ ಎರಡು ಸಪ್ರೇಟ್ ಮೆಷಿನ್ಸ್ ಇರುತ್ತೆ. ಗಾಮಾ ಕ್ಯಾಮ್ರಾದಲ್ಲಿ ಕೆಲವೊಂದು ಸ್ಕ್ಯಾನ್ಸ್ ಮಾಡ್ತೀವಿ, ಪೆಟ್ ಸ್ಕ್ಯಾನಲ್ಲಿ ಕೆಲವೊಂದು ಸ್ಕ್ಯಾನ್ ಮಾಡ್ತೀವಿ. ಮತ್ತು ಸಪ್ರೇಟ್ ಥೆರಪಿ ವಿಭಾಗ, ನ್ಯೂಕ್ಲಿಯರ್ ಥೆರಪಿ ವಿಭಾಗ ಅಂತಲೂ ಇರುತ್ತೆ. ಅದರಲ್ಲಿ ಕೆಲವೊಂದು ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಸಹ ಮಾಡ್ತೀವಿ. ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ಸ್. ಗೊತ್ತಾಯ್ತು ಡಾಕ್ಟ್ರೆ. ಸಾಮಾನ್ಯವಾಗಿ ಜನರು ಎಕ್ಸ್ರೇ ಅಂತ ಗೊತ್ತಿರುತ್ತೆ, ಅವ್ರಿಗೆ CT ಸ್ಕ್ಯಾನ್ ಅಂತ ಗೊತ್ತಿರುತ್ತೆ, MRI ಸ್ಕ್ಯಾನು ಗೊತ್ತಿರುತ್ತೆ. ಇದು ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಬೇಕು ಬೇಸಿಕ್ ಆಗಿ. ಹೇಳಿದಂಗೆ ಹೌದು, ಎಲ್ಲ ಸಾಮಾನ್ಯವಾಗಿ ಎಕ್ಸ್ರೇ, MRI ಎಲ್ಲ ಗೊತ್ತಿರುತ್ತೆ, ಯಾಕೆಂದರೆ ಇದು ಎಲ್ಲ ಕಡೆ ವೈಡ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಈಗ ನ್ಯೂಕ್ಲಿಯರ್ ಅನ್ನೋದಕ್ಕಿಂತ ಸುಮಾರು ಜನಕ್ಕೆ ಪೆಟ್ ಸ್ಕ್ಯಾನ್ ಅಂದರೆ ಗೊತ್ತಿರುತ್ತೆ. ಪೆಟ್ ಸ್ಕ್ಯಾನ್ ಅಂತಂದರೆ ಯೂಶಲಿ ಈ ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಅಂತ. ಪೆಟ್ ಫುಲ್ ಫಾರ್ಮ್ PET, ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ. ನಾವು ಕೆಲವೊಂದು ಸ್ಕ್ಯಾನ್ ಮಾಡಬೇಕಿತ್ತಂದರೆ ಕೆಲವೊಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನ ಇಂಜೆಕ್ಟ್ ಮಾಡಿರ್ತೀವಿ, ಅದು ಪಾಸಿಟ್ರಾನ್ ಎಮಿಟ್ ಮಾಡುತ್ತೆ, ಅದನ್ನು ಇಮೇಜ್ ಮಾಡ್ತೀವಿ. ಅದೆಲ್ಲ ಟೆಕ್ನಾಲಜಿಕಲ್ ಥಿಂಗ್ಸ್. ಆ ಇಮೇಜ್ ಮಾಡಿದಾಗ ನಮಗೆ ಎಲ್ಲ ಡಿಸೀಸಸ್ಸು ಎಲ್ಲ ಗೊತ್ತಾಗ್ತದೆ. ಇದನ್ನು ಪೆಟ್ ಸ್ಕ್ಯಾನ್ ಅಂತ ಕರಿತೀವಿ. ಆಯಿತು. ಈಗ ರೇಡಿಯಾಲಜಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದಾಗೆ ಈಗ ಎಕ್ಸ್ರೇ, CT ಇದರಲ್ಲಿ ಏನಾಗುತ್ತೆ, ಒಂದು ಟ್ಯೂಬ್ ಇರುತ್ತೆ, ಹೊರಗಡೆಯಿಂದ ರೇಡಿಯೇಷನ್ ಬರುತ್ತೆ, ಆಗ ನಮ್ಮ ಬಾಡಿ ಬ್ಲಾಕ್ ಆಗುತ್ತೆ, ಆಗ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಇಮೇಜಸ್ನ ವಿಲ್ ಡೆವಲಪ್. ಆದರೆ ಈ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಏನು ಮಾಡ್ತೇವೆ ಅಂತಂದರೆ, ರೇಡಿಯೋ ಆಕ್ಟಿವ್, ಸ್ಮಾಲ್ ಅಮೌಂಟ್ ಆಫ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನ ನಾವು ಇಂಜೆಕ್ಟ್ ಮಾಡ್ತೀವಿ ಬೇಸಿಕಲಿ. ಆ ಇಂಜೆಕ್ಟ್ ಮಾಡಿದಾಗ ಅದು ಏನು ಸ್ಕ್ಯಾನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನಾನು ಕಿಡ್ನಿ ಸ್ಕ್ಯಾನ್ ಮಾಡಬೇಕಂದ್ರೆ ಅದು ಕಿಡ್ನಿ ಮುಖಾಂತರ ಹೋಗಿರೋದನ್ನ ನಾವು ಇಮೇಜ್ ಮಾಡ್ಕೊತೀವಿ ಕ್ಯಾಮ್ರಾದಲ್ಲಿ, ಅದು ಇಮೇಜಸ್ ಕೊಡುತ್ತೆ. ಆಗ ಪೇಷಂಟ್ ಒಳಗಡೆಯಿಂದ ರೇಡಿಯೇಷನ್ ಬರ್ತಿರುತ್ತೆ. ಇದೇ ಮೇಜರ್ ಡಿಫ್ರೆನ್ಸ್ ಬೇಸಿಕಲಿ. ಡಾಕ್ಟರ್, ನನ್ಗೆ ಇವಾಗ ಏನು ಬೇಕಂದ್ರೆ, ಇದು ಇವತ್ತಿನ ವಿಷಯನೇ ನಾವು ಹೇಳಿದ್ದೀವಿ ಥೆರನೋಸ್ಟಿಕ್ ಅಂತ. ಇದು ಬಿಡಿಸಿ ನೀವು ಹೇಳಿದ್ರೆ ಜನರಿಗೆ ಇನ್ನೂ ಅರ್ಥ ಆಗ್ಬೋದು. ನೀವು ಹೇಳ್ದಂಗೆ ಇದನ್ನ ಥೆರನೋಸ್ಟಿಕ್ಸ್ ಅಥವಾ ರೇಡಿಯೋ ಲೈಗ್ಯಾಂಡ್ ಥೆರನೋಸ್ಟಿಕ್ಸ್
ಅಥವಾ ಥೆರಗ್ನಾಸ್ಟಿಕ್ಸ್, ಹಿಂಗೆ ಮಲ್ಟಿಪಲ್ ವಿಷಯ ಹೆಸರಿಂದ ಕರಿತೀವಿ ಇದನ್ನ. ಈಗ ಸ್ಪೆಷಲಿ ಈಗ ನ್ಯೂಕ್ಲಿಯರ್ ಆಂಕಾಲಜಿ ಅಂತ ಒಂದು ಸ್ಪೆಷಲೈಸ್ಡ್ ಬ್ರಾಂಚ್ ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಬೇಸಿಕಲಿ, ವಿ ಯೂಸ್ ಆಟಮ್ಸ್ ಫಾರ್ ಪೀಸ್, ಅಂದರೆ ಟ್ರೀಟ್ಮೆಂಟಿಗೆ, ಕಾಯಿಲೆಗಳಿಗೆ ನ್ಯೂಕ್ಲಿಯರ್ ಸಬ್ಸ್ಟೆನ್ಸ್ನ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ಮಾಡೋದಕ್ಕೂ ಮೊದಲು ಡಯಾಗ್ನೋಸ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಿ. ಡಯಾಗ್ನೋಸಿಸ್ ಅಂತಂದರೆ ಎಲ್ಲೆಲ್ಲಿ ಡಿಸೀಸ್ ಇದೆ ಅನ್ನೋದನ್ನ ನೋಡ್ಕೊಂಡಿರ್ತೀವಿ. ಎಲ್ಲೆಲ್ಲಿ ಡಿಸೀಸ್ ಇದೆ ಅಂತ ನೋಡಿದ್ಮೇಲೆ ಸಿಮಿಲರ್ಲಿ ಅದನ್ನು ಟ್ರೀಟ್ ಮಾಡೋದಕ್ಕೆ ಕೆಲವೊಂದು ಏಜೆಂಟ್ಸ್ ಯೂಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಅದಕ್ಕೆ ಇದನ್ನು ಡಯಾಗ್ನೋಸಿಸ್ ಪ್ಲಸ್ ಥೆರಪಿ, ಅದಕ್ಕೆ ಎರಡು ಕಂಬೈನ್ ಆಗಿ ಇದನ್ನು ಥೆರಗ್ನಾಸ್ಟಿಕ್ಸ್, ಥೆರಪಿ ಪ್ಲಸ್ ಡಯಾಗ್ನೋಸಿಸ್, ಥೆರಗ್ನಾಸ್ಟಿಕ್ಸ್ ಅಂತ ಕರಿತೀವಿ ಇದನ್ನು. ಅದಕ್ಕೆ ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಅವರು ನಿಮಗೆ ಡಾಕ್ಟರ್ ಇದು ರೇಡಿಯೋ ಟ್ರೇಸರ್ ಅಂದರೆ ಅವ್ರು ಭಯ ಪಡ್ತಾರಾ, ಇದು ತುಂಬ ಸೇಫಾ, ಏನಾದರೂ ಅಪಾಯ ಇದೆಯಾ, ಇದನ್ನು ನೀವು ಹೆಂಗೆ ಹೇಳ್ತೀರಾ ಪೇಷಂಟ್ಸ್ಗೆ ರೇಡಿಯೋ ಟ್ರೇಸರ್ಸ್ ಅಂದರೆ? ಹೌದೌದು, ನೀವು ಹೇಳಿದಾಗೆ ಎಷ್ಟೊಂದು ಮಿಸ್ಕನ್ಸೆಪ್ಷನ್ಸ್ಗಳಿದ್ದಾವೆ. ಈಗ ರೇಡಿಯೋ ಆ್ಯಕ್ಟಿವಿಟಿ, ಅಪ್ಪ ಬಾಡಿಗೆ ರೇಡಿಯೋ ಆ್ಯಕ್ಟಿವಿಟಿ ಇಂಜೆಕ್ಟ್ ಮಾಡಿಬಿಟ್ರು ನಾವು ಫುಲ್ಲು ರೇಡಿಯೋ ಆ್ಯಕ್ಟಿವಿಟಿ ಆಗಿಬಿಡ್ತೀವ, ಕಂಟಿನ್ಯೂಸ್ಲಿ ರೇಡಿಯೇಷನ್ಸ್ ಬರ್ತಿರುತ್ತೆ, ಇದೆಲ್ಲ ಕ್ವಶನ್ಸ್ ಕೇಳ್ತಾನೆ ಇರ್ತೀವಿ. ಬಟ್ ನಾವು ಏನೇ ಸ್ಕ್ಯಾನ್ಸ್ ಮಾಡ್ತಿರ್ತೀವಲ್ಲ ಇದೆಲ್ಲ ಕಂಪ್ಲೀಟ್ಲಿ ಸೇಫ್. ನಾವು ಈ ಥರ ಮಲ್ಟಿಪಲ್ ಸ್ಕ್ಯಾನ್ಸ್ ಮಾಡ್ತೀವಿ. ವಿ ಆಲ್ ಡೂ ಇಟ್ ಅಂಡರ್ ದ ಗೈಡ್ಲೈನ್ಸ್ ಆಫ್ IAEA ಆ್ಯಂಡ್ AERB, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್. ಇಷ್ಟೇ ರೇಡಿಯೇಷನ್ಸ್ ಕೊಡಬೇಕು, ಇಷ್ಟೇ ಲಿಮಿಟು ಅಂತ ಎಲ್ಲ ಇರುತ್ತೆ. ಆಗ ನಾವು ಏನೇ ಸ್ಕ್ಯಾನ್ ಮಾಡ್ತೀವಲ್ಲ, ವಾಟ್ ಎವರ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ವಿ ಯೂಸ್, ಇಟ್ ಈಸ್ ವೆರಿ ಮಚ್ ಮೈನ್ಯೂಟ್ ಡೋಸ್, ವೆರಿ ಮಿಲಿಕ್ಯೂರಿ, ಮೈಕ್ರೋಕ್ಯೂರಿ ಲೆವೆಲಲ್ಲಿ ಕೊಟ್ಟಿರ್ತೀವಿ. ಅದಕ್ಕೆ ವಾಟ್ ಎವರ್ ದ ರೇಡಿಯೇಷನ್ ವಿ ಗೆಟ್ ಔಟ್ ಆಫ್ ದ ಸ್ಕ್ಯಾನಿಂದ ಏನು ರೇಡಿಯೇಷನ್ ಸಿಗುತ್ತೆ ಅದೆಲ್ಲ ತುಂಬಾ ಕಡಿಮೆ. ದ ಇನ್ಫಾರ್ಮೇಷನ್ ಅದು ಕೊಡುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ ವೆರಿ ಮಚ್ ತುಂಬ ಕಡಿಮೆ. ಅದರಿಂದ ಇದು ಕಂಪ್ಲೀಟ್ಲಿ ಸೇಫ್. ಈಗ ರೇಡಿಯೇಷನ್ ಎಲ್ಲದರಲ್ಲೂ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರಿತೀವಿ ನಾವು. ಸೂರ್ಯನಿಂದ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಬರ್ತಾನೆ ಇರುತ್ತೆ. ಇವನ್ ನಾನು ಫ್ಲೈಟ್ ಜರ್ನಿ ತೊಗೊಂಡ್ರೂ ರೇಡಿಯೇಷನ್ ಬರುತ್ತೆ. ಹಿಂಗೆ ರೇಡಿಯೇಷನ್ನ ಅವಾಯ್ಡೇ ಮಾಡೋದಕ್ಕಾಗಲ್ಲ, ಎನ್ವೈರನ್ಮೆಂಟಲಿ ರೇಡಿಯೇಷನ್ ಇದ್ದೇ ಇರುತ್ತೆ. ಹಂಗೆ ಈಗ ನಮಗೆ ಫ್ಯೂ ಫ್ಲೈಟ್ ಜರ್ನಿಗೆ ಈಕ್ವಲೆಂಟ್ ರೇಡಿಯೇಷನ್ ನಮಗೆ ಈ ಸ್ಕ್ಯಾನ್ಸ್ ಮುಖಾಂತರ ಸಿಗುತ್ತೆ ಅಷ್ಟೇ. ಮತ್ತೆ ತುಂಬ ಸೇಫ್ ಆಗಿದೆ, ಅಷ್ಟೇನು ಭಯ ಪಡೋದಂತೂ ಏನು ವಿಷಯ ಇಲ್ಲ. ಡಾಕ್ಟರ್, ನೀವು ಇವಾಗ ಹೇಳ್ತಾ ಇದ್ರಿ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪೆಟ್ ಇದೆ, ಸ್ಪೆಕ್ಟ್ ಇದೆ ಅಂತ. ಇದು ಪ್ರತಿನಿತ್ಯ ಯಾವ ಕ್ಯಾನ್ಸರ್ ಪೇಷಂಟ್ ಕೇಳಿದ್ರು ನನ್ನ ಪೆಟ್ ಸ್ಕ್ಯಾನ್ ಮಾಡಿದ್ರು, ಈ ತರ ನೋಡಿದ್ರು, ಇದ್ರ ಕರೆಕ್ಟ್ ಯಾಕೆ ಮಾಡ್ತಾರೆ? ಇದು ತುಂಬಾ ಅಗತ್ಯ ಇದೆಯಾ? ಕರೆಕ್ಟ್. ಈಗ ನೀವು ಕೇಳಿದಂಗೆ ಎಷ್ಟೋ ಆಲ್ಮೋಸ್ಟ್ ನಾವು ಎಲ್ಲ ಕೇಳಿದ ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ಪೆಟ್ ಸ್ಕ್ಯಾನ್ ಅಂತ ಹೇಳ್ತಿರ್ತೀವಿ. ಏನಕ್ಕೆ ಪೆಟ್ ಸ್ಕ್ಯಾನ್ ಮಾಡ್ತಿರ್ತೀವಿ ಅಂದರೆ, ಇದು ಬರೀ ಪೆಟ್ ಸ್ಕ್ಯಾನ್ ಅಲ್ಲ, ವೆನ್ಎವರ್ ಈಗ ಮಾಡ್ದಂಗೆ ಇದು ಪೆಟ್ CT ಸ್ಕ್ಯಾನ್. ಈ ಮೋಸ್ಟ್ ಆಫ್ ದ ಜಾಗದಲ್ಲಿ ಪೆಟ್ CT ಸ್ಕ್ಯಾನ್ ಆಗುತ್ತೆ. ಈ ಪೆಟ್ CT ಸ್ಕ್ಯಾನ್ ಏನಂತ ಅಂದರೆ, ಒಂದೇ ಮಿಷಿನಲ್ಲಿ ಎರಡು ಇರುತ್ತೆ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ CT ಸ್ಕ್ಯಾನ್ ಇರುತ್ತೆ, ಹಿಂದ್ಗಡೆ ಪೆಟ್ ಸ್ಕ್ಯಾನ್ ಇರುತ್ತೆ. ಈಗ CT ಸ್ಕ್ಯಾನ್ ಮಾಡಬೇಕಿತ್ತಂದರೆ ಹೊರಗಡೆಯಿಂದ ರೇಡಿಯೇಷನ್ ಬಂದು ಬ್ಲಾಕ್ ಮಾಡಿ ಬರುತ್ತೆ, ಅನಾಟಮಿಕಲ್ ಸ್ಕ್ಯಾನ್ ಅದು. ಪೆಟ್ ಸ್ಕ್ಯಾನ್ ಅಂದರೆ ನಾವು ಅದಕ್ಕೆ ಒಂದು ಟ್ರೇಸರ್ನ ಇಂಜೆಕ್ಟ್ ಮಾಡಿರ್ತೀವಿ ಪೇಷಂಟಿಗೆ. ಆ ಪೇಷಂಟ್ ಒಳಗಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ನಮಗೆ ಎಲ್ಲೆಲ್ಲಿ ಡಿಸೀಸ್ ಇದೆ ಅದನ್ನು ಹೈಲೈಟ್ ಮಾಡಿ ತೋರಿಸುತ್ತೆ. ಅದಕ್ಕೆ ನಾವು ಪೆಟ್ ಸ್ಕ್ಯಾನ್ನ ಯೂಸ್ ಮಾಡ್ಕೊತೀವಿ. ಆಮೇಲೆ ಪೆಟ್ CT ಎರಡು ಮಾಡಿದ್ಮೇಲೆ ಕಂಬೈನ್ಡ್ ಇಮೇಜ್ ಬರುತ್ತೆ. ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ವೆರಿ ಸ್ಮಾಲ್ ಮೈನ್ಯೂಟ್ ಡಿಸೀಸ್ ಇದ್ರೂ ಅದು ಹೊಳೆಯುತ್ತೆ ಕಲರ್ಫುಲ್ಲಾಗಿ. ಈಗ ಪೆಟ್ CT ಸ್ಕ್ಯಾನ್ ಎಲ್ಲ ಕಲರ್ಫುಲ್ ಇಮೇಜಸ್ ಬರುತ್ತೆ. ಈಗ CT ಸ್ಕ್ಯಾನ್ ನೋಡಿದ್ರೆ ಅದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ಅದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಎಷ್ಟೊಂದು ಸರಿ ಕೆಲವೊಂದು ಸ್ಮಾಲ್ ಲೀಜನ್ಸ್ ಎಲ್ಲ ಮಿಸ್ ಆಗ್ತದೆ, ಮತ್ತು ಎಷ್ಟೊಂದು ಗೊತ್ತಾಗೋದಿಲ್ಲ. ಅದೆಲ್ಲ ಪೆಟ್ಟಲ್ಲಿ ಹೈಲೈಟ್ ಆಗಿದೆ ಕಲರಿಂದ ಬರೋದ್ರಿಂದ. ಅದಕ್ಕೆ ಈಗ ಪೆಟ್ ಸ್ಕ್ಯಾನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹೋಲ್ ಬಾಡಿ ಪೆಟ್ ಸ್ಕ್ಯಾನೇ ಆಗುತ್ತೆ ಕ್ಯಾನ್ಸರ್ ಇಂಡಿಕೇಶನಿಗೆ ಬಂದಾಗ. ಹೋಲ್ ಬಾಡಿ ಅಂದರೆ ಯೂಶಲಿ ಹೆಡ್ ಟು ಮಿಡ್ ಥೈ ತೊಗೊತೀವಿ, ಅದು ಕೆಲವೊಂದು ಸರಿ ಫುಟ್ ತನಕನೂ. ಆಗ ನನಗೆ ಫುಲ್ಲು ಬಾಡಿನೇ ನೋಡಿದಾಗ ಒಂದು ಇಮೇಜ್ ಬಂದ್ಬಿಡುತ್ತೆ, ಫುಲ್ಲು ಎಲ್ಲೆಲ್ಲಿಗೆ ಕ್ಯಾನ್ಸರ್ ಹರಡಿದೆ. ಫಾರ್ ಎಕ್ಸಾಂಪಲ್, ಈಗ ನಾವು CA ಬ್ರೆಸ್ಟ್ ಅಂದ್ಕೊಳ್ಳೋಣ, ನಾವು ಇಂಜೆಕ್ಟ್ ಮಾಡಿರ್ತೀವಿ ಟ್ರೇಸರು, ಅಲ್ಲಿ ಬ್ರೆಸ್ಟ್ ಲೀಷನ್ ಐಡೆಂಟಿಫೈ ಮಾಡುತ್ತೆ. ಅದ್ರ ಜೊತೆಗೆ ಬೇರೆ ಎಲ್ಲಾದರೂ ಹರಡಿದೆಯಾ, ಅದು ಲಂಗ್ಸ್ಗೆ ಹೋಗಿದೆಯಾ, ಲಿವರ್ಗೆ ಹೋಗಿದೆಯಾ, ಬ್ರೈನ್ಗೆ ಹೋಗಿದೆಯಾ ಅಂತ ಎಲ್ಲ ತಿಳಿಸುತ್ತೆ. ಒಂದೇ ಒಂದು ಇಮೇಜ್ ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದನ್ನು ಸ್ಟೇಜ್ ಕೂತು ಕಂಪ್ಯೂಟರ್ ಅಲ್ಲಿ ನೋಡ್ಕೋತೀರಾ, ಅರ್ಥ ಮಾಡ್ಕೋತೀರಾ. ಮತ್ತೆ ನೀವು ಹೇಳಿದ್ದೀರಾ ತಲೆಯಿಂದ ಕಾಲ್ ತನಕ ಸ್ಕ್ಯಾನ್ ಆಗತ್ತಂತ. ಇವತ್ತು ನಮ್ಮ ವಿಷಯ ಥೆರಗ್ನೋಸ್ಟಿಕ್ಸ್. ನಮಗೆ ಗೊತ್ತು ಸುಮಾರು ಪ್ರಕಾರವಾಗಿ ಕ್ಯಾನ್ಸರ್ಸ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಲಿವರ್ ಕ್ಯಾನ್ಸರ್ ಇದೆ, ಲಂಗ್ ಕ್ಯಾನ್ಸರ್ ಇದೆ. ಯಾವ ಕ್ಯಾನ್ಸರ್ಸ್ಗೆ ಈ ಥೆರಗ್ನೋಸ್ಟಿಕ್ಸ್ ತುಂಬಾ ಉಪಯೋಗವಾಗಿದೆ? ಎಲ್ಲದಕ್ಕೂ ಯೂಸ್ ಆಗತ್ತಾ, ಅಥವಾ ಬರೀ ಇದು 4-5 ಕ್ಯಾನ್ಸರ್ ವೆರೈಟಿಗೆ ಮಾತ್ರ ಥೆರಗ್ನೋಸ್ಟಿಕ್ ಉಪಯೋಗ ಇದೆಯಾ? ಅದು ನಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡಿ.
ಓಕೆ, ಈಗ ನಾವು ಟ್ರೀಟ್ಮೆಂಟ್ ಬೇಸಿಕ್ಸ್ ಓದೋಕ್ಕೂ ಮೊದಲು ಸ್ವಲ್ಪ ಕ್ಯಾನ್ಸರ್ದು ಇಂಟ್ರೊಡಕ್ಷನ್ ಹೇಳ್ತೀನಿ ನಾನು. ಯಾಕೆಂದರೆ ಎಷ್ಟೊಂದು ಜನಕ್ಕೆ ನಮಗೆ ಕ್ಯಾನ್ಸರ್ ಅಂದರೆ ಏನು, ಜನರಲ್ ಪಾಪ್ಯುಲೇಷನ್ಗೆ ಅದ್ರ ಬಗ್ಗೆನೇ ಅಷ್ಟು ಅವೇರ್ನೆಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಕ್ಯಾನ್ಸರ್ ಅಂದರೆ ನಥಿಂಗ್ ಬಟ್ ನಮ್ಮದು ಓನ್ ಬಾಡಿ ಸೆಲ್ಸ್ ಜಾಸ್ತಿ ಗ್ರೋ ಆಗಿರೋದು. ಫಾರ್ ಎಕ್ಸಾಂಪಲ್, ಈಗ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇರುತ್ತೆ. ಈಗ ಸ್ಕಿನ್ ಸೆಲ್ಸ್ ಇದೆ, ಈ ಸ್ಕಿನ್ ಸೆಲ್ಸು ಇಷ್ಟು ದಿನ ಆದಮೇಲೆ ತೀರೋಗ್ಬೇಕು. ಒಂದು ಎಕ್ಸಾಂಪಲ್, 1 ಮಂತ್ ಆದಮೇಲೆ ರೆಪ್ಲಿನೇಷನ್ ಆಗಿ ಹೊಸ ಲೇಯರ್ ಬರಬೇಕು. ಈಗ ಮಲ್ಟಿಪಲ್ ಫ್ಯಾಕ್ಟರ್ಸಿಂದ, ಐದರ್ ಇಟ್ ಮೈಟ್ ಬಿ ಜೆನೆಟಿಕ್ ಆರ್ ಪ್ರಿವೆಂಟಬಲ್ ಕಾಸಸ್. 40% ಪ್ರಿವೆಂಟಬಲ್ ಕಾಸಸ್ಸೇ ಇರುತ್ತೆ. ಅದರಿಂದ ಯಾವುದೋ ಒಂದು ಸೆಲ್ ಮ್ಯೂಟೇಟ್ ಆಗಿಬಿಟ್ಟು ಅಥವಾ ಚೇಂಜ್ ಆಗಿಬಿಟ್ಟು ಅದ್ರ ನೇಚರ್ ಚೇಂಜ್ ಆಗಿ ಅದು 1 ತಿಂಗಳಲ್ಲಿ ಸಾಯ್ದೇನೆ ಬೆಳ್ಕೊಳ್ತಾ ಹೋಗ್ಬಿಟ್ರೆ, ಮಾಸ್ ಆಗಿಬಿಟ್ರೆ ಅದೇ ಕ್ಯಾನ್ಸರ್ ಸೆಲ್ ಅಂತ ಕರಿತೀವಿ. ಯೂಶಲಿ ಅದು ಸ್ವಲ್ಪ ಲಿಮಿಟೆಡ್ ಸ್ಟೇಜಲ್ಲಿ ಏನಾದರೂ ಇತ್ತು ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆಪ್ರೇಷನ್ ಮಾಡಿ ತೆಗೆದುಬಿಡ್ಬೋದು ಬೇಕಾದ್ರೆ, ಅಷ್ಟು ಸ್ಟೇಜಲ್ಲಿ ಗೊತ್ತಾಯ್ತು ಅಂದರೆ. ಮತ್ತು ಇನ್ನೊಂದು ಏನಂತಂದರೆ, ಯೂಶಲಿ ಎವ್ರಿ ಡೇ ನಾವು ನೋಡಿದಾಗ ಅಟ್ಲೀಸ್ಟ್ ಮಲ್ಟಿಪಲ್ ಕ್ಯಾನ್ಸರ್ ಸೆಲ್ಸು ಪ್ರೊಡ್ಯೂಸ್ ಆಗ್ತಾನೆ ಇರ್ತವೆ. ಆಗ ನಮ್ಮ ಬಾಡಿ ಇಮ್ಯುನಿಟಿ ಅದನ್ನು ಅಟ್ಯಾಕ್ ಮಾಡಿ ಸಾಯಿಸ್ತಾನೆ ಇರುತ್ತೆ. ಇದು ನಾರ್ಮಲ್ ಮೆಕ್ಯಾನಿಸಮ್. ಬಟ್ ವಿತ್ ಏಜ್, ವಿತ್ ಜೆನೆಟಿಕ್ ಚೇಂಜಸ್ಸು, ಅದು ನಮ್ಮ ಬಾಡಿ ಕಿಲ್ಲಿಂಗ್ ಮೆಕ್ಯಾನಿಸಮ್ನ ಎಸ್ಕೇಪ್ ಆಗಿ ಮಾಸ್ ಫಾರ್ಮ್ ಮಾಡ್ಕೊಂಡು ಹೋಗುತ್ತೆ. ಅದು ಸ್ವಲ್ಪ ಕ್ಯಾನ್ಸರ್ ಸೆಲ್ಸನ್ನು ಬ್ರಿಲಿಯಂಟ್ ಆಗಿಬಿಟ್ಟು ಅದ್ರ ಸುತ್ತ ಕೋಟ್ ಮಾಡ್ಕೊಂಡ್ಬಿಡೋದು, ಅದನ್ನು ಟ್ಯೂಮರ್ ಮೈಕ್ರೋ ಎನ್ವೈರನ್ಮೆಂಟ್ ಅಂತೀವಿ, ಹಂಗೆ ಮಾಡ್ಕೊಳ್ಳೋದು, ಗ್ರೋ ಆಗೋದು, ಹಂಗೆಲ್ಲ ಆಗ್ತಾ ಇರುತ್ತೆ. ಆಗ ಮೊದಲು ಯೂಶಲಿ ಸಣ್ಣ ಮಾಸ್ ಇರುತ್ತೆ, ಅದನ್ನು ಯೂಶಲಿ ಸ್ಟೇಜ್ 1 ಆ ಥರ ಏನು ಕರಿತೀವಿ. ಆ ಸ್ಟೇಜಲ್ಲಿ ಗೊತ್ತಾದರೆ ಸರ್ಜರಿ ಮಾಡಿ ತೆಗೆದುಬಿಡ್ಬೋದು. ಆದರೆ ನಮಗೆ ಸ್ಕ್ಯಾನ್ ಬರೀ ಮಾಸ್ ಒಂದು ಕಡೆ ಇದೆ ಅಂದ ತಕ್ಷಣ ನಮಗೆ ಬರೀ ಅದೊಂದು ಜಾಗ ನೋಡಿ ಗೊತ್ತಾಗೋದಿಲ್ಲ ಅದು ಸ್ಟೇಜ್ 1 ಏನು ಅಂತ. ಆಗ ಪೆಟ್ ಸ್ಕ್ಯಾನ್ ಮಾಡ್ತೀವಿ, ಎಲ್ಲ ಕಡೆ ಡಿಸೀಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಡಿಸೀಸ್ ಇದೆ ಅಂತಂದರೆ ಇದು ಆಲ್ಮೋಸ್ಟ್ ಸ್ಪ್ರೆಡ್ ಆಗಿದೆ. ಈಗಿರೋ ಟ್ರೀಟ್ಮೆಂಟ್ ಸ್ಟ್ಯಾಂಡರ್ಡ್ ಏನಪ್ಪ ಅಂತ ಅಂದರೆ, ಈಗ ಕೀಮೊಥೆರಪಿ ಕೊಡ್ತೀವಿ, ಇಮ್ಯುನೊಥೆರಪಿ ಕೊಡ್ತೀವಿ. ಈಗ ಕೆಲವೊಂದು ಕ್ಯಾನ್ಸರ್ಗೆ ಕೀಮೊಥೆರಪಿ ವರ್ಕ್ ಆಗ್ತಿರುತ್ತೆ, ಕೆಲವೊಂದು ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಯಾಕೆಂದರೆ ಕ್ಯಾನ್ಸರ್ ಸೆಲ್ಸ್ ಇನ್ನೂ ಬ್ರಿಲಿಯಂಟ್ ಆಗಿಬಿಟ್ಟು ಆ ಕೀಮೊಥೆರಪಿಗೆ ವರ್ಕ್ ಆಗೋದಿಲ್ಲ, ಮತ್ತೆ ಇಮ್ಯುನೊಥೆರಪಿ ಕೊಡೋಕ್ಕೆ ಶುರು ಮಾಡ್ತೀವಿ. ಹಿಂಗೆ ಮಲ್ಟಿಪಲ್ ವೇ ಆಫ್ ಎಷ್ಟೊಂದು ಥರ ಟ್ರೀಟ್ ಮಾಡ್ತಿರ್ತೀವಿ. ಈಗ ಇನ್ನೂ ನೆಕ್ಸ್ಟ್ ಅಡ್ವಾನ್ಸ್ ಏನು, ಇಮ್ಯುನೊಥೆರಪಿ ನೆಕ್ಸ್ಟ್ ಲೇಯರ್ ಆಫ್ ಅಡ್ವಾನ್ಸ್ಮೆಂಟ್ಸ್ ಏನು ಅಂತಂದರೆ ರೇಡಿಯೋ ಲೈಗ್ಯಾಂಡ್ ಥೆರಪಿ ಅಥವಾ ಏನು ಥೆರನಾಸ್ಟಿಕ್ಸ್ ಅಂತ ಕರಿತೀವಿ. ಇದು ಈಗ ಏನು ಮಾಡ್ತಿದ್ದೀವಿ ಥೆರನಾಸ್ಟಿಕ್ಸಲ್ಲಿ, ಈಗ ಕೀಮೊಥೆರಪಿ ಕೊಟ್ಟರೆ ಆ ಕೀಮೊಥೆರಪಿ ಎಲ್ಲ ಸೆಲ್ಸ್ ಮೇಲೂ ಆ್ಯಕ್ಟ್ ಆಗುತ್ತೆ. ಬೇಸಿಕಲಿ ಜಾಸ್ತಿ ಡಿವೈಡ್ ಆಗೋ ಸೆಲ್ ಮೇಲೆ ಜಾಸ್ತಿ ಆ್ಯಕ್ಟ್ ಆಗುತ್ತೆ. ಅದಕ್ಕೆ ಕ್ಯಾನ್ಸರ್ ಸೆಲ್ಸಲ್ಲಿ ತುಂಬ ಜಾಸ್ತಿ ಡಿವೈಡ್ ಆಗೋ ಸೆಲ್ಸ್ ಇರುತ್ತೆ, ಅದ್ರ ಮೇಲ್ಗಡೆ ಜಾಸ್ತಿ ಆ್ಯಕ್ಟ್ ಆಗ್ತಿರುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಹೇರು ಅದು ಇದು ಎಲ್ಲದ್ರ ಮೇಲೆ ಆ್ಯಕ್ಟ್ ಆಗಕ್ಕೆ ಶುರು ಆಗ್ತಿರ್ತದೆ. ಅದಕ್ಕೆ ಕ್ಯಾನ್ಸರ್ ಕೀಮೊಥೆರಪಿ ಕೊಟ್ಟಾಗ ಎಲ್ಲ ಬಾಡಿ ಸೆಲ್ಸ್ ಮೇಲೂ ಆ್ಯಕ್ಟ್ ಆಗಿರುತ್ತೆ. ಈಗ ಥೆರನಾಸ್ಟಿಕ್ಸಲ್ಲಿ ಏನು ಅಂತಂದರೆ, ಸ್ಪೆಸಿಫಿಕಲಿ ನಾನು ಸ್ಕ್ಯಾನ್ ಮಾಡಿ ನೋಡ್ಕೊತೀನಿ ಎಲ್ಲೆಲ್ಲಿ ಕ್ಯಾನ್ಸರ್ ಡಿಸೀಸ್ ಇದೆ. ಆಮೇಲೆ ನಾವು ಆ ಥೆರನಾಸ್ಟಿಕ್ ಮಾಲಿಕ್ಯೂಲ್ ಇಂಜೆಕ್ಟ್ ಮಾಡಿದ್ರೆ ಸ್ಪೆಸಿಫಿಕಲಿ ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಆ್ಯಕ್ಟ್ ಆಗುತ್ತೆ. ಈಗ ರೈಟ್ ನೌ ಸಿನಾರಿಯೋದಲ್ಲಿ ಈಗ ಥೈರಾಯ್ಡ್ ಕ್ಯಾನ್ಸರ್ ಅಂತ ಇದೆ. ಥೈರಾಯ್ಡ್ ಕ್ಯಾನ್ಸರ್ ಏನಾದರೂ ಬೇರೆ ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ರೆ ಅಯೋಡಿನ್ ಥೆರಪಿ ಅಂತ ಇದೆ. ಇದು ವೆರಿ ಓಲ್ಡ್ ನೋನ್ ಥೆರಪಿ, ಆಲ್ಮೋಸ್ಟ್ ಮಲ್ಟಿಪಲ್ ಇಯರ್ಸಿಂದ ಯೂಸಲ್ಲಿದೆ ಅದು. ಅದೇನಂದರೆ ಓರಲ್ ಡ್ರಾಪ್ಸ್, ಪೋಲಿಯೋ ಡ್ರಾಪ್ಸ್ ಥರ ಹಾಕ್ಬಿಡೋದು, ಅಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಹರಡಿರುತ್ತೆ ಅದನ್ನು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಇಟ್ ಈಸ್ ವೆಲ್ ನೋನ್. ಈಗ ರೀಸೆಂಟ್ ಅಡ್ವಾನ್ಸ್ ಏನಪ್ಪ ಅಂದರೆ, ಅದೇ ಥರ ಈ ಮಲ್ಟಿಪಲ್ ಅದರ್ ಕ್ಯಾನ್ಸರ್ಸ್ಗೂ ಈ ಥೆರನಾಸ್ಟಿಕ್ಸ್ ಬರ್ತಿದೆ. ಮಲ್ಟಿಪಲ್ ಅದರ್ ಕ್ಯಾನ್ಸರ್ಸ್ಗೆ ಯಾವುದು ಅಂದರೆ, ಈಗ ಆಲ್ರೆಡಿ FDA ಅಂತ ಏನು ಕರಿತೀವಿ, ಅದು ಆಲ್ರೆಡಿ ಒಂದು ಥೆರಪಿನ ಅಪ್ರೂವ್ ಮಾಡಿಬಿಟ್ಟಿದೆ. ಅದು ಯಾವುದು ಅಂದರೆ ಪ್ರೋಸ್ಟೇಟ್ ಕ್ಯಾನ್ಸರಿಗೆ PSMA ಥೆರಪಿ. PSMA ಅಂದರೆ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆರ್ ಪ್ರೋಸ್ಟೇಟ್ ಸೆನ್ಸಿಟಿವ್ ಮೆಂಬ್ರೇನ್ ಆ್ಯಂಟಿಜನ್ ಅಂತ. ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಏನಿದೆ ಅದೇನಾದರೂ ಸ್ಪ್ರೆಡ್ ಆಗಿದ್ರೆ, ಆ ಕಡೆ ಹರಡಿದ್ರೆ, ಈ ಥೆರನಾಸ್ಟಿಕ್ ವೇಯಿಂದ ಟ್ರೀಟ್ ಮಾಡ್ಬೋದು. ಥೆರನಾಸ್ಟಿಕ್ ವೇಯಿಂದ ಹೆಂಗೆ ಟ್ರೀಟ್ ಮಾಡ್ಬೋದು, ಫಸ್ಟು PSMA ಪೆಟ್ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ. ಅದರಲ್ಲಿ ಎಲ್ಲ PSMA ಏನೇನು ಡಿಸೀಸ್ ಸ್ಪ್ರೆಡ್ ಆಗಿದೆ ಎಲ್ಲ ಗೊತ್ತಾಗುತ್ತೆ, ನೋಡ್ಕೊತೀವಿ. ಆಮೇಲೆ ನೆಕ್ಸ್ಟು ಲುಟೀಷಿಯಂ PSMA ಥೆರಪಿ ಅಥವಾ ಪ್ಲುವಿಕ್ಟೋ ಥೆರಪಿ ಅಂತ ಒಂದು ತುಂಬ ಫೇಮಸ್ ಇದೆ ಅದು, ಅಥವಾ ಆ್ಯಕ್ಟಿನಿಯಂ PSMA ಥೆರಪಿ ಅಂತ ಇದೆ. ಅದನ್ನು ಜಸ್ಟ್ IV ಇಂಜೆಕ್ಟ್ ಮಾಡೋದು. IV ರೆಗ್ಯುಲರ್ಲಿ ನಾವು ಏನು ಒಂದು ಬಾಟ್ಲ್ ಹಾಕ್ಸ್ಕೊತೀವಲ್ಲ, ಹಂಗೆ ಕೊಟ್ಟರೆ ಅದು ಸ್ಪೆಸಿಫಿಕಲಿ ಹುಡ್ಕೊಂಡು ಹೋಗಿ ಆ ಕ್ಯಾನ್ಸರ್ ಸೆಲ್ಸ್ ಎಲ್ಲಿದೆ ಅಲ್ಲಿ ಕೂತ್ಕೊಂಡು ಅದನ್ನು ಬೊಂಬಾರ್ಡ್ ಮಾಡುತ್ತೆ. ಅದರಿಂದ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ನಾವೇನು ನೋಡೋದಿಲ್ಲ ಈ ಥೆರಪಿಸಿಂದ, ಬಿಕಾಸ್ ಇಟ್ ಈಸ್ ಸೋ ಟಾರ್ಗೆಟೆಡ್. PSMA ಅಂತ ಇವಾಗ ನೀವು ತುಂಬ ಬಿಡಿಸಿ ಚೆನ್ನಾಗಿ ಹೇಳಿದ್ದೀರಾ. ಅದ್ರ ನೆಕ್ಸ್ಟ್ ಏನಿದೆ ನಮ್ಗೆ ತಿಳುವಳಿಕೆ ಇದೆ ಅಂದರೆ, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಲ್ಲಿ ಟೋಟಾಟೇಟ್ ಪೆಟ್ ಸ್ಕ್ಯಾನ್ ಅಂತ ಒಂದಿದೆ. ಇದು ಸ್ವಲ್ಪ ಬೇರೆದು, ಈ PSMA ಪೆಟ್ ಸ್ಕ್ಯಾನ್ಗಿಂತ ಇದು ಸ್ವಲ್ಪ ಭಿನ್ನವಾಗಿದೆ. ಇದನ್ನು ಸ್ವಲ್ಪ ಹೇಳಿದ್ರೆ ಪೇಷಂಟ್ಸ್ಗೆ ಅರ್ಥ ಆಗ್ಬೋದು. ಓಕೆ, ಇದರಲ್ಲಿ ಈಗ ಒಂದೊಂದು ಟ್ಯೂಮರಲ್ಲಿ ಒಂದೊಂದು ರಿಸೆಪ್ಟರ್ಸ್ ಎಕ್ಸ್ಪ್ರೆಸ್ ಆಗ್ತಿರ್ತಾರೆ.
ಈಗ ಒಂಥರ ಕ್ಯಾಪ್ ಇದ್ದಂಗೆ. ಈಗ ನಾವು ಪ್ರತಾಪ್ ಈಗ ಅಂತ ಅಂದರೆ ನಾನು ಈ ಥರ ಇದ್ದೀನಿ, ಈ ಥರ ರಿಸೆಪ್ಟರ್ಸ್ ಇದ್ದಾವೆ ಅಂತ. ಈಗ ಒಂದೊಂದು ಟ್ಯೂಮರ್ ಪ್ರೋಸ್ಟೇಟಲ್ಲಿ PSMA ಅಂತ ಎಕ್ಸ್ಪ್ರೆಸ್ ಆಗುತ್ತೆ. ಹಾಗೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಒಂದು ಆಗ್ತವೆ. ಅವೆಲ್ಲ ಸ್ವಲ್ಪ ಸ್ಲೋ ಗ್ರೋಯಿಂಗ್ ಟ್ಯೂಮರ್ಸೇನೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್. ನ್ಯೂರೋ ಎಂಡೋಕ್ರೈನ್ ಕಾರ್ಸಿನೋಮಾ ಅಂತ ಇದೆ, ಅದು ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಇರ್ತವೆ ಅವು. ಈಗ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸಲ್ಲಿ ಸೊಮೆಟೋಸ್ಟ್ಯಾಟಿನ್ ರಿಸೆಪ್ಟರ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ತವೆ. ಈ ಸೊಮೆಟೋಸ್ಟ್ಯಾಟಿನ್ ರಿಸೆಪ್ಟರ್ಸ್ನ ನೀವು ಹೇಳ್ದಂಗೆ ಡೋಟಾನಾಕ್ ಪೆಟ್ ಸ್ಕ್ಯಾನ್ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ಈಗ ಅಕಸ್ಮಾತ್ ಈಗ ಪ್ಯಾಂಕ್ರಿಯಾಸಿಂದ ಸೊಮೆಟೋಸ್ಟ್ಯಾಟಿನ್ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಬಂದಿದ್ರೆ ಬರೀ ಪ್ಯಾಂಕ್ರಿಯಾಸಲ್ಲೇ ಇದೆಯಾ, ಅಥವಾ ಲಿವರಿಗೆ ಸ್ಪ್ರೆಡ್ ಆಗಿದೆಯಾ, ಅಥವಾ ಆ ಕಡೆ ಈ ಕಡೆ ಎಲ್ಲಾದರೂ ಬೇರೆ ಕಡೆ ಬೋನಿಗೆ ಲಂಗಿಗೆ ಸ್ಪ್ರೆಡ್ ಆಗಿದೆಯಾ ಅಂತ ಈ ಸೊಮೆಟೋಸ್ಟ್ಯಾಟಿನ್ ಪೆಟ್ ಸ್ಕ್ಯಾನ್ ಅಥವಾ ಡೋಟಾನಾಕ್ ಪೆಟ್ ಸ್ಕ್ಯಾನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಬರೀ ಪ್ಯಾಂಕ್ರಿಯಾಸಲ್ಲೇ ಇದ್ದರೆ ಅದನ್ನು ಆಪರೇಷನ್ ಮಾಡಿ ತೆಗೆಯೋದಕ್ಕೆ ನೋಡ್ಬೋದು. ಅಕಸ್ಮಾತ್ ಆ ಕಡೆ ಏನಾದರೂ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಈಗ ಲುಟೀಷಿಯಂ ಡೋಟಾಟೇಟ್ ಥೆರಪಿ ಅಥವಾ ಆ್ಯಕ್ಟೀನಿಯಂ ಡೋಟಾಟೇಟ್ ಥೆರಪಿ ಇದನ್ನೆಲ್ಲ ಕೊಡ್ಬೋದು. ಈಗ ಲುಟೀಷಿಯಂ ಡೋಟಾಟೇಟ್ ಥೆರಪಿ ಎಲ್ಲ ಈ ಆಲ್ರೆಡಿ ಬಿಕಾಸ್ ಇದು ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿರೋದ್ರಿಂದ ಈ FDA ಆಲ್ರೆಡಿ ಅಪ್ರೂವ್ ಮಾಡಿಬಿಟ್ಟಿದೆ ಈ ಥೆರಪೀಸ್ ಎಲ್ಲನೂ. ಇದೂ ಅಷ್ಟೇ ನೀವು ಹೇಳಿದಾಗೆ PSMA ಥೆರಪಿ ಥರನೇ IV ಕೊಡ್ಬೋದು, ಅಥವಾ ಇಂಟ್ರಾಆರ್ಟಿರಿಯಲ್ ಅಲ್ಲಿಗೆ ಹೋಗಿ ಡೆಪಾಸಿಟ್ ಮಾಡಿಬಿಡ್ಬೋದು, ಇಂಜೆಕ್ಟ್ ಮಾಡಿ ಇಂಟ್ರಾಆರ್ಟಿರಿಯಲ್ಲಿ. ಅಕಸ್ಮಾತ್ ಲಿವರ್ ಲೀಜನ್ಸ್ ಇದ್ದರೆ ಲಿವರ್ ಹತ್ರನೇ ಹೋಗಿ ಬಿಟ್ಬಿಡ್ಬೋದು. ಆಗ ಅಲ್ಲಿ ಹೋಗಿ ಕುತ್ಕೊಂಡು ಆ ರಿಸೆಪ್ಟರ್ಸ್ ಮೇಲೆ ಬೈಂಡ್ ಆಗಿ ಅಲ್ಲೆಲ್ಲ ಡಿಸ್ಟ್ರಾಯ್ ಮಾಡಿ ಅದನ್ನು ಕ್ಯಾನ್ಸರ್ ಸೆಲ್ಸ್ನ ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಇದೆಲ್ಲ. ಇದೇ ಥರ ಡೋಟಾ ಥೆರಪಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸಿಗೆ, PSMA ಥೆರಪಿ ಪ್ರೋಸ್ಟೇಟ್ ಕ್ಯಾನ್ಸರಿಗೆ. ಹೀಗೆ ನಾವು ಯಾವುದೋ ಒಂದು ಟ್ಯೂಮರ್ ನೋಡಿದ್ರೆ ಅಲ್ಲಿ IHC ಮಾರ್ಕರ್ಸ್ ಅಂತ ಮಾಡ್ತೀವಿ. ಆ ಟ್ಯೂಮರು ಇದು ಈ ಟ್ಯೂಮರು. ಈಗ ಬ್ರೆಸ್ಟ್ ಕ್ಯಾನ್ಸರ್ಗೂ ಅಂದರೆ ಈಸ್ಟ್ರೋಜನ್ ರಿಸೆಪ್ಟರ್, ಪ್ರೊಜೆಸ್ಟೆರಾನ್ ರಿಸೆಪ್ಟರ್, HER2 ರಿಸೆಪ್ಟರ್ಸ್ ಅಂತ ಮಾಡ್ತೀವಿ. ಅಕಸ್ಮಾತ್ ಲಿವರ್ ಕ್ಯಾನ್ಸರಿಗೆ ಬಂದರೆ ಗ್ಲೈಪಿಕ್ಯಾನ್ ರಿಸೆಪ್ಟರ್ಸ್ ಅಂತ ನೋಡ್ತೀವಿ. ಯಾಕೆಂದರೆ ಕೆಲವೊಂದು ಟ್ಯೂಮರ್ಸಲ್ಲಿ ಕೆಲವೊಂದು ರಿಸೆಪ್ಟರ್ಸ್ ಎಕ್ಸ್ಪ್ರೆಸ್ ಆಗ್ತವೆ. ಆ ರಿಸೆಪ್ಟರ್ಸ್ ಏನು ಎಕ್ಸ್ಪ್ರೆಸ್ ಮಾಡ್ತವೆ ಅದನ್ನು ಟಾರ್ಗೆಟ್ ಮಾಡಿ ಸ್ಕ್ಯಾನ್ ಮಾಡೋದು ಒಂದು ಟೆಕ್ನಿಕ್ಕು ನೋಡೋದಕ್ಕೆ. ಅಕಸ್ಮಾತ್ ಸ್ಕ್ಯಾನಲ್ಲಿ ಅಪ್ಟೇಕ್ ಬಂತು ಅಂದರೆ ಅದೇ ರಿಸೆಪ್ಟರ್ಸ್ಗೆ ಇನ್ನೊಂದು ಪವರ್ಫುಲ್ ಮಾಲಿಕ್ಯೂಲ್ನ ಅಟ್ಯಾಚ್ ಮಾಡಿ ಇಂಜೆಕ್ಟ್ ಮಾಡಿದ್ರೆ ಅಲ್ಲೋ ಕೂತ್ಕೊಂಡು ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ದಟ್ ಈಸ್ ಅನದರ್ ಟೆಕ್ನಿಕ್. ದ ಬ್ಯೂಟಿ ಆಫ್ ಏನು ಥೆರಪಿಟಿಕ್ ಮಾಲಿಕ್ಯೂಲ್ದು ಏನು ಬ್ಯೂಟಿ ಅಂತ ಅಂದರೆ ಅದು ಬರೀ ಯಾವ ಸೆಲ್ಸ್ ಇರುತ್ತೆ ಅದ್ರ ಸೆಲ್ಸ್ ಮೇಲೆ ಮಾತ್ರ ಕೂತ್ಕೊಂಡು ಬ್ಲಾಸ್ಟ್ ಮಾಡುತ್ತೆ. ಯಾಕೆಂದರೆ ಅದ್ರ ರೇಂಜ್ ಎಲ್ಲ ತುಂಬ ಕಡಿಮೆ, ತುಂಬ ದೂರ ಟ್ರಾವೆಲ್ ಆಗಲ್ಲ ಅವು, ಬಟ್ ತುಂಬ ಪವರ್ಫುಲ್ ಇರ್ತವೆ. ಅದಕ್ಕೆ ಅವು ಕ್ಯಾನ್ಸರ್ ಸೆಲ್ಸ್ನ ಏನು ಬೈಂಡ್ ಆಗ್ತವೆ ಅದನ್ನು ಕಿಲ್ ಮಾಡ್ತವೆ. ಧನ್ಯವಾದ ಡಾಕ್ಟ್ರೆ. ಇವಾಗ ನಮ್ಮ ಪ್ರೇಕ್ಷಕರು ಎಲ್ಲಾದರೂ ಕೇಳಿದ್ರೆ ಏನೋ ಲುಟೀಷಿಯಂ 177 ಅಂತ ಅವ್ರಿಗೆ ಕಂಡು ಬಂದರೆ ಅಥವಾ ಎಲ್ಲಾದರೂ ಓದಿದ್ರೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಬೋದು, ಇದರಿಂದ ಇದು ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗದಲ್ಲೇ ಮಾಡೋದು ಅಂದರೆ ಅವ್ರಿಗೆ ಏನು ಅರ್ಥ ಮಾಡ್ಕೋಬೇಕು? ಇವ್ರು ಇಷ್ಟು ಕೇಳಿದ್ರೆ ಏನು ಅರ್ಥ ಮಾಡ್ಕೋಬೇಕು ಅವ್ರು ಅದರಿಂದ? ಓಕೆ, ಸಿಂಪಲ್ ಆಗಿ ಏನು ಹೇಳ್ಕೋಬೇಕಂದ್ರೆ ಲುಟೀಷಿಯಂ ಒಂದೊಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್. ಅದು ಈಗ ನಾವು ಥೆರಪಿಗೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಆಲ್ಫಾ ಎಮಿಟರ್ಸ್ ಮತ್ತು ಬೀಟಾ ಎಮಿಟರ್ಸ್. ಈಗ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಆಲ್ಫಾ, ಬೀಟಾ, ಗಾಮಾ ಎಮಿಟರ್ಸ್ ಅಂತ ಇದ್ದಾವೆ. ಈ ಗಾಮಾ ಎಮಿಟರ್ಸ್ ಅಂದರೆ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ತವೆ, ಅದಕ್ಕೆ ಅಷ್ಟು ಪವರ್ಫುಲ್ ಇಲ್ಲ. ಅದಕ್ಕೆ ಅದನ್ನು ಸ್ಕ್ಯಾನಿಂಗಿಗೆ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಕೆಲವೊಂದು ಸಬ್ಸ್ಟೆನ್ಸಸ್ಸು ಬರೀ ಗಾಮಾ ಎಮಿಟ್ ಮಾಡ್ತೇವೆ. ಈ ಅವನ್ನ ಟೆಕ್ನಿಷಿಯಮ್ ಅಂತ ಎಲ್ಲ ಇದ್ದಾವೆ, ಅದನ್ನು ನಾವು ಸ್ಕ್ಯಾನಿಂಗಿಗೆ ಯೂಸ್ ಮಾಡ್ಕೊತೀವಿ. ಈಗ ಕೆಲವೊಂದು ಸಬ್ಸ್ಟೆನ್ಸಸ್ಸು ಬೀಟಾ ಎಮಿಟ್ ಮಾಡ್ತವೆ, ಕೆಲವೊಂದು ಸಬ್ಸ್ಟೆನ್ಸಸ್ಸು ಆಲ್ಫಾ ಎಮಿಟ್ ಮಾಡ್ತವೆ. ಇವೆಲ್ಲ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಗಳು. ಅವು ಅದ್ರ ಬ್ಯೂಟಿ ಏನಂತ ಅಂದರೆ ಅವು ತುಂಬ ಶಾರ್ಟ್ ರೇಂಜ್. ಇದು ಈ ಬೀಟಾ ಎಮಿಟರ್ ವೆರಿ ಮಚ್ ಶಾರ್ಟ್. ಈಗ ಆಲ್ಫಾ ಎಮಿಟರ್ಸ್ ಕೆಲವೊಂದು ಇದೆ, ಅದು ಒಂದು ಪೇಪರ್ ಇಟ್ಟರೆ ಪೇಪರೇ ಬ್ಲಾಕ್ ಮಾಡಿಬಿಡುತ್ತೆ, ಅದನ್ನು ಪೇಪರ್ನೂ ದಾಟು ಹೋಗೋದಿಲ್ಲ. ಬಟ್ ಅದು ಎಲ್ಲಿ ಯಾವ್ದ್ರ ಮೇಲೆ ಬೀಳುತ್ತೆ ಅದನ್ನು ಫುಲ್ಲು ಒಳ್ಳೆ ಪಂಚ್ ಕೊಟ್ಟು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಈಗ ಲುಟೀಷಿಯಂ ಅನ್ನೋದು ಬೇಸಿಕಲಿ ಮೇಯ್ನ್ಲಿ ಇಟ್ ಆಸ್ ಬೀಟಾ, ಅದರಲ್ಲಿ ಬೀಟಾ ಕಾಂಪೊನೆಂಟ್ ಜಾಸ್ತಿ, ಅಂದರೆ ಬೀಟಾ ಎಮಿಟರ್ ಅದು. ಅದಕ್ಕೆ ಲುಟೀಷಿಯಂ ಅನ್ನೋದು ಏನಂತ ಅಂದರೆ ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸು. ಅದು ವಿತ್ ಟೈಮು ಕರಗುತ್ತೆ. ಅದರದ್ದು ಹಾಫ್ ಲೈಫು 7 ಡೇಸು. 7 ಡೇಸ್ ಆದಮೇಲೆ 100 ಇದ್ದಿದ್ದು 50 ಆಗಿಬಿಡುತ್ತೆ. ಇನ್ನೊಂದು 6.7 ಡೇಸಲ್ಲಿ 50 ಇದ್ದಿದ್ದು 25 ಆಗಿಬಿಡುತ್ತೆ. ಅದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್. ಅದಕ್ಕೆ ನಾವು ಇದನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ಸಿಂದ ನಾವು ತರಿಸ್ಕೋತೀವಿ, ಇಂಪೋರ್ಟ್ ಮಾಡ್ಕೊತೀವಿ ಬೇಸಿಕಲಿ. ಅದನ್ನು ಇಂಪೋರ್ಟ್ ಮಾಡಿಕೊಂಡು ಅದನ್ನು ಡೋಟಾಟೇಟ್, ನೀವು ಹೇಳ್ದಂಗೆ ಅಕಸ್ಮಾತ್ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಇತ್ತಂದರೆ ಆ ಲುಟೀಷಿಯಂನ ಡೋಟಾಟೇಟ್ ಜೊತೆಗೆ ನಾವು ಇಲ್ಲಿ ಅಟ್ಯಾಚ್ ಮಾಡ್ತೇವೆ, ಪೇಷಂಟಿಗೆ ಇಂಜೆಕ್ಟ್ ಮಾಡ್ತೀವಿ. ಆ ಇಂಜೆಕ್ಟ್ ಮಾಡೋಕ್ಕೂ ಮೊದಲು ನಾವು ಡೋಟಾ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿರ್ತೀವಿ ಇಲ್ಲೆಲ್ಲ ಡಿಸೀಸ್ ಇದೆ ಅಂತ. ಈಗ ಜನರಲ್ ಕಾಮನ್ ಪಬ್ಲಿಕ್ಕಿಗೆ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಇದು ಒಂದು ವೇ ಆಫ್ ಟ್ರೀಟ್ಮೆಂಟು, ಲುಟೀಷಿಯಂ ಡೋಟಾಟೇಟ್ ಥೆರಪಿ ಅನ್ನೋದು. ಇದನ್ನು ಎಷ್ಟೊಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕ್ಯಾನ್ಸರಿಗೆ ಯೂಸ್ ಮಾಡ್ಬೋದು ಬೇಸ್ಡ್ ಆನ್ ದ ಕ್ಯಾನ್ಸರು. ಮತ್ತು ಇದರಿಂದ ಏನು ತುಂಬ ಮೇಜರ್ ಸೈಡ್ ಎಫೆಕ್ಟ್ಸ್ಗಳೇನು ನಾವು ನೋಡೋದಿಲ್ಲ.
ಇದು ಕಂಪ್ಲೀಟ್ಲಿ ಅದರ ಪರವಾಗಿ ಡಾಕ್ಟ್ರೆ, ಅವರು ಪೇಷಂಟು ಆಯಿತು, ಇವತ್ತು ನೀವು ಅವ್ರು ಕರೆದಿದ್ದೀರಾ, ಟ್ರೀಟ್ಮೆಂಟ್ ಕೊಡ್ತೀರಂದ್ರೆ ಆ ದಿವಸ ಏನಾಗುತ್ತೆ? ಅವ್ರು ಅಲ್ಲೇ ಉಳ್ಕೋಬೇಕಾ ಅವ್ರಿಗೆ, ಅಥವಾ ICU ಅಡ್ಮಿಷನ್ ಮಾಡಬೇಕಾ, ಇಲ್ಲ ನೀವು ಆ ದಿವಸನೇ ಮನೆಗೆ ಕಳಿಸ್ಬಿಡ್ತೀರಾ ಇಂಜೆಕ್ಷನ್ ಕೊಟ್ಟು? ಫಾರ್ ಎಕ್ಸಾಂಪಲ್ ಈಗ ನಮಗೆ ಲುಟೀಷಿಯಂ ಅನ್ನೋದು ನಾವು ಪ್ರತಿದಿನ ಕೊಡೋದಕ್ಕೆ ಬರೋದಿಲ್ಲ. ಈಗ ಲುಟೀಷಿಯಂನ ನಾವು ಇಂಪೋರ್ಟ್ ಮಾಡ್ಕೊತೀವಿ, ಅದು ಪ್ರೊಡ್ಯೂಸ್ ಆಗಿ ರಿಯಾಕ್ಟ್ರಿಂದ ಬರುತ್ತೆ. ಅದಕ್ಕೆ ನಾವು ಪೇಷಂಟ್ ಯಾರಾದರೂ ಲುಟೀಷಿಯಂ ಥೆರಪಿ ಅಥವಾ ಆ್ಯಕ್ಟಿನಿಯಂ ಥೆರಪಿ ತೊಗೋಬೇಕು ಅಂದರೆ ನಮಗೆ ಯಾವತ್ತು ಡೆಲಿವರಿ ಆಗುತ್ತೆ ಅದ್ರದ್ದು ಒಂದು ಸ್ಪೆಸಿಫಿಕ್ ಡೇಟ್ಸ್ ಇರುತ್ತೆ. ಅದಕ್ಕೆ ಅವ್ರನ್ನ ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ. ಆ ದಿನ ಅವರು ಬರ್ತಾರೆ. ಯೂಶಲಿ ಈ ಥೆರಪಿಗೆಲ್ಲ ಈ ಫಾಸ್ಟಿಂಗ್ ಬೇಕು, ಊಟ ನಿಲ್ಲಿಸಿರ್ಬೇಕು, ಆ ಥರ ಏನೂ ಬೇಕಾಗಿಲ್ಲ. ಡೈರೆಕ್ಟ್ ವಾಕಿನ್ ಮಾಡ್ಬೋದು, ಅಷ್ಟು ಸೇಫು. ಈಗೆಲ್ಲ AERB ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಪ್ರಕಾರ ಈ ಲುಟೀಷಿಯಂ ಡೊಟಾಟೇಟ್ ಥೆರಪಿನ OPD ಬೇಸಿಸ್ ಮೇಲೆ ಮಾಡ್ಬೋದು ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ. ಅಂದರೆ OPD ಬೇಸಿಸ್ ಪ್ರೊಸೀಜರ್ ಅಂದರೆ ಇವತ್ತು ಟ್ರೀಟ್ಮೆಂಟ್ ತೊಗೊಂಡು ಇವತ್ತು ಮನೆಗೆ ಹೋಗ್ಬಿಡ್ಬೋದು, ಅಡ್ಮಿಷನ್ ಏನೂ ಬೇಕಾಗೋದಿಲ್ಲ ಆ್ಯಸ್ ಪರ್ AERB. ಬಿಕಾಸ್ ಅದರಿಂದ ಬೇರೆ ಏನಕ್ಕೆ ನ್ಯೂಕ್ಲಿಯರ್ ಮೆಡಿಸಿನ್ ಥೆರಪಿಯಲ್ಲಿ ಅಡ್ಮಿಟ್ ಮಾಡ್ಕೊತೀವಿ ಅಂದರೆ ಏನಾದರೂ ರೇಡಿಯೇಷನ್ಸ್ ಅವರಿಂದ ಬರೋದು ಹೊರಗಡೆ ಜನಕ್ಕೆ ರೀಚ್ ಆಗ್ತದಾ, ಹಾರ್ಮ್ಫುಲ್ ಇದೆಯಾ ಅಂತೆಲ್ಲ ಚೆಕ್ ಮಾಡೋದಕ್ಕೆ. ಈಗ ಲುಟೀಷಿಯಂ ಆ್ಯಕ್ಟಿನಿಯಂ ಎಲ್ಲ ಕಂಪ್ಲೀಟ್ಲಿ ಸೇಫ್, ಅವ್ರಿಗೆ ಮಾತ್ರ ಕೂತ್ಕೊಂಡು ಬಿಡೋದ್ರಿಂದ ಅದು ಹೊರಗಡೆ ಅಷ್ಟು ತುಂಬ ಬರೋದಿಲ್ಲ. ಇಟ್ ಈಸ್ ಜನರಲಿ ಅದು ಸೇಫ್ ಇದೆ. ಅದಕ್ಕೆ ಈವನ್ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಸ್ ಟೋಲ್ಡ್ ಅದರಿಂದ ಪೇಷಂಟ್ನ OPD ಬೇಸಿಸ್ ಮೇಲೆ ಟ್ರೀಟ್ ಮಾಡಿ ಕಳಿಸ್ಬೋದು ಅಂತ. ಬಟ್ ಈಗ ಕಾಮನ್, ಈಗ ಯಾರಾದರೂ ಒಂದು ಪೇಷಂಟ್ ಬಂದೆಯೋ ಅವತ್ತು ಏನಾಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಲುಟೀಷಿಯಂ ಡೊಟಾಟೇಟ್ ಥೆರಪಿ ತೊಗೊಳಕ್ಕೆ ಇವತ್ತು ಬಂತು ಅಂದರೆ ಅದು ಬಂದಾಗ ನಾವು ಅದನ್ನು ಡೊಟಾಟೇಟ್ ಜೊತೆಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಥವಾ ರೆಡಿ ಕೆಮಿಸ್ಟ್ರಿ ಪಾರ್ಟ್ ಮಾಡೋದು, ಅದನ್ನೆಲ್ಲ ಮಾಡೋದಕ್ಕೆ ನಮಗೆ 1 to 2 hours ಬೇಕು. ಆ ಟೈಮಲ್ಲಿ ಇವ್ರಿಗೆ ಏನು ಮಾಡ್ತೀವಿ, ನಾವು IV ಲೈನ್ ಹಾಕ್ಕೊತೀವಿ, ಇವ್ರಿಗೆ ಪ್ರಿಪ್ರೇಷನ್ ಮಾಡ್ಕೊತೀವಿ. ಪ್ರಿಪ್ರೇಷನ್ ಅಂತ ಅಂದರೆ ಒಂದು ಆಲ್ಬುಮಿನ್ ಸೊಲ್ಯೂಷನ್ ಅಂತ ಬರುತ್ತೆ, ಅದನ್ನ ಇನ್ಫ್ಯೂಸ್ ಮಾಡ್ತಿರ್ತೀವಿ, ಅದು ರೀನೋ ಪ್ರೊಟೆಕ್ಟಿವ್ ಏಜೆಂಟು. ಅದಾದಮೇಲೆ ಏನು ಮಾಡ್ತೀವಿ, ಅದೊಂದು ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಔಷಧಿನ IVಲಿ ಬಾಟ್ಲ್ ಹಾಕ್ಬಿಟ್ಟು 1 to 3 hours ಸ್ಲೋ ಆಗಿ ಕೊಟ್ಬಿಡ್ತೀವಿ. ಅದನ್ನು IV ಬೇಗ ಫಾಸ್ಟ್ ಫ್ಲಶ್ಶು ಕೊಡ್ಬೋದು, ಸ್ಲೋ ಆಗೂ ಕೊಡ್ಬೋದು. ನಾವು ಯೂಶಲಿ ಸ್ಲೋ ಕೊಡೋ ಮೆಥಡ್ ಯೂಸ್ ಮಾಡಿ ಸ್ಲೋ ಆಗಿ 1 to 3 hours ಕೊಟ್ಟು ಅಬ್ಸರ್ವೇಷನ್ ಮಾಡಿ ಅವ್ರನ್ನ ಯೂಶಲಿ ಕೆಲವೊಂದು ಸರಿ ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ, ಪೇಷಂಟ್ಸು ತುಂಬ ದೂರದಿಂದ ಬಂದಿರ್ತಾರೆ. ಅದಕ್ಕೆ ಒಂದು ದಿನ ಸುಮ್ಮನೆ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ನೆಕ್ಸ್ಟ್ ದಿನ ಪೋಸ್ಟ್ ಥೆರಪಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಪೋಸ್ಟ್ ಥೆರಪಿ ಸ್ಕ್ಯಾನ್ ಅಂದರೆ ಇದು ಹೆಂಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ನ ನುಂಗಿದೆ, ಆಗ ಅದು ಹೆಂಗೆ ಹೋಯ್ತು, ಎಲ್ಲಿ ಆ್ಯಕ್ಟ್ ಆಯಿತು, ಎಷ್ಟು ಹೋಯ್ತು ಅಂತ ಏನೂ ನಮಗೆ ಅಷ್ಟು ಅನಲೈಸ್ ಮಾಡೋದಕ್ಕಾಗಲ್ಲ. ಹೌದು. ಬಟ್ ಈ ಥೆರಪಿಯಲ್ಲಿ ಹೆಂಗೆ ಅಂದರೆ, ನಾನೀಗ ಲುಟೀಷಿಯಂ ಡೊಟಾಟೇಟ್ ಥೆರಪಿನ ಇಂಜೆಕ್ಟ್ ಮಾಡಿದರೆ ಅದು ಹೋಗಿ ಎಲ್ಲ ಕಡೆ ಬೈಂಡ್ ಆಗಿರುತ್ತಲ್ಲ, ಅದನ್ನು ನೆಕ್ಸ್ಟ್ ದಿನ ನಾನು ಪೋಸ್ಟ್ ಥೆರಪಿ ಸ್ಕ್ಯಾನ್ ಅಂತ ಮಾಡ್ತೀನಿ. ಆ ನೆಕ್ಸ್ಟ್ ದಿನ ಪೋಸ್ಟ್ ಥೆರಪಿ ಸ್ಕ್ಯಾನಲ್ಲಿ ಈಗ ನಂದು ಪ್ರೀ ಥೆರಪಿ PET ಸ್ಕ್ಯಾನ್ ಏನು ಮಾಡಿರ್ತೀನಲ್ಲ, ಅದೇ ಥರ ಇಲ್ಲೂ ಒಂದು ಸ್ವಲ್ಪ ಇಮೇಜಸ್ ಬರುತ್ತೆ. ಇದು ಗಾಮಾ ಸ್ಕ್ಯಾನು ಅಷ್ಟೊಂದು ಹೈ ಕ್ವಾಲಿಟಿ ಏನು ಇರೋದಿಲ್ಲ, ಬಟ್ ಒಂದು ರಫ್ ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಔಷಧಿ ಕೂತಿದೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬ್ರೈನ್ ಟ್ಯೂಮರ್ಸು, ಮೆನಿಂಜಿಯೋಮಾಸ್ ಅಂತೆಲ್ಲ ಇದ್ದಾವೆ, ಅದಕ್ಕೆ ಡೊಟಾಟೇಟ್ ಥೆರಪಿನ ಕೊಡ್ತೀವಿ ನಾವು ಮೆನಿಂಜಿಯೋಮಾ ಪೇಷಂಟ್ಸಿಗೆ, ರಿಕರೆಂಟ್ ಮೆನಿಂಜಿಯೋಮಾಸ್ಗೆ ಅವಾಗೆಲ್ಲ. ಆಗ ಇಲ್ಲಿ PET ಸ್ಕ್ಯಾನಲ್ಲಿ ಇಷ್ಟು ಲೀಜನ್ ಇತ್ತಂದರೆ ಆ ಲೀಜನಲ್ಲಿ ನನ್ನ ಔಷಧಿ ಎಲ್ಲ ಕೂತಿದೆಯಾ ಅಂತ ನೋಡೋದು ನಂದು ಫಸ್ಟ್ ಕ್ವೆಶನ್. ಈಗ ನನ್ನದು ಔಷಧಿ ಮೆಟೀರಿಯಲ್ ಅಲ್ಲಿ ಚೆನ್ನಾಗಿ ಕೂತಿದೆ, ಅಷ್ಟು ಇಮೇಜ್ ಚೆನ್ನಾಗಿ ಬಂದಿದೆ ಅಂದರೆ ನಾನು ಆಲ್ಮೋಸ್ಟ್ ಪ್ರೆಟಿ ಶ್ಯೂರ್ ಹಿ ವಿಲ್ ರೆಸ್ಪಾಂಡ್ ವೆಲ್. ಯಾಕೆಂದರೆ ನನ್ನ ಮೆಡಿಸಿನಲ್ಲಿ ಕೂತಿದೆ, ಐ ಆಮ್ ಸೋ ಮಚ್ ಕಾನ್ಫಿಡೆಂಟ್ ಇಟ್ ವಿಲ್ ಗಿವ್ ರೇಡಿಯೇಷನ್ ಕೊಡ್ತಾ ಇರುತ್ತೆ ಅಲ್ಲಿಗೆ, ಅದು ಆ್ಯಕ್ಟ್ ಆಗುತ್ತೆ ಅಂತ. ಡಾಕ್ಟ್ರೆ, ಸೈಡ್ ಇಫೆಕ್ಟ್ ಏನಾದರೂ ಇರುತ್ತಾ? ನನಗೆ ವಾಂತಿ ಏನಾದರೂ ಬರುತ್ತಾ, ಕೂದಲು ಬಿದ್ದೋಗುತ್ತಾ, ಏನೋ ನಾನು ತೆಪ್ಪಕ್ಕಾಗ್ಬಿಡ್ತೀನ, ಏನಾಗುತ್ತೆ ನನಗೆ? ಅವ್ರಿಗೊಂದು ಇದೆ ಮನಸ್ಸಲ್ಲಿ ಇರುತ್ತೆ, ಕ್ಯಾನ್ಸರ್ ಪೇಷಂಟ್ ಸುಮಾರು ನೋಡಿದ್ದೀರಾ, ಗೊತ್ತು ಹೆಂಗಿರುತ್ತೆ ಅಂತ. ಬಟ್ ಈ ಚಿಕಿತ್ಸೆ ಕೊಟ್ಟರೆ ಅವ್ರು ಏನು ಮುಂದೆ ನೋಡ್ಬೋದು, ಏನಾಗುತ್ತೆ? ಈಗ ನಾವು ಏನೇ ತೊಗೊಂಡ್ರು ಅದರಿಂದ ಒಂದು ಈಗ ಈವನ್ ಪ್ಯಾರಾಸೆಟಮಾಲ್ ತೊಗೊಂಡ್ರು ದೇರ್ ಇಸ್ 1% ಚಾನ್ಸ್ ಆಫ್ ಲಿವರ್ ಫೇಲ್ಯೂರ್. ಹಂಗೆ ಯಾವುದೇ ಔಷಧಿನೂ ವಿದೌಟ್ ಎನಿ ಝೀರೋ ಸೈಡ್ ಎಫೆಕ್ಟ್ಸ್ ಅಂತ ಇರೋದಿಲ್ಲ. ಒಂದು ಅನ್ಎಕ್ಸ್ಪೆಕ್ಟೆಡ್ ಸೈಡ್ ಎಫೆಕ್ಟ್ಸ್ ಇದೇ ಇರುತ್ತೆ. ಬಟ್ ಇನ್ ದ ಲಾರ್ಜ್ ಗೋ ನಾವು ನೋಡಿದಾಗ ಇಷ್ಟು 1000 ಜನ ಪೇಷಂಟ್ಸಿಗೆ ಮಾಡಿ ಆಗ ಈ ಮೇಜರ್ ಸೈಡ್ ಎಫೆಕ್ಟ್ಸ್ ಥರ ಏನೂ ನೋಡಲ್ಲ. ಈಗ ಅದು ನೋಡಿತ್ತು ಅಂದರೂ ಇಟ್ ಈಸ್ ಲೆಸ್ ದ್ಯಾನ್ 3 or 4%. ಈಗ ಕೆಲವೊಂದು ಪೇಷಂಟ್ಸಿಗೆ ಸ್ವಲ್ಪ ಬ್ಲಡ್ ಕೌಂಟ್ಸ್ ಕಡಿಮೆ ಆಗ್ಬೋದು, ಕೆಲವೊಂದು ಮೋಸ್ಟ್ ಆಫ್ ದ ಟೈಮ್ ರಿಕವರ್ ಆಗುತ್ತೆ. ಕೆಲವೊಂದು ಪೇಷಂಟ್ಸಿಗೆ ಬ್ಲಡ್ ಕೌಂಟ್ಸ್ ಕಡಿಮೆ ಆಗ್ಬೋದು. ಕೆಲವೊಂದು ಪೇಷಂಟಿಗೆ 100ರಲ್ಲಿ ಒಬ್ಬರಿಗೆ ಹೇರ್ ಫಾಲು ನೋಡ್ತೀವಿ. ಕೆಲವೊಂದು ಡೊಟಾಟೇಟ್ ಥೆರಪಿಯಲ್ಲೆಲ್ಲ ಹೇರ್ ಫಾಲ್ ನೋಡಿದ್ದೀವಿ, ಬಟ್ ಅದೆಲ್ಲ ವಾಪಸ್ ಬಂದಿದೆ. ಏನಕ್ಕೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಅಂತ ಅಂದರೆ, ಈಗ ಟಾರ್ಗೆಟ್ಗೆ ಸ್ಪೆಸಿಫಿಕ್ ಆಗಿ ಕೂತ್ಕೊಳ್ಳೋದ್ರಿಂದ ಅದ್ರ ತುಂಬ ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಏನು ನೋಡೋದಿಲ್ಲ ಇದರಲ್ಲಿ. ಆಯಿತು.
ಇದು ಡೋಸ್ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಇನ್ನೂ ಅವ್ರಿಗೆ ಅರ್ಥ ಆಗ್ಬೋದು. ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಾ ಇಂಜೆಕ್ಷನ್ ಕೊಂಡ್ಕೋಬೇಕು ಅಂತ. ಅದು ಕರೆಕ್ಟ್. ವಾರಕ್ಕೊಮ್ಮೆ ಕೊಡ್ತೀರಾ ಅಥವಾ ತಿಂಗ್ಳಿಗೊಮ್ಮೆ ಕೊಡ್ತೀರಾ ಅಥವಾ 6 ತಿಂಗ್ಳಿಗೊಮ್ಮೆ ಬೇಕಾ? ಇದು ಯಾವ ಥರ ನೀವು ಪ್ಲಾನ್ ಮಾಡ್ತೀರಾ ಸಾಧಾರಣವಾಗಿ ನಿಮ್ಮ ಕ್ಲಿನಿಕಲ್ಲಿ? ಡೋಸಿಂಗ್ ಹೌದು. ನಾವು ಏನೇ ಹೇಳ್ತೀವಿ ಅಂದ್ರೂ ಈಗ ಪ್ಯಾರಾಸೆಟಮಾಲ್ಗೆ ಅದಕ್ಕೆಲ್ಲ MG ಅಂತ ಕರಿತೀವಿ ಎಲ್ರಿಗೂ. ಆಯ್ತು. 5 mg 10 mg 50 500 mg ಈ ಥರ ಎಲ್ಲ ಕೇಳ್ತಿರ್ತೀವಿ. ಈಗ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಮಿಲಿಕ್ಯೂರಿ ಮೈಕ್ರೋಕ್ಯೂರಿ ಅಂತೆಲ್ಲ ಇರ್ತವೆ. ಈಗ ನಾವು ಆಲ್ಫಾ ಎಮಿಟರ್ ಆಕ್ಟೀನಿಯಂ ಅಂತ ಹೇಳಿದ್ರೆ ಅದನ್ನೆಲ್ಲ ಮೈಕ್ರೋಕ್ಯೂರಿಯಲ್ಲಿ ಕೊಡ್ತೀವಿ. ಕೆಲವೊಂದು ಪೇಷಂಟ್ಗೆ 250 ಮೈಕ್ರೋಕ್ಯೂರಿ ಕೊಡ್ತೀವಿ, 300 ಮೈಕ್ರೋಕ್ಯೂರಿ ಕೊಡ್ತೀವಿ, ಅದೇ ಆಕ್ಟೀನಿಯಮ್ಗೆ. ಲುಟೀಷಿಯಮ್ಗೆ ಮಿಲಿಕ್ಯೂರಿಯಲ್ಲಿ ಕೊಡ್ತೀವಿ, 200 ಕೊಡ್ತೀವಿ, ಕೆಲವರಿಗೆ 250 ಮಿಲಿಕ್ಯೂರಿ ಕೊಡ್ತೀವಿ. ಎಷ್ಟೊಂದು ಪ್ಯಾರಾಮೀಟರ್ಸ್ ಎಲ್ಲ ನೋಡಿ ಅದನ್ನು ಡಿಸೈಡ್ ಮಾಡ್ತೀವಿ. ಆಮೇಲೆ ಈ ನೀವು ಹೇಳ್ದಂಗೆ ಎಷ್ಟು ಸೈಕಲ್ಸ್ ಕೊಡಬೇಕು, ಎಷ್ಟು ಥೆರಪಿ ಕೊಡಬೇಕು, ಇದು ಎಷ್ಟು ಡಿಸೀಸ್ ಸ್ಟೇಟಸ್ ಎಷ್ಟಿದೆ, ಅಥವಾ ಡಿಸೀಸ್ ಬರ್ಡನ್ ಅಂತ ನಾವು ಏನು ಕರಿತೀವಿ, ಮೆಟಾಸ್ಟಾಟಿಕ್ ಡಿಸೀಸ್ ಬರ್ಡನ್, ಅದ್ರ ಮೇಲ್ಗಡೆ ವೇರಿ ಆಗುತ್ತೆ. ಈ ಕೆಲವೊಂದು ಸರಿ ಈಗ PSMA ಥೆರಪಿಯಲ್ಲಿ ತುಂಬ ಮಲ್ಟಿಪಲ್ ಡಿಸೀಸ್ ಎಲ್ಲ ಕಡೆ ಹರಡಿತ್ತು ಅಂದರೆ 4 ಸೈಕಲ್ ಕೊಡ್ಬೋದು, ಕೆಲವೊಂದು ಸರಿ 6 ಸೈಕಲ್ಸ್ ಕೊಡ್ಬೋದು, ಕೆಲವೊಂದು ಸರಿ ಅದು ರೆಸ್ಪಾಂಡ್ ಆಗ್ತಾ ಇದ್ದು ಇನ್ನೂ ಚೆನ್ನಾಗಿ ಆಗ್ತಿತ್ತು ಪೇಷಂಟ್ಸ್, ಇನ್ನೂ ಏನು ತುಂಬ ರೆಸ್ಪಾಂಡ್ ಆಗ್ತಿದ್ದಾರೆ ಅಂದರೆ ಈಗ ನಾವು ಆಸ್ಟ್ರೇಲಿಯಾದಲ್ಲಿ ಈಗ ಪೆಟ್ರೋಮ್ಯಾಕ್ ಅಲ್ಲಿ ಎಲ್ಲ ನಾವು ಹೋಗಿ ಕಲಿತಾಗ ನಾವು 20 ಸೈಕಲ್ ತನಕನೂ ಕೊಟ್ಟಿದ್ದೀವಿ ಪೇಷಂಟ್ಸಿಗೆ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಅದೆಲ್ಲ ಎವ್ರಿಥಿಂಗ್ ಅದು ಇಟ್ ಇಸ್ ಎ ಡೈನಮಿಕ್ ಪ್ರೊಸೆಸ್, ಚೇಂಜ್ ಆಗ್ತಿದೆ. ಈ ಹೊಸ ಟ್ರಯಲ್ಸ್ ಬರ್ತಿರೋದ್ರಿಂದ ಸ್ಟಾಗ್ನೆಂಟ್ ಇಷ್ಟೇ. ನೀವು ಇದು ಹೇಳ್ದಂಗೆ ನೀವು ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಕೊಡ್ತೀರಾ ಅಂದ್ರೆ ಅವ್ರು ಏನು ಊಹೆ ಮಾಡ್ತಾರೆ ಅಂದ್ರೆ ಇದ್ರ ಫಲಿತಾಂಶ ಏನಾಗುತ್ತೆ, ನನ್ ಬೆಳೆದಿರೋ ಕ್ಯಾನ್ಸರ್ ಚಿಕ್ಕದಾಗ್ಬಿಡತ್ತಾ ಅಥವಾ ಪೂರ್ತಿ ಹೋಗ್ಬಿಡತ್ತಾ, ನಾನು ಏನ್ ನೋಡ್ತೀರಿ ಇದಾದ್ಮೇಲೆ ಅಂತ ಅವರು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಪೂರ್ತಿಯಾಗಿ ವಾಸಿ ಆಗ್ಬಿಡ್ತೀನ ಅದನ್ನು ಅವ್ರು ಕೇಳ್ತಾರೆ ಬಹುಶಃ. ಕರೆಕ್ಟ್. ಈಗ ನಾವು ಏನೇ ರೆಸ್ಪಾನ್ಸ್ ಅಂತ ಹೇಳಿದ್ರೋ ಇದನ್ನ ಪಾರ್ಷಿಯಲ್ ರೆಸ್ಪಾನ್ಸ್, ಕಂಪ್ಲೀಟ್ ರೆಸ್ಪಾನ್ಸ್ ಅಥವಾ ರೆಸಲ್ಯೂಷನ್ಸ್ ಅಂತೆಲ್ಲ ಕರಿತೀವಿ ನಾವು. ಈಗ ಮೋಸ್ಟ್ ಆಫ್ ದ ಟೈಮ್ ಎಷ್ಟು ಡಿಸೀಸ್ ಬರ್ಡನ್ ಇದೆ, ಎಷ್ಟು ಯಾವುದು ಟ್ಯೂಮರ್, ಈ ವಿಚ್ ಟೈಪ್ ಆಫ್ ಟ್ಯೂಮರ್. ಈಗ ನಾವು ನ್ಯೂರೋಎಂಡೋಕ್ರೈನ್ ಟ್ಯೂಮರ್ ಅಂತ ಅಂದರೆ ಅದು ಫಾಸ್ಟಾಗಿ ಗ್ರೋ ಆಗೋದು ಇಲ್ಲ, ಫಾಸ್ಟಾಗಿ ಮೆಲ್ಟ್ ಆಗೋದು ಇಲ್ಲ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಫಾಸ್ಟ್ ಗ್ರೋ ಆಗ್ತವೆ, ಫಾಸ್ಟ್ ಮೆಲ್ಟ್ ಆಗ್ತವೆ, ಮತ್ತೆ ಫಾಸ್ಟ್ ಬಂದುಬಿಡ್ತವೆ, ಅಗ್ರೆಸಿವ್ ಟ್ಯೂಮರ್ಸ್. ಈಗ ಕೆಲವೊಂದು ಸ್ಲೋ ಗ್ರೋ ಆಗ್ತವೆ, ಸ್ಲೋ ಹೋಗ್ತವೆ, ಸ್ವಲ್ಪ ನಿಧಾನಕ್ಕೆ ಬರ್ತವೆ ಮೆಟಾಸ್ಟಾಟಿಕ್ ಸೆಟ್ಟಿಂಗ್ಸ್ ಎಲ್ಲೂ. ಈಗ ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಸಿಗಿತ್ತು ಅಂದರೆ ಅದು ನಾವು ಕೊಟ್ಟಾಗ ಫಸ್ಟು ಅದು ಕೆಲವೊಂದು ಕೆಮಿಕಲ್ಸ್ನ ರಿಲೀಸ್ ಮಾಡ್ತಿರುತ್ತೆ. ಆ ಕೆಮಿಕಲ್ಸ್ ರಿಲೀಸ್ ಮಾಡಿ ಕೆಲವೊಂದು ಸರಿ ಗ್ಯಾಸ್ಟ್ರೈಟಿಸ್ ಮಾಡೋದು, BP ಆಲ್ಟ್ರೇಷನ್ಸ್ ಮಾಡೋದು, ಹಿಂಗೆ ಎಷ್ಟೊಂದು ಮತ್ತು ಡಯರಿಯಾ ಮಾಡೋದು ಅದೆಲ್ಲ ಮಾಡ್ತಿರುತ್ತೆ. ನಾವು ಫಸ್ಟು ಈಗ ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ಫಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಈ ಅದೇನು ಸಿಮ್ಟಮ್ಸ್ ಮಾಡ್ತಿರ್ತದೆ, ಈ ಲೈಕ್ ಡಯರಿಯಾ ಮಾಡೋದು ಅಥವಾ ಊಟ ಮಾಡದೆ ಸೇರಿಸ್ದೇ ಇರೋದು, ಗ್ಯಾಸ್ಟ್ರೈಟಿಸ್ ಮಾಡೋದು, ಅದೆಲ್ಲ ಯೂಶಲಿ ಫಸ್ಟ್ ನೋಡ್ತೀವಿ. ಅವೆಲ್ಲ ರೆಸ್ಪಾನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಈಗ ಅದು ನೋಡಿದ್ಮೇಲೆ ಯೂಶಲಿ ಸೈಜ್ನ ನೆಕ್ಸ್ಟ್ಗೆ ಹೋಗ್ತೀವಿ. ಸೈಜೂ ಸ್ವಲ್ಪ ಕಡಿಮೆ ಆಗ್ತಿರ್ತದೆ, ಬಟ್ ಡ್ರಾಸ್ಟಿಕಲಿ ಒಂದೇ ಸರಿ ತುಂಬ ಕಡಿಮೆ ಆಗಿಬಿಡಲ್ಲ. ವಿತ್ ಸೈಕಲ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು 2 ಅಸೆಸ್ಮೆಂಟ್ ಮಾಡ್ತೀವಿ, ಒಂದು ಪೆಟ್ ಅಸೆಸ್ಮೆಂಟು, ಇನ್ನೊಂದು CT ಸ್ಕ್ಯಾನ್ ಅಸೆಸ್ಮೆಂಟ್. CT ಸ್ಕ್ಯಾನಲ್ಲಿ ಸೈಜು, ಪೆಟ್ಟಲ್ಲಿ ಆ್ಯಕ್ಟಿವಿಟಿ ಅಸೆಸ್ಮೆಂಟ್ ಮಾಡ್ಕೊಂಡಿರ್ತೀವಿ. ಅದೇ ಥರ ಈಗ PSMA ಥೆರಪಿ ಎಲ್ಲ ನೋಡಿದಾಗ ಅದರಲ್ಲಿ ಸ್ವಲ್ಪ ಬೇಗನೆ ರಿಸಾಲ್ವ್ ಆಗ್ತವೆ. ಅದೇ ಥರ ಒಂದೊಂದು ಟ್ಯೂಮರಿಗೆ ಒಂದೊಂದು ಥರ, ಕೆಲವೊಂದು ಬೇಗ ರೆಸ್ಪಾಂಡ್ ಆಗ್ತವೆ, ಕೆಲವೊಂದು ಸ್ಲೋ ಆಗ್ತವೆ. ಇಟ್ ವೇರೀಸ್ ದ ಟ್ಯೂಮರ್. ಇದು ಹೇಳ್ದಂಗೆ ಇವಾಗ ಟ್ರೀಟ್ಮೆಂಟು ತಗೊಂಡ್ರು, ಇವಾಗ ನೆಕ್ಸ್ಟ್ ಅವರು ಪ್ರಶ್ನೆ ಇನ್ನೊಂದು ಬರುತ್ತೆ ಅಂದರೆ ಸೇಫ್ಟಿ ಇದೆಯಾ ಡಾಕ್ಟ್ರೇ, ನೀವು ರೇಡಿಯೋ ಆಕ್ಟಿವ್ ಅಂತ ಇದ್ದೀರಾ, ನನ್ಗೆ ಆಗ್ತಾ ಇದೆ ಪರವಾಗಿಲ್ಲ, ನಾವು ಇವಾಗ ನೆಂಟರು ಇರ್ತಾರೆ ಇಲ್ಲ ಮಕ್ಳು ಇರ್ತಾರೆ ಮನೆಯಲ್ಲಿ, ಆ ಪೇಷಂಟ್ಗಳು ಅವ್ರ ಪಕ್ಕ ಕೂರ್ಬೋದಾ, ಇಲ್ಲ ಗರ್ಭಿಣಿನೂ ಇರ್ತಾರೆ ಮನೆಯಲ್ಲಿ, ಅವ್ರಿಗೂ ರೇಡಿಯೇಷನ್ ಹರಡ್ಬಿಟ್ರೆ ಏನ್ ಆಗೋದು, ಅವರು ಕೇಳಿರ್ತಾರೆ ಶಾಕಿರಣ ಬಗ್ಗೆ, ಎಕ್ಸ್ರೇಸ್ ಬಗ್ಗೆ. ಬಟ್ ಇದನ್ನು ಅದೇ ತರ ಅನ್ಕೊಂಡ್ರೆ ಕಷ್ಟ ಆಗ್ಬೋದು. ಇದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿದ್ರೆ ಅವ್ರಿಗೆ ತುಂಬಾ ಮಾಹಿತಿ ಸಿಗ್ಬೋದು. ಕರೆಕ್ಟ್. ನಾವೀಗ ಪೇಷಂಟ್ನ ನಾವು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡೋಷ್ಟೊಳಗೆ ಮೋಸ್ಟ್ ಆಫ್ ಅವರ್ ಥೆರಪಿಯಲ್ಲಿ ದೇ ವಿಲ್ ಬಿ ಇನ್ ಸೇಫ್ ಲಿಮಿಟ್ಸ್. ಅದಕ್ಕೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಈಗ ನಮ್ಮದು ಒಂದು ಮಾನಿಟರ್ ಮಾಡೋದಕ್ಕೆ ಅದಕ್ಕೆಲ್ಲ ಇಕ್ವಿಪ್ಮೆಂಟ್ಸ್ ಇದ್ದಾವೆ. ಅದರಲ್ಲಿ ನಾವು ಹಿಂಗೆ ಇಟ್ಟರೆ ಅದೆಲ್ಲ ಎಷ್ಟು ರೇಡಿಯೇಷನ್ ಬಾಡಿಯಿಂದ ಬರ್ತಿದೆ, ಇಷ್ಟು ಮೀಟ್ರಲ್ಲಿ ಎಷ್ಟು ಬರ್ತಿದೆ, ಆ ಸೇಫ್ ಲಿಮಿಟ್ ಇದ್ರೇ ನಾವು ಡಿಸ್ಚಾರ್ಜ್ ಮಾಡೋದು. ಅದಕ್ಕೆ ನಥಿಂಗ್ ಟು ವರಿ. ಸ್ಪೆಸಿಫಿಕಲಿ ಲುಟೀಷಿಯಮ್, ಆಕ್ಟಿನಿಯಮ್ ಈ ಥೆರಪಿ ಯೂಶಲಿ ಹೊರಗಡೆಗೆ ಬರೋದಿಲ್ಲ, ಅವು ತುಂಬ ಅಲ್ಲೇ ಇರ್ತವೆ. ಸ್ಪೆಸಿಫಿಕಲಿ ಇದೊಂದು ಡೌಟ್, ಈಗ ಪ್ರೆಗ್ನೆಂಟ್ ವುಮೆನ್ ಇದ್ದರು ಅಥವಾ ತುಂಬ ಚಿಕ್ಕ ಮಕ್ಕಳಿದ್ರು, ಅವರಲ್ಲಿ ಈಗ ಅಯೋಡೀನ್ ಥೆರಪಿ ಅಂತ ನಾವು ಥೈರಾಯ್ಡ್ ಕ್ಯಾನ್ಸರ್ಗೆ ಏನು ಕೊಡ್ತೀವಲ್ಲ ಅಂಥ ಪೇಷಂಟ್ನ ನಾವು ಅಡ್ಮಿಟೇ ಮಾಡಿರ್ತೀವಿ 1-2 ದಿನ. ಅದಾದಮೇಲೂ ಬೆಟರ್ ಅಂದ್ಬಿಟ್ಟು ಒಂದು 3-4 ಡೇಸ್ ಎಕ್ಸ್ಟ್ರಾ, 1 ವೀಕ್ ತನಕ ಸಪ್ರೇಟ್ ರೂಮಲ್ಲಿ ಐಸೋಲೇಟ್ ಆಗಿರಿ ಅಂತ ಹೇಳಿರ್ತೀವಿ. ಹಂಗೆ ಅಂದ್ಬಿಟ್ಟು 1 ನಿಮಿಷ 2 ನಿಮಿಷ ಹೋಗ್ಬಿಟ್ರೆ ಏನು ಆ ಥರ ಏನು ಆಗ್ಬಿಡೋದಿಲ್ಲ. ತುಂಬ ದೀರ್ಘಕಾಲ ಗಂಟಾನ್ಗಟ್ಲೆ ಜೊತೆ ಕೂತ್ಕೋಬೇಡ್ರಿ ಅಂತ ಹೇಳಿರ್ತೀವಿ ಅಷ್ಟೇ.
ಫ್ಯೂ ಮಿನಿಟ್ಸಿಗೆ ಎಲ್ಲ ಏನಾಗೋದಿಲ್ಲ. ಇದೇನು ಇನ್ಫೆಕ್ಷನ್ ಥರ ಸ್ಪ್ರೆಡ್ ಆಗಲ್ಲ, ಏನು ಭಯಪಡೋದೇನಿಲ್ಲ. ಅಕಸ್ಮಾತ್ ಮುಟ್ಟಿದ್ರೆ ಹರಡ್ಬಿಡುತ್ತೆ ಅಥವಾ ಹಿಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ, ಕೋವಿಡ್ ಥರ ಸ್ಪ್ರೆಡ್ ಆಗಿಬಿಡುತ್ತೆ, ಆ ಥರ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಎಲ್ಲ ಇಟ್ಕೊಳ್ಳೋದೇನು ಬೇಕಾಗಿ. ಇಂಜೆಕ್ಷನ್ ಕೊಡ್ತೀರಾ ಅಂತ, ಅದು ಔಷಧಿ ಒಳಗಡೆ ಹೋಯ್ತು. ಇವಾಗ ಬಾಡಿಯಿಂದ ಹೆಂಗೆ ಆಚೆ ಬರುತ್ತೆ? ಇದು ಮೂತ್ರ ಮೂಲಕ ಆಚೆ ಬರುತ್ತಾ, ಇಲ್ಲ ಎಂಜಿಲ್ ಮೂಲಕ ಬಂದ್ಬಿಡುತ್ತಾ, ಅಥವಾ ಮಲ ಮೂಲಕ ಆಚೆ ಬರುತ್ತಾ? ಇದನ್ನು ಮಾಹಿತಿ ಕೊಟ್ರೆ ಒಳ್ಳೇದು. ಕರೆಕ್ಟ್. ಇದು ರೂಟ್ ಆಫ್ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಇದಕ್ಕೆ ಮಲ್ಟಿಪಲ್ ರೂಟ್ ಆಫ್ ಎಕ್ಸ್ಕ್ರೀಷನ್ಸ್ ಇರುತ್ತೆ. ಏನು ಕೆಲವೊಂದು ಈಗ ನಾವು ಅಯೋಡಿನ್ ತೊಗೊಂಡ್ರೆ ಅಯೋಡಿನ್ ಎಂಜಿಲ್ ಮುಖಾಂತರನೇ ಬರುತ್ತೆ, ಈವನ್ ಸ್ವೆಟ್ ಮುಖಾಂತರನೂ ಬರುತ್ತೆ ಅಯೋಡಿನ್ನು. ಮಾಮೂಲಿ ಯೂರಿನ್ ಅಥವಾ ಗ್ಯಾಸ್ಟ್ರೈಟಿಸ್, GIT ಟ್ರ್ಯಾಕ್, ಮಲಮೂತ್ರ ಹೋಗೋದು ಅದೆಲ್ಲ ಕಾಮನು ಇದು ಅಯೋಡಿನ್ಗೆ. ಸಿಮಿಲರ್ಲಿ ಲುಟೀಷಿಯಮ್, ಡೋಟಾಟೇಟ್, PSM ಇವೆಲ್ಲ ಮೋಸ್ಟ್ ಆಫ್ ಟೈಮ್ ಕಿಡ್ನಿ ರೂಟ್ನ ಫಾಲೋ ಮಾಡ್ತಾವೆ, ಅಂದರೆ ಯೂರಿನ್ ಮುಖಾಂತರ ಎಕ್ಸ್ಕ್ರೀಟ್ ಆಗ್ತಾವೆ ಅವೆಲ್ಲ. ಸೊ ಅದರಿಂದ ಆ ಮೂತ್ರಪಿಂಡ ಕಿಡ್ನಿಗೆ ಡ್ಯಾಮೇಜ್ ಏನಿಲ್ಲ, ಅದು ಏನು ಅಷ್ಟು ತೊಂದರೆ ಕೊಡೋದಿಲ್ಲ. ಇಲ್ಲ, ಇದೆಲ್ಲ ವಿದಿನ್ ದ ಲಿಮಿಟ್ಸೇ ಇರ್ತವೆ. ಮತ್ತು ಈಗ ಸ್ಪೆಸಿಫಿಕಲಿ ಲುಟೀಷಿಯಮ್ಗೆಲ್ಲ ಈ ನೆಫ್ರೋ ಪ್ರೊಟೆಕ್ಟಿವ್ ಏಜೆಂಟ್ಸ್ ಅಂತಲೂ ಮೊದಲೇ ಅಮೈನೋ ಆಸಿಡ್ಸ್ ಇನ್ಫ್ಯೂಷನ್ ಕೊಟ್ಟಿರ್ತೀವಿ ನಾವು. ಸ್ಪೆಷಲ್ ಹೇಳ್ತೀರಾ ಆಲ್ಬುಮಿನ್ ಕೊಡ್ತೀರಾ ಅಂತ ಒಂದು ಅರ್ಧ ಗಂಟೆ ಮುಂಚೆ? ಅದೇ ಆಲ್ಬುಮಿನ್ ಕೊಟ್ಟಿರ್ತೀವಿ. ಆಲ್ಬುಮಿನ್ ಇನ್ ದ ಸೆನ್ಸ್ ಅಮೈನೋ ಆಸಿಡ್ ಇನ್ಫ್ಯೂಷನ್ಸ್ ಅವು. ಲೈಸಿನ್ ಅರ್ಜಿನಿನ್ ಕಾಂಪ್ಲೆಕ್ಸ್ ಅಂತ ಕೊಟ್ಟಿರ್ತೀವಿ ಆಲ್ಬುಮಿನ್ಕಿನ. ಅವೆಲ್ಲ ಸ್ವಲ್ಪ ನೆಫ್ರೋ ಪ್ರೊಟೆಕ್ಟಿವ್ ಏಜೆಂಟ್ಸ್. ಇವೆಲ್ಲ ನಾವು ಪ್ರಿಕಾಷನ್ಸ್ನ ತೊಗೊಂಡಿರ್ತೀವಿ. ಅದ್ರ ಮುಖಾಂತರ ಎಕ್ಸ್ಕ್ರೀಟ್ ಆಗೋದ್ರಿಂದ ಅದಕ್ಕೆ ಡ್ಯಾಮೇಜ್ ಆಗದೆ ಇರಲಿ ಅಂತ ನೋಡ್ಕೊತೀವಿ. ಮತ್ತು ಅದು ತುಂಬ ಏನು ಬೈಂಡ್ ಆಗಲ್ಲ, ಎಕ್ಸ್ಕ್ರೀಟ್ ಆಗಿಬಿಡುತ್ತೆ ರೂಟಿಂದ. ಕರ್ನಾಟಕದಲ್ಲಿ ಇದು ಎಲ್ಲಿ ಲಭ್ಯ ಇದೆ, ಎಲ್ಲಿ ಸಿಗತ್ತೆ, ಎಲ್ಲಿ ಅವರು ಮುಂದೆ ನೋಡಬೇಕು ಇದ್ರ ಬಗ್ಗೆ ಎಲ್ಲ? ಎಲ್ಲಿ ಇರುತ್ತೆ, ಈ ಒಂದು ಬೆಂಗಳೂರು ಅಂತ ಸಿಟಿಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ, ಯೂಶಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಇದ್ದಾವೆ. ಏನಕ್ಕೆ ಅಂದರೆ ಇಟ್ ಈಸ್ ಸ್ವಲ್ಪ ತುಂಬ ಎಕ್ಸ್ಪೆನ್ಸಸ್, ಖರ್ಚು ಆಗುತ್ತೆ ಈ ಡಿಪಾರ್ಟ್ಮೆಂಟ್ನ ನಡೆಸಬೇಕು ಅಂತಂದರೆ. ಬಟ್ ಹಂಗೇ ರಿಸಲ್ಟ್ಸೂ ಅಷ್ಟೇ ಅಕ್ಯುರೇಟ್ ಇರುತ್ತೆ, ಅಷ್ಟೇ ಸ್ಮಾಲ್ ಥಿಂಗ್ಸ್ ಇರೋದು ಗೊತ್ತಾಗುತ್ತೆ. ಆಗ ಎಷ್ಟೊಂದು ಸರಿ ಈ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಈಗ ಎಷ್ಟೊಂದು ಸರಿ ಬೇರೆ ಸ್ಟೇಜ್ ಆಗಿಬಿಟ್ರೆ ಎಷ್ಟೊಂದು ಪೇಷಂಟಿಗೆ ಆಪ್ರೇಷನ್ ಬದಲು ಕೀಮೊಥೆರಪಿಗೆ ಹೋಗಬೇಕು ಅಂತ ಆಗಿಬಿಡುತ್ತೆ. ಆಗ ಕೆಲವೊಂದು ಸರಿ ಈಗ ಸ್ಟೇಜ್ 2 ಇಂದ ಸ್ಟೇಜ್ 4 ಅಂತ ಗೊತ್ತಾದರೆ ಅದಕ್ಕೆ ಕೀಮೋ ಕೊಡಬೇಕಾಗ್ಬೋದು, ಅಥವಾ ಕೆಲವೊಂದು ಸರಿ PSMA ಸ್ಕ್ಯಾನಲ್ಲಿ ಎಲ್ಲ ಮೆಟ್ಸ್ ಇತ್ತಂದರೆ PSMA ಥೆರಪಿ ಕೊಡಬೇಕಾಗ್ಬೋದು. ನ್ಯೂರೋ ಎಂಡೋಕ್ರೈನ್ ಡೋಟಾ ಸ್ಕ್ಯಾನೆಲ್ಲ ಎಲ್ಲ ನೋಡಿದ್ರೆ ಡೋಟಾ ಥೆರಪಿ ಕೊಡ್ಬೋದಕ್ಕಾಗ್ಬೋದು. ಆ ಥರ ಎಲ್ಲ ಚೇಂಜಸ್ ಆಗೋದಕ್ಕೆ ಈ ಸ್ಕ್ಯಾನ್ಸಿಂದ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಗೊತ್ತಾಯ್ತು ಡಾಕ್ಟ್ರೆ. ನೀವು ಎಲ್ಲ ಸೆಟಪ್ ಬಗ್ಗೆ ಹೇಳಿದ್ದೀರಾ. ಈ ಪೆಟ್ ಸ್ಕ್ಯಾನರ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ, ತಗ್ಗಿರೋ ಬೇಕು ಇದಕ್ಕೆಲ್ಲ ನಡ್ಸೋಕ್ಕೆ. ಸಾಮಾನ್ಯವಾಗಿ ಯಾರ್ಯಾರೋ ಇದು ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಇದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಇದು ಎಲ್ಲಿಂದ ಬರುತ್ತೆ, ಇದು ಇಂಪೋರ್ಟ್ ಮಾಡ್ಕೋಬೇಕು, ಅಷ್ಟು ಸುಲಭವಾಗಿ ಸಿಗಲ್ಲ, ಎಲ್ಲ ಇರಲ್ಲ ಈ ಫೆಸಿಲಿಟಿ ಎಲ್ಲ. ಅದ್ರ ಪರವಾಗಿ ಏನು ಪ್ರಶ್ನೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇವಾಗ ಯಾವ್ಯಾವ ರೇಡಿಯೋ ಫಾರ್ಮಾಸ್ಯೂಟಿಕಲ್ ಲಭ್ಯವಾಗುತ್ತದೆ, ಅಥವಾ ನೀವು ತರಿಸ್ಬೋದು, ಅಥವಾ ಇಲ್ಲಿಂದ ಕೊಂಡ್ಕೋಬೋದು ಆರ್ಡರ್ ಕೊಟ್ಟು? ಅಂದರೆ FDG ಅಥವಾ ಡೋಟೆಕ್, ಆಕ್ಟಿನಿಯಮ್ ಇದೆಲ್ಲ ಇದೆಯಾ, ಅಥವಾ ಯಾವುದಿದೆ ಅದು ಹೇಳಿದ್ರೆ ಅರ್ಥ ಆಗುತ್ತೆ. ಕರೆಕ್ಟ್. ನಾನು ಹೇಳ್ತೀನಿ, ಈಗ ಎಷ್ಟೊಂದು ರೇಡಿಯೋ ಫಾರ್ಮಾಸ್ಯೂಟಿಕಲ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟ್ಲಿಗೆ ಕೇಳಿದ್ರೆ ನಾವು ವಿ ವಿಲ್ ಡೂ ಒಂದು 15 ಡಿಫ್ರೆಂಟ್ ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಮಿಷಿನ್ ಒಂದೇ, ನಾವು ಏನು ಇಂಜೆಕ್ಟ್ ಮಾಡ್ತೀವಿ ಅದ್ರ ಮೇಲ್ಗಡೆ ಪೆಟ್ ಸ್ಕ್ಯಾನ್ ವೇರಿ ಆಗುತ್ತೆ. ಹಂಗೆ ಆಲ್ಮೋಸ್ಟ್ 15 ಪೆಟ್ ಟ್ರೇಸರ್ಸ್ದು ಆಕ್ಸೆಸ್ ಇದೆ. 15 ಪೆಟ್ ಟ್ರೇಸರ್ ಅಂದರೆ ಈಗ FDG ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ತೀವಿ, ಅದ್ರದ್ದು ಆಕ್ಸೆಸ್ ಇದೆ. ಅದು ಎಲ್ಲ ಕಡೆಯೂ ಸಿಗುತ್ತೆ, ಅದು ಅದೇನು ಕಾಮನ್ ಅದು. ಮತ್ತು PSMA ಪೆಟ್ ಸ್ಕ್ಯಾನ್ ಅಂತ ಇದೆ, ಡೋಟಾ ಪೆಟ್ ಸ್ಕ್ಯಾನ್ ಅಂತ, ಇದು ತುಂಬ ಕಾಮನ್. ಅದಲ್ಲದೆ ಈಗ ಫ್ಯಾಪಿ ಪೆಟ್ ಸ್ಕ್ಯಾನ್ ಅಂತ ಇದೆ. ಇದೊಂದು ಇಂಟ್ರೆಸ್ಟಿಂಗ್ ಥಿಂಗ್. ಈ ಫ್ಯಾಪಿ ಪೆಟ್ ಸ್ಕ್ಯಾನ್ ಅಂತ ಅಂದರೆ ಏನು ಅಂದರೆ, ಇದು ಈಗ ಎಷ್ಟೊಂದು ಜನಕ್ಕೆ ಪೆಟ್ ಸ್ಕ್ಯಾನ್ ಅಂತ ಕೇಳಿದ್ರೆ ಅವ್ರ ಎಲ್ಲ ಈವನ್ ನಮ್ಮ ಡಾಕ್ಟ್ರಿಗೂ ತಲೆಗೆ ಬರೋದು FDG ಪೆಟ್ ಸ್ಕ್ಯಾನ್. ಈಗ FDG ಪೆಟ್ ಸ್ಕ್ಯಾನ್ ಬದಲು ಫ್ಯಾಪಿ ಪೆಟ್ ಸ್ಕ್ಯಾನ್ ಮೋಸ್ಟ್ ಆಫ್ ದ ಟ್ಯೂಮರ್ಸ್ಗೆ ಮಾಡ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ಗೆ, ಲಂಗ್ ಕ್ಯಾನ್ಸರ್ಗೆ, ಸ್ಟಮಕ್ ಕ್ಯಾನ್ಸರ್ಗೆ, ಅದಕ್ಕೆಲ್ಲ. ಅಡ್ವಾಂಟೇಜ್ ಏನು ಇದ್ರದ್ದು ಫ್ಯಾಪಿ ಪೆಟ್ ಸ್ಕ್ಯಾನ್ ಅಂತ ಅಂದರೆ, ಈಗ FDG ಪೆಟ್ ಸ್ಕ್ಯಾನ್ ಮಾಡಬೇಕು ಅಂದರೆ ಪೇಷಂಟ್ ಅಪಾಯಿಂಟ್ಮೆಂಟ್ ತೊಗೊಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬರಬೇಕು, ಬೆಳಗ್ಗೆ ಯೂಶಲಿ 6 o'clock 7 o'clock. ಯಾಕೆ ಅಂದರೆ FDG ಅವಾಗ ಮಾತ್ರ ಬರುತ್ತೆ, FDG ಹೊರಗಡೆಯಿಂದ ಬರುತ್ತೆ. ಸೈಕ್ಲೋಟ್ರಾನ್ ಅಂತ ಒಂದು ಮಿಷಿನ್ ಇದೆ, ಅದು FDGನ ಪ್ರೊಡ್ಯೂಸ್ ಮಾಡಿ ಎಲ್ಲ ಹಾಸ್ಪಿಟ್ಲಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲ ಅದರಿಂದ ಇಂಜೆಕ್ಟ್ ಮಾಡಿದ್ಮೇಲೆ 1 hour ವೆಯ್ಟ್ ಮಾಡಿ ಮಾಡಬೇಕು. ಆಮೇಲೆ ಬ್ಲಡ್ ಶುಗರು 200ಕ್ಕಿಂತ ಕಮ್ಮಿ ಇರಬೇಕು. ಅಕಸ್ಮಾತ್ ಜಾಸ್ತಿ ಇತ್ತು ಅಂದರೆ FDG ಅಂದರೆ ಫ್ಲೂರೋ ಡಿಯಾಕ್ಸಿ ಗ್ಲೂಕೋಸ್, ಅದರಿಂದ ಅದು ಇದು ಇಂಟರ್ಫಿರೆನ್ಸ್ ಆಗುತ್ತೆ, ಮಾಡೋದಕ್ಕೆ ಬರೋದಿಲ್ಲ. ಹಂಗೆ ಎಷ್ಟೊಂದು ಇಂಡ್ಯೂರೆನ್ಸ್ ಫ್ಯಾಕ್ಟರ್ಸ್ ಇದೆ FDGಗೆ. ಇದನ್ನ ಓವರ್ಕಮ್ ಮಾಡೋದಕ್ಕೆ ಈಗ ಹೊಸ ಟೆಕ್ನಾಲಜಿ ಆಫ್ ಟ್ರೇಸರ್ಸಲ್ಲಿ ಏನು ಅಂದರೆ ಫ್ಯಾಪಿ ಅಂತ. ಫ್ಯಾಪಿ ಅಂದರೆ ಫೈಬ್ರೋಬ್ಲಾಸ್ಟ್ ಆಕ್ಟಿವೇಟೆಡ್
ಪ್ರೋಟೀನ್ ಇನಿಬಿಟರ್ ಅಂತ. ಅದು ಅಡ್ವಾಂಟೇಜ್ ಏನಂತಂದರೆ ಇದನ್ನು ಯಾವಾಗಾದರೂ ಮಾಡ್ಬೋದು, ದಿನದಲ್ಲಿ 24 ಗಂಟೆಲಿ ಯಾವಾಗಾದರೂ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ರಾತ್ರಿ 8 ಗಂಟೆಗೂ ಫ್ಯಾಪಿಪೆಟ್ ಮಾಡಿಬಿಡ್ತೀವಿ, ರಾತ್ರಿ 9 ಗಂಟೆಗೂ ಮಾಡಿಬಿಡ್ತೀವಿ. ಪೇಷಂಟ್ OPD ಮುಗಿಸಿ ಬಂದ ತಕ್ಷಣ ಇಂಜೆಕ್ಟ್ ಮಾಡಿಬಿಡ್ತೀವಿ. ಇಂಜೆಕ್ಟ್ ಆಗಿ 15 ನಿಮಿಷಕ್ಕೆ ಸ್ಕ್ಯಾನ್ಗೆ ತೊಗೊತೀವಿ. FDGಲಿ 1 hour ಆಗ್ತಿತ್ತು. ಮತ್ತು ಇನ್ನೊಂದು 6-7 ನಿಮಿಷದ ಸ್ಕ್ಯಾನ್ ಮುಗಿದೋಗುತ್ತೆ. ಲಿಟ್ರಲಿ 20 ನಿಮಿಷದಲ್ಲಿ ಪೇಷಂಟು ಪೆಟ್ ಸ್ಕ್ಯಾನ್ ಮುಗಿಸ್ಕೊಂಡು ಡಿಪಾರ್ಟ್ಮೆಂಟಿಂದ ವಿತ್ CD ಡೇಟಾ ತೊಗೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಸಂಜೆ ಅಥವಾ ಬೆಳಗ್ಗೆ ಅಷ್ಟೊಳಗೆ ಫುಲ್ ರಿಪೋರ್ಟು ಸಿಕ್ಬಿಡುತ್ತೆ. ಅದಕ್ಕೆ ಈಗ ಟ್ರೇಸರ್ ಅಡ್ವಾಂಟೇಜ್, ಈ ಫ್ಯಾಪಿಪೆಟ್ ಟ್ರೇಸರ್ ಅಡ್ವಾಂಟೇಜ್ ಏನಂತಂದರೆ, ಈ ಪೆಟ್ಗೋಸ್ಕರ ಇನ್ನೊಂದು ದಿನ ವೇಸ್ಟ್ ಮಾಡೋದು ಬೇಕಾಗೋದಿಲ್ಲ, ಮತ್ತು ಶುಗರ್ಸ್ ಕಂಟ್ರೋಲ್ ಇರೋದಿಲ್ಲ ಎಷ್ಟೊಂದು ಜನಕ್ಕೆ, ಅಂಥವ್ರಿಗೂ ಮಾಡ್ಬೋದು. ಇದು ಶುಗರ್ ಡಿಪೆಂಡೆಂಟ್ ಅಲ್ಲ. ಹಾಗೆ ಈಗ ಇದು ಫ್ಯಾಪಿಪೆಟ್ ಸ್ಕ್ಯಾನ್ ಅನ್ನೋದು ಗ್ರಾಸ್ಲಿ ಎಷ್ಟೊಂದು ಟ್ಯೂಮರ್ಸಿಗೆ ಮಾಡ್ಬೋದು. ಲೈಕ್ ದಟ್, ಈಗ ಕಿಡ್ನಿಗೆ ಒಂದು ಸ್ಪೆಸಿಫಿಕ್ ಮಾಲಿಕ್ಯೂಲ್ ಇದೆ, ಕಾರ್ಬೋನಿಕ್ ಅನ್ಹೈಡ್ರೇಸ್ 9 ಪೆಟ್ ಸ್ಕ್ಯಾನ್ ಅಂತ. ಈ ಲಿವರ್ಗೆ ಒಂದು ಹೊಸ ಮಾಲಿಕ್ಯೂಲ್ ಬರ್ತಿದೆ, ಗ್ಲೈಪಿಕ್ಯಾನ್ ಪೆಟ್ ಸ್ಕ್ಯಾನ್ ಅಂತ. ಹೀಗೆ ಎಲ್ಲ ಈಗ ರಿಸರ್ಚ್ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಆಗಿ ಹೊಸ ಟ್ರೇಸರ್ಸು ಟ್ಯೂಮರ್ ಸ್ಪೆಸಿಫಿಕ್ಗೆ ಬರ್ತಿದೆ. ಹಾಗೆ ಈಗ ಆಲ್ಮೋಸ್ಟ್ ನಮ್ಮ ಈಗ ಬೆಂಗಳೂರಲ್ಲೇ ಹೋಲಿಸ್ಕೊಂಡ್ರೆ ಎಲ್ಲ ಕಡೆ ಈಗ FDG, PSMA, ಡೋಟಾ ಎಲ್ಲ ಕಡೆ ಇದೆ. ಈ ಫ್ಯಾಪಿ ಅಥವಾ ಈ ನೆಕ್ಸ್ಟ್ ಅಡ್ವಾನ್ಸ್ ಟ್ರೇಸರ್ಸ್ ಎಲ್ಲ ಫ್ಯೂ ಪ್ಲೇಸಸಲ್ಲಿ ಇದೆ. ಈಗೆಲ್ಲ ನಾವು ಅದೆಲ್ಲ ಮಾಡ್ತಿದ್ದೀವಿ. ಇದೆ ಆಲ್ಮೋಸ್ಟ್. ಈಗ ಕೆಲವೊಂದು ಸರಿ ಎಷ್ಟೊಂದು ಈ ಆ್ಯಕ್ಸೆಸ್ ಈವನ್ ಅಮೆರಿಕದಲ್ಲಿ ಇಲ್ಲ. ಈಗ ಫ್ಯಾಪಿ ಎಷ್ಟೊಂದು ಕಡೆ ಅಮೆರಿಕದಲ್ಲೂ ಸಿಗಲ್ಲ. ಈಗ ಜರ್ಮನಿ ನ್ಯೂಕ್ಲಿಯರ್ ಮೆಡಿಸಿನ್ ಬಂದರೆ ಜರ್ಮನಿಯಲ್ಲಿ ಚೆನ್ನಾಗಿದೆ. ಈಗ ನಾವು ವಿ ಆರ್ ಇನ್ ಪಾರ್ ವಿತ್ ಜರ್ಮನ್ಸ್. ಸಮ್ಟೈಮ್ಸ್ ಈಗ ನಾವು ಎಷ್ಟೊಂದು ಅಮೆರಿಕನ್ ಹಾಸ್ಪಿಟಲ್ಸ್ಗಿಂತನೂ ಮುಂದೆ ಇದ್ದೀವಿ ಈ ಸ್ಕ್ಯಾನ್ಸು, ಈ ಥೆರಪಿಯಲ್ಲಿ. ಅದಕ್ಕೆ ತುಂಬಾ ಖುಷಿ ಆಯ್ತು ಅದು ಕೇಳಿ. ಹೇಳಿ ಡಾಕ್ಟ್ರೆ, ಇದು ನೀವು ಹೇಳ್ತಾ ಇರಂಗೆ ನಾವು ಆಚೆಯಿಂದ ಕೊಂಡ್ಕೊಳ್ತೀವಿ ಅಂದ್ರೆ ಇದು ವೇಟಿಂಗ್ ಟೈಮ್ ಅಂತ ಇರುತ್ತಾ, ಅಥವಾ ನೀವು ತಕ್ಷಣ ಪ್ರಾರಂಭಿಸ್ತೀರಾ, ಅಥವಾ ಏನ್ ಆಗತ್ತೆ? ಟೈಮ್ ಲೈನ್ ಅಂತ ಒಂದಿರುತ್ತೆ ಎಲ್ಲ ಟ್ರೀಟ್ಮೆಂಟ್ಗೂ. ಈ ಸ್ಪೆಸಿಫಿಕ್ ಆಗಿ ನೀವು ಹೆಂಗೆ ಟೈಮ್ ಲೈನ್ ಕೊಡ್ತೀರೋ ಪೇಷಂಟ್ಗೆ? ಹೌದು, ಟ್ರೀಟ್ಮೆಂಟಿಗೆ ಈಗ ಸದ್ಯಕ್ಕೆ ವೆಯ್ಟಿಂಗ್ ಟೈಮ್ ಅಂತೂ ಇದೆ. ಈಗೆಲ್ಲ ಮಲ್ಟಿಪಲ್ ರಿಯಾಕ್ಟರ್ಸು ವರ್ಲ್ಡ್ ವೈಡ್ ಈ ರೆಸ್ಪಾನ್ಸ್, ಈ ಥೆರಪಿ ಎಲ್ಲ ಚೆನ್ನಾಗಿ ಆಗ್ತಿರೋದ್ರಿಂದ ಈ ಪ್ರೊಡಕ್ಷನ್ಸ್ ಎಲ್ಲ ಈಗ ತುಂಬ ಜಾಸ್ತಿ ಆಗ್ತಿದ್ದಾವೆ. ಎಷ್ಟೊಂದು ಕಮರ್ಷಿಯಲ್ ಪ್ರೊಡಕ್ಷನ್ಸ್ ಬರ್ತಿದ್ದಾವೆ. ಅವೆಲ್ಲ ಸ್ವಲ್ಪ ವೆಯ್ಟಿಂಗ್ ಟೈಮ್ನ ಕಡಿಮೆ ಮಾಡ್ತವೆ ಈಗ ಒಂದು ಫ್ಯೂ ಇಯರ್ಸಲ್ಲಿ. ಬಟ್ ರೈಟ್ ನೌ ಅಟ್ಲೀಸ್ಟ್ 1 week ವೆಯ್ಟಿಂಗ್ ಟೈಮ್ ಇದೆ ಈ ಥೆರಪಿಗೆ ತಗೋಬೇಕಂದ್ರೆ. ಈ ಪೆಟ್ ಸ್ಕ್ಯಾನ್ ಅನ್ನೋದು ಎಷ್ಟು ಖರ್ಚಾಗತ್ತೆ? ಈ ಕರ್ನಾಟಕದಲ್ಲಿ ಸುಮಾರು ಕಡೆ ಮಾಡ್ತಾ ಇದ್ದಾರೆ. FDG ಬಗ್ಗೆ ಹೇಳಿದ್ದೀರಾ. ಈ ಸ್ಪೆಷಲ್ ಪೆಟ್ ನೀವೇನ್ ಮಾಡ್ತೀರಾ ಫ್ಯಾಪಿ, ಅದಕ್ಕೂ ಮತ್ತೆ FDGಗೂ ಖರ್ಚು ಅಂತರ ಎಷ್ಟಿರ್ಬೋದು? ರಫ್ಲಿ ಈಗ ಪೆಟ್ ಸ್ಕ್ಯಾನ್ ಅಂತ ಹೋದರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಬರುತ್ತೆ ಕಾಸ್ಟ್ ಡಿಸೈಡ್ ಮಾಡೋದಕ್ಕೆ. ಈಗ ಯಾವ ಮಷಿನ್ ಹಾಕಿದ್ದೀವಿ, ಅಕಸ್ಮಾತ್ ಫಸ್ಟ್ ಆಫ್ ಆಲ್ ಡಿಜಿಟಲ್ ಪೆಟ್ ಮಿಷಿನೇ ಇತ್ತು ಅಂದರೆ ಅದರದ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟೇ ಅನಲಾಗ್ಕಿನ್ನೂ ಆಲ್ಮೋಸ್ಟ್ ಡಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕ್ರೋರ್ಸಲ್ಲಿ ಇರುತ್ತೆ, 12 to 15 crores ಇರುತ್ತೆ ಮಷಿನ್ ಇನ್ವೆಸ್ಟ್ಮೆಂಟ್ಸು. ಅದರಿಂದ ಕಾಸ್ಟ್ ಆಫ್ ಪೆಟ್ ಸ್ಕ್ಯಾನ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಯಾವ ಮಿಷಿನ್ನು, ಯಾವ ಪ್ಲೇಸ್ ಇದೆ, ಮತ್ತು ಯಾವ ಟ್ರೇಸರ್ ಯೂಸ್ ಮಾಡಿರ್ತೀವಿ, ಲೈಕ್ FDGನ ಫ್ಯಾಪಿನ. ರಫ್ಲಿ ಅರೌಂಡ್ ಎಲ್ಲನೂ ಹೋಲಿಸ್ಕೊಂಡ್ರೆ ಈ ಪೆಟ್ ಸ್ಕ್ಯಾನ್ ಕಾಸ್ಟ್ 20,000 to 30,000 ಇರುತ್ತೆ ಆನ್ ಆನ್ ಆವ್ರೇಜ್ ಎಲ್ಲ ಕಡೆ ಬಂತ. ಗೊತ್ತಾಯ್ತು. ನೋಡಿ, ನಾವು ಥರ್ಮೋಸ್ಟಿಕ್ ಅಲ್ಲಿ 2 ಕಾಂಪೋನೆಂಟ್ ಇದೆ, 2 ಭಾಗದಲ್ಲಿ 1 ಭಾಗಕ್ಕೆ ಉತ್ತರ ಸಿಕ್ತು. ದಟ್ ಡಯಾಗ್ನೋಸ್ಟಿಕ್ ಇಷ್ಟ ಆಗತ್ತೆ ಅಂತ. ಇವಾಗ ನೆಕ್ಸ್ಟ್ ಥೆರಪಿ ಇದೆ ಅಲ್ಲ, ಅದು ಲ್ಯೂಟಿಷಿಯಂ ಥೆರಪಿ ಬ್ಯಾಂಗ್ಳೂರಲ್ಲಿ ಬಂದು ಅಥವಾ ಡೆಲ್ಲಿಗೆ ಹೋದ್ರು, ಈ ನಮ್ಮ ಭಾರತದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ? ಆ ನಾನ್ ಕ್ಯಾರಿಯರ್ ಆಡೆಡ್ ಲ್ಯೂಟಿಷಿಯಂನ ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಅದಕ್ಕೆ ಅದು ಸ್ವಲ್ಪ ನಾನ್ ಕ್ಯಾರಿಯರ್ ಆಡೆಡ್ ಪ್ಯೂರ್ ಲ್ಯೂಟಿಷಿಯಂ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖರ್ಚು ಬರುತ್ತೆ. ಮಾಲಿಕ್ಯೂಲ್ ಕಾಸ್ಟ್ ತುಂಬ ಖರ್ಚಿರುತ್ತೆ. ಎಂಟೈರ್ ಥೆರಪಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಅಥವಾ ಬೇರೆ ಹಾಸ್ಪಿಟ್ಲಲ್ಲಿ ಎಲ್ಲ ಹೋಲಿಸ್ಕೊಂಡ್ರೆ ಈ ಇವೆಲ್ಲ FDA ಅಪ್ರೂವ್ಡ್ ಥೆರಪೀಸ್ ಲೈಕ್ PSMA, ಡೋಟಾ ಅವೆಲ್ಲ ರಫ್ಲಿ ಅರೌಂಡ್ 3.5 to 4 ಲಕ್ಷ ಆಗ್ತದೆ ಈ ಥೆರಪಿ ಒಂದು ಸೈಕಲಿಗೆ. ಮತ್ತು ಮೆಜಾರಿಟಿ ಈ ಥೆರಪಿ FDA ಅಪ್ರೂವ್ಡ್ ಥೆರಪಿಗೆಲ್ಲ ಇನ್ಶೂರೆನ್ಸ್ ಕವರೇಜಸ್ ಇದೆ. ಈಗ ಎಷ್ಟೊಂದು ಮೇಜರ್ ಪ್ರೈವೇಟ್ ಇನ್ಶೂರೆನ್ಸ್ FDA ಅಪ್ರೂವ್ಡ್ ಥೆರಪೀಸ್ಗೆಲ್ಲ ರಿಇಂಬರ್ಸ್ ಮಾಡ್ತವೆ ಈ ಕಾಸ್ಟ್ಸ್ನೆಲ್ಲನು. ಇದು ಬರೀ ಪ್ರೈವೇಟ್ ಅಥವಾ ಖಾಸಗಿ ಇನ್ಶೂರೆನ್ಸ್ ಮಾತ್ರ ರಿಇಂಬರ್ಸ್ ಆಗೋದು. ಇದು ಆಯುಷ್ಮಾನ್ ಭಾರತ್ ಮತ್ತೆ ವಾಜಪೇಯಿ ಆರೋಗ್ಯಶ್ರೀ, ಇದು ಬೇರೆ ಬೇರೆ ಚಾನೆಲ್ಸು ಇದೆ, ಅದರಲ್ಲಿ ಇದು ಇದೆಯಾ? ಈಗ ಅದೇ ನೀವು ಹೇಳ್ದಂಗೆ ಆಯುಷ್ಮಾನ್ ಭಾರತ್ ಇದರೆಲ್ಲ ಇನ್ನೂ ಇನ್ಕಾರ್ಪೊರೇಷನಿಗೆ ಬಂದಿಲ್ಲ ಇದು. ಯಾಕಂದರೆ ಇದೆಲ್ಲ ತುಂಬ ಫ್ರೆಶ್ ಥೆರಪೀಸು, ಈ 1-2 ವರ್ಷದಿಂದ ಅಪ್ರೂವ್ಡ್ ಆಗಿರೋದು. ಇದೆಲ್ಲ ಮುಂದೆ ಫ್ಯೂಚರಲ್ಲಿ ಬರ್ಬೋದು. ಎಲ್ಲ ಕ್ಯಾನ್ಸರ್ ಪೇಷಂಟ್ಗೂ ಪೆಟ್ ಸ್ಕ್ಯಾನ್ ಕಡ್ಡಾಯವಾಗಿ ಮಾಡಲೇಬೇಕಾ? ಮಾಡದೆ ಯಾವಾಗ ಮಾಡಬೇಕು? ಓಕೆ, ಪೆಟ್ ಸ್ಕ್ಯಾನ್ ಬೇಸಿಕಲಿ ಈಗ 2008-10 ಪೆಟ್ ಸ್ಕ್ಯಾನ್ ಬಂತು. ಅದಕ್ಕೂ ಮೊದಲು ಪೆಟ್ ಸ್ಕ್ಯಾನೇ ಇರಲಿಲ್ಲ.
ಪೆಟ್ ಸ್ಕ್ಯಾನ್ ಬಂತು, ಎಷ್ಟೊಂದು ಪೆಟ್ ಸ್ಕ್ಯಾನ್ ಯುಟಿಲೈಸೇಷನ್ ಆಯಿತು. ಮೊದಲು FDG ಪೆಟ್ ಸ್ಕ್ಯಾನ್ ಬಂತು, ಆಮೇಲೆ ಬೇರೆ ಬೇರೆ ಟ್ರೇಸರ್ಸ್ ಎಲ್ಲ ಬಂದು ಎಷ್ಟೊಂದು ಕ್ಯಾನ್ಸರ್ಸಿಗೆ. ಆಮೇಲೆ ಗೈಡ್ಲೈನ್ಸ್ಗಳು ನಮಗೆ ಗೈಡ್ ಮಾಡ್ತವೆ, ಏನು ಯಾವ ಇಂಡಿಕೇಷನಲ್ಲಿ ಪೆಟ್ ಮಾಡಬೇಕು ಅಂತ. ಈಗ ಮೆಜಾರಿಟಿ ಎಲ್ಲ ಸಾಲಿಡ್ ಟ್ಯೂಮರ್ಸ್, ಈಗ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲದೆ ಈಗ ಸಾಲಿಡ್ ಟ್ಯೂಮರ್ಸ್ ಅಂತ ಏನು ಕರೀತೀವಿ. ಸಾಲಿಡ್ ಟ್ಯೂಮರ್ಸ್ ಅಂದರೆ ಈಗ ಲಂಗ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರ್, ಈ ಥರ ಸಾಲಿಡ್ ಆರ್ಗನ್ ಟ್ಯೂಮರ್ಸ್ ಏನಿದೆ ಅದರಲ್ಲಿ ಮೆಜಾರಿಟಿ ಆಫ್ ದ ಟೈಮ್ ಈಗ ರಫ್ ಐಡಿಯಾ ಇವತ್ತು ಅಂದರೆ ಪೆಟ್ ಸ್ಕ್ಯಾನ್ ಬೇಕಾಗುತ್ತೆ. ಏನಕ್ಕೆ ಪೆಟ್ ಸ್ಕ್ಯಾನ್ ಬೇಕಾಗುತ್ತೆ? ನೋಡೋದಕ್ಕೆ ಅದು ಬರೀ ಅಲ್ಲೇ ಇದೆಯಾ ಅಥವಾ ಬೇರೆ ಕಡೆಗೆ ಹರಡಿದೆಯಾ ಅಂತ ನೋಡೋದಕ್ಕೆ. ಅದನ್ನು ಸ್ಟೇಜಿಂಗ್ ಪೆಟ್ ಸ್ಕ್ಯಾನ್ ಅಂತ ಕರಿತೀವಿ. ಯಾವ ಸ್ಟೇಜು ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಕಡಿಮೆ ಸ್ಟೇಜ್, ಲಿಮಿಟೆಡ್ ಸ್ಟೇಜ್ ಇದೆ, ಆಪ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗಿಬಿಡುತ್ತೆ. ಅಕಸ್ಮಾತ್ ಸ್ಟೇಜು ಬರೀ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದರೆ ಅದು ಸರ್ಜರಿಯಿಂದ ಬೇರೆ ಲೈನ್ ಲೈಕ್ ಕೀಮೊಥೆರಪಿ ಅಥವಾ ಬೇರೆ ಥೆರಪಿಗೆ ಟ್ರೀಟ್ಮೆಂಟ್ ಡಿಸೈಡ್ ಮಾಡುತ್ತೆ. ಆಗ ಸರ್ಜರಿ ಮಾಡೋದು ಅಷ್ಟು ಉಪಯೋಗ ಬರೋದಿಲ್ಲ ಅಪ್ ಫ್ರಂಟಲ್ಲಿ. ಆಮೇಲೆ ಕೆಲವೊಂದು ಸರಿ ಕೀಮೊಥೆರಪಿ ಎಲ್ಲ ಕೊಟ್ವಿ. ಕೀಮೊಥೆರಪಿ ಎಲ್ಲ ಕೊಟ್ಟ ಮೇಲೆ ಹೆಂಗೆ ರೆಸ್ಪಾಂಡ್ ಆಯಿತು. ಈಗ ನಾನು ಎಲ್ಲ ಸರಿನೂ ಸ್ಟಮಕ್ ಕ್ಯಾನ್ಸರ್ ಇತ್ತು ಅಂದರೆ ಎಲ್ಲ ಸರಿನೂ ಸ್ಟಮಕ್ ಓಪನ್ ಮಾಡಿ ನೋಡೋದಕ್ಕಾಗೋದಿಲ್ಲ, ಅದೆಲ್ಲ ತುಂಬ ಹಿಂದೆ. ಈಗ ಜಸ್ಟ್ ಪೆಟ್ ಸ್ಕ್ಯಾನ್ ಮಾಡಿದ್ರೆ ಅದು ಫುಲ್ ಎಲ್ಲ ಫೋಟೋಸ್ ಬಂದುಬಿಡುತ್ತೆ, ಇಮೇಜ್ ಬರುತ್ತೆ, ಎಷ್ಟು ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಥವಾ ಅಪ್ಟೇಕ್ ಏನಿದೆ ಅದು ಕಡಿಮೆ ಆಗಿರುತ್ತೆ, ಅದು ಇಮೇಜಸ್ ಬರುತ್ತೆ. ಅದರಿಂದ ಈ ಪೆಟ್ ಸ್ಕ್ಯಾನ್ ಸ್ಟಾರ್ಟಿಂಗಲ್ಲಿ ಮಾಡ್ತೀವಿ ಕ್ಯಾನ್ಸರ್ ಬಂದಾಗ, ಡಯಾಗ್ನೋಸ್ ಆದಮೇಲೆ ಎಲ್ಲೆಲ್ಲಿದೆ ಅಂತ ನೋಡೋದಕ್ಕೆ. ಆಮೇಲೆ ಟ್ರೀಟ್ಮೆಂಟ್, ಏನೋ ಒಂದು ಟ್ರೀಟ್ಮೆಂಟ್ ಕೊಡಬೇಕಿದ್ರೆ ನೆಕ್ಸ್ಟ್ ಅದನ್ನು ರೆಸ್ಪಾನ್ಸ್ ಅಸೆಸ್ಮೆಂಟಿಗೆ ಅಂತ ಮಾಡ್ತೀವಿ. ಯಾಕೆಂದರೆ ಅದು ನನ್ನ ಟ್ರೀಟ್ಮೆಂಟು ವರ್ಕ್ ಆಗ್ತಿದೆಯಾ ಅಂತ ನೋಡೋದು. ಈಗ ಕೀಮೊಥೆರಪಿ ಅಂದರೆ ಹಿಂಗೆ ಕೊಟ್ಟಿರ್ತೀವಿ, ಒಂದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ ಪ್ರಕಾರ ಕೊಟ್ಟಿರ್ತೀವಿ. ಬಟ್ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋದು ಪೆಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಅಕಸ್ಮಾತ್ ಆಪ್ರೇಷನ್ ಮಾಡಿ ಸರ್ಜರಿ ಮಾಡಿ ಎಲ್ಲ ಕ್ಯೂರ್ ಮಾಡಿ ಇಟ್ಬಿಟ್ಟಿದ್ವಿ, ಆ ಪೇಷಂಟ್ಸ್ನ ಫಾಲೋಅಪ್ಪಲ್ಲಿ ಇಟ್ಟಿರ್ತೀವಿ. ಫಾಲೋಅಪ್ಪಲ್ಲಿ ಇಟ್ಟಿದ್ದಾಗ ಎಷ್ಟೋ 6 ತಿಂಗಳಿಗೆ, ವರ್ಷಕ್ಕೆ ಹಂಗೆ ಬಂದಾಗ ಒಂದ್ಸರಿ ಪೆಟ್ ಸ್ಕ್ಯಾನ್ ಮಾಡ್ಕೊತೀವಿ. ಯಾಕೆಂದರೆ ಅದೇನಾದರೂ ಮತ್ತೆ ಬಂದ್ಬಿಟ್ಟಿದೆಯಾ ಇಲ್ವಾ, ಎಲ್ಲಾದರೂ ಬೇರೆ ಕಡೆ ಹರಡಿದೆಯಾ ಇಲ್ವಾ ಅಂತೆಲ್ಲ ಪೆಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಕ್ಯಾನ್ಸರ್ ಇಂಡಿಕೇಷನ್ಸ್ಗೆ ಬಂದರೆ. ಬರೀ ಕ್ಯಾನ್ಸರ್ ಒಂದೇ ಅಲ್ಲ, ನಾವು ಯಾವಾಗೂ ಪೆಟ್ ಸ್ಕ್ಯಾನ್ ಅಂದರೆ ನಾವೇನು ಅಂದ್ಬಿಡ್ತೀವಿ, ಕ್ಯಾನ್ಸರ್ ಫುಲ್ಲು ಬಾಡಿ ಪೆಟ್ ಸ್ಕ್ಯಾನ್ ಅಂತ. ಕೆಲವೊಂದು ಸರಿ ಬ್ರೈನ್ ಪೆಟ್ ಸ್ಕ್ಯಾನ್ ಮಾಡ್ತೀವಿ, ಕೆಲವೊಂದು ಸರಿ ಹಾರ್ಟ್ ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಇದೆಲ್ಲ ಎಷ್ಟೊಂದು ಡಿಫ್ರೆಂಟ್ ಇಂಡಿಕೇಷನ್ಸ್ ಮೇಲೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಬ್ರೈನಲ್ಲಿ ನೀವು ಒಂದು ಕೇಳಿರ್ತೀವಿ ಎಪಿಲೆಪ್ಸಿ ಅಂತ, ಸೀಜರ್ ಡಿಸಾರ್ಡರ್ ಅಂತ. ಈ ಸೀಜರ್ ಡಿಸಾರ್ಡರ್ ಈಗ ಎರಡು ಫಿಟ್ಸ್ ಅಂತ ಹೇಳ್ತಾರೆ. ಫಿಟ್ಸ್ ಅನ್ನೋದು ಏನಂದ್ರೆ ಬ್ರೈನಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ, ಒಂದು ಈಗ ಮೋಟಾರ್ ನಮ್ಮದು ಕೈದು ಆರ್ಗನ್ ಮೂವ್ ಮಾಡಬೇಕು ಅಂತ ಇತ್ತು ಅಂದರೆ ಅದ್ರದ್ದು ಒಂದು ಫೋಕಸ್ ಇರ್ತದೆ ಬ್ರೈನಲ್ಲಿ. ಅದು ಹೆಂಗೆ ವರ್ಕ್ ಆಗ್ತಿರುತ್ತೆ ಅದ್ರ ಮೇಲೆ ನಾವು ಕೈ ಮೂವ್ ಮಾಡ್ತಿರ್ತೀವಿ, ಇದು ನಾರ್ಮಲ್. ಅಕಸ್ಮಾತ್ ಆ ಆರ್ಗನ್ನಿಂದ ಜಾಸ್ತಿ ಕರೆಂಟ್ ಅಥವಾ ಇಂಪಲ್ಸಸ್ ಬಂದುಬಿಟ್ರೆ ಅದು ನಮಗೆ ಫಿಟ್ಸ್ ಬರೋ ಥರ ಮಾಡಿಸ್ತಿರ್ತದೆ. ಈಗ ಆ ಫೋಕೈನ ಐಡೆಂಟಿಫೈ ಮಾಡೋದಕ್ಕೆ ಯಾಕೆ ಐಡೆಂಟಿಫೈ ಮಾಡಬೇಕು? ಈಗ ಕೆಲವೊಂದು ಪೇಷಂಟ್ಸಿಗೆ ಒಂದು ಮಾತ್ರೆ, 2 ಆ್ಯಂಟಿ ಎಪಿಲೆಪ್ಟಿಕ್ ಮಾತ್ರೆ ತೊಗೊಂಡ್ರೂ ಕಡಿಮೆ ಆಗ್ತಾನೇ ಇರೋದಿಲ್ಲ, ಫಿಟ್ಸು ವಾರದಲ್ಲಿ ಬರ್ತಾನೆ ಇರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ, ಅಂಥ ಫೋಕೈನ ನಾವು ಐಡೆಂಟಿಫೈ ಮಾಡಿ ಕೊಡ್ತೀವಿ. ಆ ಫೋಕೈನ ಐಡೆಂಟಿಫೈ ಮಾಡಿ ಕೊಟ್ಟರೆ ಅದನ್ನು ಸರ್ಜರಿ ಮಾಡಿ ತೆಗೆದುಬಿಟ್ರೆ ಅವರು ಫಿಟ್ ಬರೋದೇ ಲೈಫಲ್ಲಿ ನಿಂತೋಗ್ಬಿಡುತ್ತೆ. ಇದನ್ನು ಇಕ್ಟಲ್ ಸ್ಪೆಕ್ಟ್ ಮತ್ತು ಇಂಟರ್ ಇಕ್ಟಲ್ ಪೆಟ್ ಅಂತ ಕರಿತೀವಿ. ಅಂದರೆ ನಾವು ಸ್ಪೆಕ್ಟ್ ಅಥವಾ ಗಾಮಾ ಸ್ಕ್ಯಾನ್ಸ್ ಅಂತ ನಾನು ಏನು ಹೇಳ್ತಿದ್ದೆ ನಿಮಗೆ, ಆಗ ಫಿಟ್ಸ್ ಬಂದಾಗ್ಲೇ ಪೇಷಂಟ್ಸ್ನ ಅಡ್ಮಿಟ್ ಮಾಡಿರ್ತೀವಿ. ಆಗ ಫಿಟ್ಸ್ ಬರ್ತಿರ್ಬೇಕಾದ್ರೇ ಒಂದು ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಟ್ಟಿದ್ದು ಬ್ರೈನಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ, ಯಾವ ಜಾಗದಿಂದ ಬರ್ತಿದೆ ಅಂತ. ಅದು ನಮಗೆ ಇಮೇಜಸಲ್ಲಿ ಹೊಳೆಯುತ್ತೆ. ಆಗ ಆ ಜಾಗನ ನೋಡಿ ನಾವು ಮತ್ತೆ ಅದನ್ನು ವಿಡಿಯೋ ಇ ಜಿ ಅಂತಲೂ ಮಾಡಿರ್ತೀವಿ. ಆ ಫೋಕೈನ ಲೋಕಲೈಸ್ ಮಾಡಿ ನಮ್ಮ ನ್ಯೂರೋ ಸರ್ಜನ್ಸ್ ಅದನ್ನೆಲ್ಲ ತೆಗೆದಾಕ್ಬಿಡ್ತಾರೆ. ಅದು ಫಾರ್ ಬ್ರೈನ್ ಪೆಟ್. ಈಗ ಬ್ರೈನಲ್ಲಿ ಈಗ ಕೆಲವ್ರಿಗೆ ಟ್ರೆಮರ್ಸ್ ಅಂತ ಆಗ್ತಿರ್ತದೆ, ಪಾರ್ಕಿನ್ಸನ್ಸ್ ಡಿಸೀಸ್, ಅದನ್ನೆಲ್ಲ ನೋಡೋದಕ್ಕೆ ಪೆಟ್ ಸ್ಕ್ಯಾನ್ ಮಾಡ್ತಾರೆ, ಎಫ್ಡೋಪಾ ಪೆಟ್ ಸ್ಕ್ಯಾನ್ ಅಂತ. ಮತ್ತು ಕೆಲವೊಂದು ಸರಿ ಆಲ್ಝೈಮರ್ಸ್ ಡಿಸೀಸ್ ಅಂತ ಈಗ ಇದೆ. ಆಲ್ಝೈಮರ್ಸ್ ಡಿಸೀಸ್ ಅಂತಂದರೆ ವಯಸ್ಸಾದಮೇಲೆ ಆಲ್ಝೈಮರ್ಸ್ ಪ್ರೋಟೀನ್ಸ್ ಎಲ್ಲ ತುಂಬ್ಕೊಂಡ್ಬಿಟ್ಟು ಮೆದುಳಲ್ಲಿ ಮೆಮೊರಿ ಲಾಸ್ ಎಲ್ಲ ಆಗಿಬಿಡುತ್ತೆ. ಅದು ಎಷ್ಟು ಆಗ್ತಿದೆ ಅಂತ ಎಲ್ಲ ನೋಡೋದಕ್ಕೆ ಈಗ ಫ್ಲೂರ್ ಬೆಟ್ಟ ಪೆಟ್ ಅಂತೆಲ್ಲ ಮಾಡ್ತೀವಿ. ಯಾಕೆ ಮಾಡ್ತೀವಿ, ಏನೇ ಪೆಟ್ ಮಾಡೋದು ಏನಕ್ಕೆ ಅಂತ ಡಯಾಗ್ನೋಸ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟು? ಯಾಕೆಂದರೆ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ಗಳಿದ್ದಾವೆ. ಈಗ ಪಾರ್ಕಿನ್ಸನ್ಸ್ಗೆ ಕೆಲವೊಂದು ಐಡೆಂಟಿಫೈ ಮಾಡಿದ್ರೆ ಟ್ರೀಟ್ಮೆಂಟ್ಗಳಿದ್ದಾವೆ. ಈಗ ಆಲ್ಝೈಮರ್ಸ್ಗೆ ಐಡೆಂಟಿಫೈ ಮಾಡಿದ್ರೆ ಹೊಸ ಟ್ರೀಟ್ಮೆಂಟ್ಗಳು ಬರ್ತಿದ್ದಾವೆ. ಈಗ ವಯಸ್ಸಾದಮೇಲೆ ಎಷ್ಟೊಂದು ಜನಕ್ಕೆ ನೆನಪಿನ ಶಕ್ತಿ ಹೋಗೋದು, ಅದೆಲ್ಲ ಕಾಯಿಲೆಗಳಿದ್ದಾವೆ, ಅದಕ್ಕೆಲ್ಲ ಈಗ ಟ್ರೀಟ್ಮೆಂಟ್ಸ್ ಇದ್ದಾವೆ. ಅದರಿಂದ ಅದನ್ನು ಕಂಡುಹಿಡಿಯಬೇಕಾಗ್ತದೆ. ಆ ಕಂಡುಹಿಡಿಯೋದಕ್ಕೆ ಪೆಟ್ ಮಾಡ್ತೀವಿ. ಈಗ ಸ್ಪೆಸಿಫಿಕಲಿ ಈಗ ನೀವು ಬ್ರೈನ್ ಪೆಟ್ ಬಗ್ಗೆ ಇದನ್ನು ಮಾತಾಡಿದ್ವಿ, ಹಾಗೆ ಕಾರ್ಡಿಯಾಕ್ ಪೆಟ್ಟನ್ನು ಮಾಡ್ತೀವಿ. ಈಗ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು, ಹಾರ್ಟ್ ಅಟ್ಯಾಕ್ ಆದಮೇಲೆ ನಾವು ಏಂಜಿಯೋಪ್ಲಾಸ್ಟಿ ಮಾಡಬೇಕಾ ಅಥವಾ CABG ಮಾಡಬೇಕಾ ಅಂತ ನೋಡಬೇಕು ಅಂದರೆ, ಆ ಹಾರ್ಟ್ ಅಟ್ಯಾಕ್ ಆದಮೇಲೆ
ಹಾರ್ಟ್ ಅಟ್ಯಾಕ್ ಏನಕ್ಕಾಗುತ್ತೆ, ವೆಸಲ್ ಎಲ್ಲೋ ಒಂದು ಬ್ಲಾಕ್ ಆಗಿಬಿಟ್ಟಿರುತ್ತೆ, ಅಲ್ಲಿಗೆ ಬ್ಲಡ್ ಹೋಗಿರೋದಿಲ್ಲ, ಆಗ ಅದು ಹಾರ್ಟ್ ಅಟ್ಯಾಕ್ ಆಗೋಗಿರುತ್ತೆ. ಅಕಸ್ಮಾತ್ ಆ ವೆಸಲ್ನ ನಾವು ಹೊರಗಡೆಯಿಂದ CABG ಅದೇ ಮಾಡೋದು, ನಾವು ರಕ್ತನಾಳನ ಬೇರೆ ಕಡೆಯಿಂದ ತೆಗೆದು ಅಲ್ಲಿಗೆ ಹಾಕ್ಕೊತೀವಿ, ಅಥವಾ ಒಳಗಡೆ ಬ್ಲಾಕ್ ಇದ್ದರೆ ಅದನ್ನು ಓಪನ್ ಮಾಡ್ತೀವಿ. ಆಗ ಅದನ್ನು ಮಾಡೋದ್ರಿಂದ ಬೆನಿಫಿಟ್ ಆಗುತ್ತಾ ಇಲ್ವಾ ಅಂತೆಲ್ಲ ಗೊತ್ತಾಗೋಕ್ಕೆ ಕೆಲವೊಂದು ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಆ ಮಾಡಿದಾಗ ಅದೇನು ಸಪ್ಲೈ ಮಾಡ್ತಿರುತ್ತೆ ಆ ಏರಿಯಾ ವಯಬಲ್ ಇರಬೇಕು, ಹೈಬರ್ನೇಟಿಂಗ್ ಆದರೂ ಇರಬೇಕು, ಅಂದರೆ ಅದು ಬದುಕಿದ್ರೆ ನಾನು ರಕ್ತ ಸಂಚಾರ ಕೊಟ್ಟರೆ ಬೆನಿಫಿಟ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಆಗ್ತದೆ. ಅಕಸ್ಮಾತ್ ಆಲ್ರೆಡಿ ಅದು ತೀರೋಗ್ಬಿಟ್ಟಿದ್ರೆ, ಸತ್ತೋಗ್ಬಿಟ್ಟಿದ್ರೆ, ಸ್ಕಾರ್ ಆಗಿಬಿಟ್ಟಿದ್ರೆ, ಅದನ್ನು ನಾವು ಬ್ಲಡ್ ಸಪ್ಲೈ ಆಪ್ರೇಷನ್ ಮಾಡಿದ್ರೂ ಅಷ್ಟು ಬೆನಿಫಿಟ್ ಆಗೋದಿಲ್ಲ ಅದರಿಂದ. ಅದಕ್ಕೆ ಆಪ್ರೇಷನ್ ಮಾಡೋದಕ್ಕೂ ಮೊದಲು ಕಾರ್ಡಿಯಾಕ್ ಪೆಟ್ ಸ್ಕ್ಯಾನ್ ಅಂತೆಲ್ಲ ಮಾಡ್ಕೊತೀವಿ. ಹೀಗೆ ಮಲ್ಟಿಪಲ್ ಇಂಡಿಕೇಶನ್ಸ್ ಇದ್ದಾವೆ. ಕೆಲವೊಂದು ಸರಿ ಫೀವರ್, ಜ್ವರಕ್ಕೂ ಮಾಡ್ಕೊತೀವಿ ಇದನ್ನು. ನಿಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗ ಬರೀ ಕ್ಯಾನ್ಸರ್ ಅಲ್ಲ, ಅದು ಹೃದಯಕ್ಕೂ ಹೋಗುತ್ತೆ, ನರಗಳ ರೋಗಕ್ಕೂ ನೀವು ಬಹಳಷ್ಟು ನೋಡಿ ಉಪಯೋಗ ಪಡ್ತೀರಂತ. ಇನ್ನೊಂದು ಪ್ರಶ್ನೆ ಏನಿರುತ್ತೆ ಅಂದ್ರೆ, ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಹೋದ್ರೆ ಅಥವಾ ನಿಮ್ಮ ಹತ್ರ ಬರ್ಬೇಕಂದ್ರೆ ಅವ್ರಿಗೆ ಯಾವ ರಿಪೋರ್ಟ್ಸ್ ತರಬೇಕು? ಅವ್ರು ಸುಮ್ಮನೆ ಹಂಗೆ ಬರ್ಬೋದಾ? ಹಳೆ ರಿಪೋರ್ಟ್ಸ್ ಯಾವುದಾದ್ರು ತರಬೇಕಾ, ಇಲ್ಲ ಹೊಸ ರಿಪೋರ್ಟ್ಸ್ ಅವ್ರು ಏನಾದರೂ ತಂದು ನಿಮ್ಗೆ ತೋರಿಸಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತಾ ಮುಂದುವರಿಸೋದು, ಅಥವಾ ಇಲ್ಲ ಇವ್ರಿಗೆ ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದ್ದಕ್ಕೆ ಯಾವ ಟೆಸ್ಟ್ ರಿಪೋರ್ಟ್ಸ್ ಬೇಕು ಅವ್ರಿಗೆ? ಓಕೆ, ನ್ಯೂಕ್ಲಿಯರ್ ಮೆಡಿಸಿನ್ಗೆ ಬೇಸಿಕಲಿ ಯಾವ ಸ್ಕ್ಯಾನ್ಗೆ ಬರ್ತಿದ್ದೀವಿ ಅನ್ನೋದ್ರ ಮೇಲೆ ವೇರಿ ಆಗುತ್ತೆ. ಅದಕ್ಕೆ ಯೂಶಲಿ ನಾವು ಏನು ಮಾಡ್ತೀವಿ, ಈಗೆಲ್ಲ ಪೆಟ್ ಸ್ಕ್ಯಾನ್, ವಾಕಿನ್ ಪೆಟ್ ಸ್ಕ್ಯಾನ್ ಆಗಿಬಿಟ್ಟಿದ್ದಾವೆ. ಆ ಪೆಟ್ ಸ್ಕ್ಯಾನ್, ಈಗ ಫ್ಯಾಪಿ ಪೆಟ್ ಸ್ಕ್ಯಾನಿಗೆ ಒಂದು ಕ್ರಿಯಾಟಿನಿನ್ ಬೇಕು. ಅದು ಏನಕ್ಕೆ ಅಂದರೆ ಪೆಟ್ ಸ್ಕ್ಯಾನ್ಗೋಸ್ಕರ ಕ್ರಿಯಾಟಿನಿನ್ ಬೇಡ, ನಾವು ಪೆಟ್ ಮಾಡಬೇಕಿದ್ರೆ CT ಸ್ಕ್ಯಾನು ಮಾಡ್ತೀವಿ ಜೊತೆಗೆ. ಪೆಟ್ CT ಅದು. ಆ CT ಸ್ಕ್ಯಾನ್ ಮಾಡಬೇಕಾದಾಗ CTಗೆ ಕಾಂಟ್ರಾಸ್ಟ್ ಅಂತ ಕೊಡ್ತೀವಿ. ಆ ಕಾಂಟ್ರಾಸ್ಟ್ ಕೊಡಬೇಕಂದ್ರೆ ಕಿಡ್ನಿ ಫಂಕ್ಷನ್ಸ್ ಚೆನ್ನಾಗಿರ್ಬೇಕು. ಆ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ಕ್ರಿಯಾಟಿನಿನ್ ಕ್ರಿಯಾಟಿನಿಂದ ಗೊತ್ತಾಗುತ್ತೆ. ಆ ಕಾಂಟ್ರಾಸ್ಟ್ ಕೊಟ್ಟು ಮಾಡೋದ್ರಿಂದ ಸಪ್ರೇಟಾಗಿ CT ಮಾಡೋದು ಅವಶ್ಯಕತೆ ಇರೋದಿಲ್ಲ, ಇದರಲ್ಲೇ ಕವರ್ ಆಗಿಬಿಟ್ಟಿರುತ್ತೆ. ಈಗ ನಮ್ಮಲ್ಲಿ 80 ಸ್ಲೈಸ್ CT ಪೆಟ್ ಸ್ಕ್ಯಾನ್ ಜೊತೆಗಿದೆ. ಅದಕ್ಕೆ ಸಪ್ರೇಟ್ ಡಯಾಗ್ನೋಸ್ಟಿಕ್ CT ಸಪ್ರೇಟ್ ಇನ್ನೊಂದ್ಸರಿ ಮಾಡಬೇಕಪ್ಪ ಅನ್ನೋದ್ರದ್ದೇ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಪೆಟ್ CT ಕಂಬೈನ್ ಆಗಿ ಕಾಂಟ್ರಾಸ್ಟ್ ಕೊಟ್ಟು ಮಾಡೋದ್ರಿಂದ ಕ್ರಿಯಾಟಿನಿನ್ ಅನ್ನೋದು ಬೇಕು. ಅದು ಮೋಸ್ಟ್ ಆಫ್ ದ ಎಷ್ಟೊಂದು ಪೆಟ್ ಸ್ಕ್ಯಾನ್ ಬೇಕಾಗುತ್ತೆ. ಅದು ಬಿಟ್ಟರೆ ಸ್ಪೆಸಿಫಿಕ್ ಟು, ಈಗ ಒಂದೊಂದು ಸರಿ ರೀನಲ್ ಸ್ಕ್ಯಾನ್ ಮಾಡ್ತೀವಿ, ಅದಕ್ಕೂ ಒಂದು ಕ್ರಿಯಾಟಿನಿನ್ ಕೋರಿಲೇಷನ್ ಮಾಡ್ಕೊತೀವಿ. ಥೈರಾಯ್ಡ್ ಸ್ಕ್ಯಾನ್ ಮಾಡ್ಕೋತೀವಿ. ಥೈರಾಯ್ಡ್ ಸ್ಕ್ಯಾನ್ ಮಾಡಿದಾಗ TSH ಅಂತ ಬ್ಲಡ್ ಟೆಸ್ಟ್ ಬೇಕು. ಅದಕ್ಕೆ ಒಂದೊಂದು ಸ್ಕ್ಯಾನಿಗೆ ಬೇಸಿಸ್ ಮೇಲೆ ಒಂದೊಂದು ಥರ ಪ್ರಿಪ್ರೇಷನ್ಸ್ ಇರುತ್ತೆ. ಅದರಿಂದ ಸ್ವಲ್ಪ ನಮ್ಮ ಜೊತೆ ಒಂದು ರೌಂಡ್ ಇಂಟ್ರ್ಯಾಕ್ಟ್ ಮಾಡಿ ಆಮೇಲೆ ಬಂದರೆ ಅದು ಒಳ್ಳೆಯದೇ ಇರುತ್ತದೆ. ಗೊತ್ತಾಯ್ತು ಡಾಕ್ಟ್ರೆ. ಇದು ವಯಸ್ಸೇನಾದರೂ ಇದರಲ್ಲಿ ತುಂಬ ಮುಖ್ಯವಾಗಿದೆಯಾ? ಪೇಷಂಟು 70-80 ವಯಸ್ಸಾದರೆ ಅವ್ರಿಗೆ ಈ ಥೆರಪಿ ಕೊಡಂಗಿಲ್ಲ, ಅಥವಾ 60 ಇದ್ರೆ ಮಾತ್ರ ಕೊಡೋದು, ಏನಾದರೂ ಈ ಥರ? ಇಲ್ಲ, ಇದು ಸ್ಪೆಸಿಫಿಕ್ ಅಲ್ಲೇ ಹೋಗಿ ಕುತ್ಕೊಂಡು ಇದು ಮಾಡೋದ್ರಿಂದ ಯೂಶಲಿ ನಾವು ಏನು ನೋಡ್ತೀವಿ, ಅವ್ರದ್ದು ಬ್ಲಡ್ ಕೌಂಟ್ಸ್ ಚೆನ್ನಾಗಿದೆಯಾ, ಲಿವರ್ ಫಂಕ್ಷನ್ ಟೆಸ್ಟ್ ಚೆನ್ನಾಗಿದೆಯಾ, ಕಿಡ್ನಿ ಫಂಕ್ಷನ್ಸ್ ಟೆಸ್ಟ್ ಚೆನ್ನಾಗಿದೆಯಾ. ಫಾರ್ ಎಕ್ಸಾಂಪಲ್, ಎಷ್ಟೊಂದು ಜನಕ್ಕೆ ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ ಲಿವರಿಗೆ ಹರಡಿಬಿಟ್ಟು ಫುಲ್ಲು ಎಲ್ಲ ಲಿವರ್ ತುಂಬೋಗ್ಬಿಟ್ಟಿದ್ರೆ ಆಲ್ರೆಡಿ ಡಿಸೀಸು. ಆಗ ನಮಗೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಅವರು ಬದುಕದೆ 1 ಅಥವಾ 2 ಅಥವಾ 3 ತಿಂಗಳು ಒಳಗಡೆ ಇತ್ತಂದಾಗ ಅಂಥ ಟೈಮಲ್ಲಿ ಕೊಡೋದಿಲ್ಲ ಅಷ್ಟೇ. ಬಟ್ ಇಫ್ ದೇ ಆರ್ ಫಿಟ್ ಇನಫ್, 90 ವರ್ಷ ಪೇಷಂಟ್ಸಿಗೂ ಈ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ವಿ. ಏನು ಏಜ್ ಈಸ್ ನಾಟ್ ಎ ಫ್ಯಾಕ್ಟರ್. ಓಕೆ, ಅದು ತಕ್ಕಂಗೆ ಏನಾದರೂ ಲೈಫ್ ಸ್ಟೈಲು ಮತ್ತು ಊಟ ತಿಂಡಿ ಅವ್ರು ಏನಾದರೂ ಚೇಂಜ್ ಮಾಡಬೇಕಾ? ಡಯಟ್ ಅಂತೀವಲ್ಲ, ಅದು ಸ್ಪೆಷಲ್ ಏನಾದರೂ ಅವರು ಮಾಡಬೇಕಾ, ಇಲ್ಲ ಅವರು ಸಾಮಾನ್ಯವಾಗಿ ಏನು ತಗೋತಾ ಇರ್ತಾರೆ ಅದೇ ಸಾಕಾಗುತ್ತಾ? ಈ ಚಿಕಿತ್ಸೆ ಮತ್ತು ಡಯಟ್ ಲೈಫ್ ಸ್ಟೈಲ್ ಹೆಂಗೆ ಡಯಟ್ ಮತ್ತು ಲೈಫ್ ಸ್ಟೈಲು, ಈ ಪರ್ಟಿಕ್ಯುಲರ್ಲಿ ಲುಟಿಷಿಯಮ್ ಅಥವಾ PSMA ಈ ಥೆರಪಿಗೆಲ್ಲ ಡಯಟ್ ಮಾಡಿಫಿಕೇಷನ್ಸ್ ಏನು ಬೇಕಾಗಲ್ಲ. ಬಟ್ ವೆರಾಸ್ ಈಗ ಅಯೋಡಿನ್ ಸ್ಕ್ಯಾನ್ ಅಂತ ನಾವು ಏನು ಮಾಡ್ತೀವಿ, ಆ ಅಯೋಡಿನ್ ಸ್ಕ್ಯಾನ್ ಏನಾದರೂ ಮಾಡಬೇಕಿದ್ದಾಗ ಸ್ವಲ್ಪ ಡಯಟ್ ಹೇಳ್ತೀವಿ. ಲೈಕ್ ಅಯೋಡೈಡ್ ಸಾಲ್ಟ್, ಆ ಸ್ಕ್ಯಾನ್ ಮಾಡೋದಕ್ಕೂ ಮೊದಲು ಅಯೋಡೈಡ್ ಸಾಲ್ಟ್ ಒಂದು 1 to 2 months ಕಡಿಮೆ ಅಥವಾ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಮತ್ತು ಈ ಫಿಶ್ ಅಥವಾ ಇದು ವೇರ್ ದೇರ್ ಇಸ್ ಸಾಲ್ಟ್ ಕಂಟೆಂಟ್ಸ್, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಅಡ್ವೈಸ್ ಮಾಡ್ತೀವಿ. ಅದು ಬಿಟ್ಟರೆ ಮೇಜರ್ಲಿ ಬೇಸ್ಡ್ ಆನ್ ದಿಸ್ ಥೆರಪಿಯಿಂದ ಸ್ಪೆಸಿಫಿಕ್ ಡಯಟ್ ವೆರಿಫಿಕೇಷನ್ಸ್ ಏನಿರಲ್ಲ. ಅವ್ರದ್ದೇನಾದರೂ ರೊಟೀನ್ ಅವ್ರದ್ದೇನಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಫಿಟ್ ಆ್ಯಂಡ್ ಹೆಲ್ದಿ ಪೇಷಂಟ್ ಇತ್ತಂದರೆ ಅವರು ರೆಗ್ಯುಲರ್ ಏನು ತಿನ್ಬೋದು ಅಂತ ತಿನ್ಬೋದು, ಏನು ಅವಾಯ್ಡ್ ಮಾಡೋದೇನು ಬೇಕಾಗಲ್ಲ. ಅಕಸ್ಮಾತ್ ಅದೇ ಡಯಾಬಿಟೀಸು ಅಥವಾ ಬೇರೆ ಏನಾದರೂ ಇತ್ತು ಅಂದರೆ ಅವ್ರದ್ದು ರೆಗ್ಯುಲರ್ ಏನು ಫುಡ್ ಸ್ಟೈಲ್ ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ನಮ್ಮ ಭಾರತ ಇದರಲ್ಲಿ ಎಲ್ಲಿ ನಿಂತಿದೆ, ಏನು ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ರೇಡಿಯೋಲಾಗಿನ್ ಥೆರಪಿಯಲ್ಲಿ?
ಇದು ಒಳ್ಳೆಯ ವಿಷಯ. ಈ ರೇಡಿಯೋಲೈಗೆಂಡ್ ಥೆರಪಿಯಲ್ಲಿ ಸ್ಪೆಸಿಫಿಕಲಿ ಓವರಾಲ್ ಇಂಡಿಯಾ ಕನ್ಸಿಡರ್ ಮಾಡಿದ್ರೆ ನಮ್ಮ ಭಾರತ ಚೆನ್ನಾಗಿ ದೇ ಆರ್ ಡೂಯಿಂಗ್ ಗುಡ್ ವರ್ಕ್, ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಈ ಟೆಕ್ನಾಲಜಿನ ವಿತ್ ಜರ್ಮನ್ಸ್ ಇಂಡಿಯನ್ಸ್ ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ನಮ್ಮಲ್ಲಿರೋ ಒಳ್ಳೆ ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ಸು, ಒಳ್ಳೆ ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿಸ್ಟ್, ಒಳ್ಳೊಳ್ಳೆ ನಾಲೆಡ್ಜಬಲ್ ಪರ್ಸನ್ಸು ಇದನ್ನು ಆದಷ್ಟು ಜರ್ಮನ್ಸ್ ಅವರೇ ಶುರು ಮಾಡಿದ್ರು ಬೇಗ ಅಡಾಪ್ಟ್ ಮಾಡಿಕೊಂಡು, ಮತ್ತು ನಮ್ಮಲ್ಲಿ ಸ್ವಲ್ಪ ಇನ್ ಹೌಸ್ ಲೇಬಲ್ ಮಾಡೋದು, ಇನ್ ಹೌಸ್ ಪ್ರಿಪೇರ್ ಮಾಡೋದು, ಈ ಥರ ಟೆಕ್ನಾಲಜಿ ಎಷ್ಟೊಂದು ಫ್ಯೂ ಸೆಂಟರ್ಸ್ ಅವರೇ ಕರಗತ ಮಾಡಿಕೊಂಡು ಮಾಡ್ತಿರೋದ್ರಿಂದ ನಮ್ಮ ಇಂಡಿಯನ್ಸ್ ಅದನ್ನು ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ವಿ ಆರ್ ಇನ್ ಪಾರ್ ಆಲ್ಮೋಸ್ಟ್. ಅದಕ್ಕೆ ಅಟ್ಲೀಸ್ಟ್ ಫ್ಯೂ ಪ್ಲೇಸಸ್ ವಿ ಆರ್ ಇನ್ ಪಾರ್ ವಿತ್ ಜರ್ಮನ್ಸ್. ಚೆನ್ನಾಗಿ ಮಾಡ್ತಿದ್ದೀವಿ ನಾವು. ಅದು ತುಂಬಾ ಸಂತೋಷ ಅದು ಕೇಳಲಿಕ್ಕೆ. ಇದು ಹೇಳ್ದಂಗೆ ಇಷ್ಟು ಅರ್ಲಿ ಅಡಾಪ್ಷನ್ ಅಥವಾ ಬೇಗನೆ ನಾವು ಇದನ್ನ ಹೊಂದ್ಕೊಂಡಿದೀವಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ. ಆದ್ರೂ ಇದು ಎಷ್ಟು ಯಾಕೆ ಅಷ್ಟು ದುಬಾರಿ ಇದೆ, ತುಂಬಾ ಖರ್ಚು ಅಂತ ಅನ್ಸಿದ್ರೆ ಪೇಷಂಟ್ಗೆ ಅವ್ರಿಗೆ ಗೊತ್ತಾಗಬೇಕು ಯಾಕೆ ಇಷ್ಟು ಖರ್ಚಾಗ್ತಾ ಇದೆ ಅಂತ, ಈ ಟ್ರೀಟ್ಮೆಂಟ್ ಯಾಕೆ ಇಷ್ಟು ಕಾಸ್ಟ್ಲಿ ಇದೆ. ಹೌದು, ಇದು ತುಂಬ ಒಳ್ಳೆ ಟ್ರೀಟ್ಮೆಂಟ್. ಎಷ್ಟೊಂದು ಪೇಷಂಟ್ಸಿಗೆ ಒಳ್ಳೆ ಮಸ್ತ್ ರೆಸ್ಪಾನ್ಸ್ ಬಂದುಬಿಡುತ್ತೆ. ರೆಸ್ಪಾನ್ಸ್ ಅಂತ ಅಂದರೆ ಎಷ್ಟೊಂದು ಬೆಡ್ ರಿಡನ್ ಪೇಷಂಟ್ಸು ನಡೆಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಸ್ಪೆಸಿಫಿಕಲಿ ಪ್ರೋಸ್ಟೇಟ್ ಕ್ಯಾನ್ಸರ್ಸ್ ಅದರಲ್ಲೆಲ್ಲ ಫುಲ್ ಎಲ್ಲ ಕಡೆ ಮೂಳೆಗೆಲ್ಲ ಹರಡ್ಬಿಟ್ಟಿರುತ್ತೆ. ಅವರೆಲ್ಲ ತುಂಬ ಪೇಯ್ನಿಂದ ನರಳ್ತಿರ್ತಾರೆ. ಕೀಮೊಥೆರಪಿ ಆಗಿದ್ರೂ ಅಷ್ಟು ರೆಸ್ಪಾನ್ಸ್ ಇರೋದಿಲ್ಲ. ಅವರೆಲ್ಲ ಒಂದು 2 ಸೈಕಲ್ 3 ಸೈಕಲ್ ತಗೊಂಡ ತಕ್ಷಣ ವಾಕಿಂಗ್ಗೆ ಶುರು ಮಾಡಿಬಿಟ್ಟಿರ್ತಾರೆ. ಅಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಆದ್ರೂ ಇದನ್ನು ಎಲ್ಲ ಪೇಷಂಟಿಗೆ ನಾವು ಅನ್ಫಾರ್ಚುನೇಟ್ಲಿ ಕೊಡೋದಕ್ಕಾಗೋದಿಲ್ಲ ಬಿಕಾಸ್ ಆಫ್ ಕಾಸ್ಟ್ ಫ್ಯಾಕ್ಟರ್. ಏನಕ್ಕೆ ಕಾಸ್ಟ್ ಅಂತ ಅಂದರೆ ಈ ಲುಟೀಷಿಯಮ್ ಆ್ಯಕ್ಟಿನಿಯಮ್ ಎಲ್ಲ, ದ ಪ್ಯೂರ್ ಲುಟೀಷಿಯಮ್, ನಾನ್ ಕ್ಯಾರಿಯರ್ ಲುಟೀಷಿಯಮ್ ಆ್ಯಕ್ಟಿನಿಯಮ್ ಎಲ್ಲ ನಮ್ಮ ಕಂಟ್ರಿಯಲ್ಲಿ ಅವೈಲೇಬಲ್ ಇಲ್ಲ. ಪ್ಯೂರೆಸ್ಟ್ ಆಫ್ ಲುಟೀಷಿಯಮ್ ಅವೈಲೇಬಲ್ ಇಲ್ಲ ಅಂತ ಅಂದರೆ ನಾವು ವಿ ಆರ್ ನಾಟ್ ಇನ್ ಸ್ಟೇಟ್ ಆಫ್ ಪ್ರೊಡ್ಯೂಸಿಂಗ್. ನಾವು ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಅದು ಮತ್ತು ಇವೆಲ್ಲ ರಾ ಮೆಟೀರಿಯಲಿಂದ ಆಗ್ತಿದ್ದಾವೆ. ಆ ರಾ ಮೆಟೀರಿಯಲ್ಸೂ ತುಂಬ ಕಾಸ್ಟ್ಲಿ ಇದ್ದಾವೆ ನ್ಯೂಕ್ಲಿಯರ್. ಮತ್ತು ಇದು ತುಂಬ ಹೊಸ ಥೆರಪಿ ಆಗಿರೋದ್ರಿಂದ ಆ ಪ್ರೊಡಕ್ಷನ್ನು ಅಷ್ಟು ಲೆವೆಲಿಗೆ ಹೋಗಿಲ್ಲ ಇನ್ನು. ಈಗ 5 ವರ್ಷದಲ್ಲಿ ಏನೇನು ಚೇಂಜಸ್ ಆಗ್ಬೋದು? ಈಗ ಏನು ಚೇಂಜಸ್ ಆಗ್ತಿದೆ ಅಂದರೆ, ಈಗ ನೀವು ನಾನು ಹೇಳ್ದಂಗೆ ಈಗ PSMA ಥೆರಪಿ ಹೇಳಿದೆ, ನ್ಯೂರೋಎಂಡೋಕ್ರೈನ್ಗೆ ಡೋಟಾ ಥೆರಪಿ ಹೇಳಿದೆ, ಅದೆಲ್ಲ ಥೆರಪಿಯಲ್ಲಿ ಬಂದುಬಿಟ್ಟಿದ್ದಾವೆ. ಹಾಗೆಯೇ ಈ ಗ್ಲೈಪಿಕ್ಯಾನ್ ಪೆಟ್ ಅಂತ ಇದೆ, ಗ್ಲೈಪಿಕ್ಯಾನ್ ಥೆರಪಿ ಅಂತ ಲಿವರ್ ಕ್ಯಾನ್ಸರಿಗೆ ಬರ್ತಿದೆ. ಈಗ ಕಿಡ್ನಿಗೆ CA9 ಥೆರಪಿ ಅಂತ ಬರ್ತಿದೆ. ಮತ್ತು ಈಗ ಪ್ರೋಸ್ಟೇಟ್ಗೆ ಆ್ಯಸಿಡ್ ಫಾಸ್ಫೇಟೇಸ್ ಥೆರಪಿ ಅಂತ ಬರ್ತಿದೆ. ಹೀಗೆ ಮಲ್ಟಿಪಲ್ ಹೊಸ ಟ್ರೇಸರ್ಗಳು ಇನೋವೇಷನ್ಸ್ ಆಗ್ತಿದ್ದಾವೆ, ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ತಿದ್ದಾವೆ. ಅದ್ರ ಜೊತೆಗೆ ಆ ರೇಡಿಯೋ ಮಾಲಿಕ್ಯೂಲ್ಸ್, ಈಗ ಲುಟೀಷಿಯಮ್ ಆ್ಯಕ್ಟಿನಿಯಮ್ ಅಂತ ಏನು ಹೇಳ್ತಿದ್ದೀವಿ, ಹಂಗೆ ಟರ್ಬಿಯಮ್, ಲೆಡ್, ಆಸ್ಟಟಿನ್, ಈ ಥರ ಮಲ್ಟಿಪಲ್ ಮಾಲಿಕ್ಯೂಲ್ಸ್ ಏನು ರೇಡಿಯೋ ಮಾಲಿಕ್ಯೂಲ್ಸ್ ಇದೆ, ರೇಡಿಯೋ ಟ್ರೇಸಸ್ ಏನಿದೆ, ಅದನ್ನು ಹೊಸದು ಬರ್ತಿದ್ದಾವೆ. ಅವೆಲ್ಲ ಬಂದಷ್ಟು ಕೆಲವೊಂದು ಕಾಸ್ಟ್ನ ಕಡಿಮೆ ಮಾಡೋಂಥ ಮಾಲಿಕ್ಯೂಲ್ಸ್ ಇದೆ. ಯಾಕೆಂದರೆ ಕೆಲವೊಂದ್ರದ್ದು ರಾ ಮೆಟೀರಿಯಲ್ಸು ಜಾಸ್ತಿ ಇದ್ದಾವೆ. ಅಂಥ ಮಾಲಿಕ್ಯೂಲ್ಸ್ ಎಲ್ಲ ಕ್ಲಿನಿಕ್ಕಿಗೆ ಬಂದರೆ ಹಾಗೆಲ್ಲ ಕಾಸ್ಟೂ ಕಡಿಮೆ ಆಗುತ್ತೆ. ಮತ್ತು ಎಷ್ಟೊಂದು ರಿಸೆಪ್ಟರ್ಸು ಬರೋದ್ರಿಂದ ಮಲ್ಟಿಪಲ್ ಬೇರೆ ಎಷ್ಟೊಂದು ಟ್ಯೂಮರ್ಸು ಇನ್ನೂ ಟ್ರೀಟ್ ಮಾಡ್ಬೋದು, ತುಂಬ ಪ್ರೊಲಾಂಗ್ ಮಾಡ್ಬೋದು ಅಟ್ ಎ ಅಫೋರ್ಡಬಲ್ ಕಾಸ್ಟ್ ಮಾಡೋದು ಆಗುತ್ತೆ. ನೀವು ಕನ್ಕ್ಲೂಷನ್ ರಿಮಾರ್ಕ್ ಅಂದರೆ ಏನು ಹೇಳ್ಬೋದು ಪೇಷಂಟ್ಸ್ಗಳಿಗೆ? ಫಸ್ಟ್ ಆಫ್ ಆಲ್, ಈಗ ಕ್ಯಾನ್ಸರ್ ಅಥವಾ ಆ ಸಿಂಬಲ್ ನೋಡಿದ್ರೇ ಭಯ ಆಗಿಬಿಡುತ್ತೆ. ಆದರೆ ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಕ್ಯಾನ್ಸರ್ದು ಒಂದು ಡಿಸೀಸು. ಅದು ಕೆಲವೊಂದು ಸರಿ ಅದನ್ನು ಅವಾಯ್ಡ್ ಮಾಡ್ಬೋದು, ಕೆಲವೊಂದು ಸರಿ ಅವಾಯ್ಡ್ ಮಾಡೋಕ್ಕಾಗಲ್ಲ. 40% ಆಫ್ ದ ಟೈಮ್ 40% ಅವಾಯ್ಡ್ ಮಾಡ್ಬೋದು. ಮೊದಲು ಅವೇರ್ನೆಸ್ ತಿಳ್ಕೊಬೇಕು, ಈ ಕ್ಯಾನ್ಸರ್ ಏನಕ್ಕೆ ಬರ್ತದೆ. ಈಗ ಒಂದೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಾಗಲ್ಲ, ಅದ್ರ ನಮ್ಮ ಕಂಟ್ರೋಲಲ್ಲಿರಲ್ಲ. ಆದರೆ ಕೆಲವೊಂದು ಲೈಕ್ ವೆಯ್ಟು, ಫುಡ್ ಸ್ಟೈಲು, ಹ್ಯಾಬಿಟ್ಸ್ ಲೈಕ್ ಟೊಬ್ಯಾಕೋ, ಆಲ್ಕೋಹಾಲ್, ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಬೋದು. ಈ ಅವಾಯ್ಡಬಲ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ನಾವು ಮಾಡಿಕೊಂಡ್ರೆ ಆಲ್ಮೋಸ್ಟ್ 40% ಕ್ಯಾನ್ಸರ್ಸ್ನ ಅವಾಯ್ಡ್ ಮಾಡ್ತೀವಿ. ಇದೊಂದು ಎಜುಕೇಷನ್ ಪರ್ಸ್ಪೆಕ್ಟಿವಿಂದ. ನೆಕ್ಸ್ಟು ಅಕಸ್ಮಾತ್ ಬಂದುಬಿಡ್ತು ಅಂದ್ರೂ ಫಸ್ಟು ಎಲ್ಲ ಓಲ್ಡ್ ಕಾನ್ಸೆಪ್ಟಲ್ಲಿ ಇರೋದು ಬೇಕಾಗಿಲ್ಲ. ಈಗ ಎಷ್ಟೊಂದು ಸರಿ ನಾವು ನೋಡ್ತೀವಿ, ಎಷ್ಟೋ ಬ್ರೆಸ್ಟ್ ಕ್ಯಾನ್ಸರ್ಸ್ 25 ವರ್ಷ 30 ವರ್ಷ ಬದುಕಿರೋರು ಇದ್ದಾರೆ. ಎಷ್ಟೊಂದು ಕ್ಯಾನ್ಸರ್ಸು ಫಸ್ಟು, ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ಸೇ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ವಿ, ಈಗ ಇಯರ್ಸ್ ಲೆಕ್ಕದಲ್ಲಿ ಮಾತಾಡ್ತೀವಿ. ಈವನ್ ಸ್ಪ್ರೆಡ್ ಆಗಿರೋ ಡಿಸೀಸಲ್ಲೂ ಹಾಗೆ ಎಲ್ಲ ಹೊಸ ಅಡ್ವಾನ್ಸ್ಮೆಂಟ್ಗಳು ನಡೀತಿದ್ದಾವೆ, ಹೊಸ ಟೆಕ್ನಾಲಜೀಸ್ ಬರ್ತಿದ್ದಾವೆ. ಏನಂತ ಅಂದರೆ, ಈ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು. ಈಗ ಇಯರ್ಲಿ ಒಂದು ಸರಿ 45 ಇಯರ್ಸ್ ಎಲ್ಲ ಆದಮೇಲೆ
ನಿಮ್ಮ ಆಂಕಾಲಜಿಸ್ಟನ್ನ ಮೀಟ್ ಮಾಡಿ ಅಥವಾ ನಿಯರ್ ಬೈ ಡಾಕ್ಟರ್ಸ್ನ ಮೀಟ್ ಮಾಡಿ ಹೆಲ್ತ್ ಕೇರ್ ಸಜೆಷನ್ಸ್ ತೊಗೊಂಡು ರೊಟೀನ್ ಸ್ಕ್ರೀನಿಂಗ್ ಅಂತ ಏನೇನಾಗ್ತೀವಿ, ಫಾರ್ ಎಕ್ಸಾಂಪಲ್ ಫಿಮೇಲಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಮೆನ್ಸಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಥವಾ ಕೊಲೊನೋಸ್ಕೋಪಿ ಮಾಡಿ GIT ಕ್ಯಾನ್ಸರ್ ಸ್ಕ್ರೀನಿಂಗ್, ಇವೆಲ್ಲ ಕೆಲವೊಂದು ಸ್ಕ್ರೀನಿಂಗ್ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡು, ಯಾಕೆಂದರೆ ಬೇಗ ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿದ್ರೆ ಫುಲ್ 100% ಕ್ಯೂರ್ ಮಾಡೋಂಥ ಎಷ್ಟೊಂದು ಕ್ಯಾನ್ಸರ್ಗಳಿದ್ದಾವೆ. ಅದನ್ನು ಮಿಸ್ ಮಾಡ್ಕೊಳ್ಳೋದು ಕ್ಯೂರ್ ಮಾಡ್ಕೊಳ್ಳೋದು ಅಕಸ್ಮಾತ್ ಎಷ್ಟೊಂದು ಸರಿ ಗೊತ್ತಾಗೋದಿಲ್ಲ, ಆಗ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಸ್ಪ್ರೆಡ್ ಆಗಿಬಿಟ್ಟಿದ್ದಾಗ ಈಗ ಇನ್ನೂ ಹೊಸ ಟಾರ್ಗೆಟೆಡ್ ಥೆರಪೀಸ್ ಇದ್ದಾವೆ, ರೇಡಿಯೋಲೈಗ್ಯಾಂಡ್ ಥೆರಪೀಸ್ ಇನ್ನೂ ತುಂಬ ಚೆನ್ನಾಗಿದ್ದಾವೆ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಅದಕ್ಕೆ ಹೆದರ್ಕೊಳ್ಳೋದೇ ಬೇಡ. ಒಳ್ಳೆ ಬಂದು ಹತ್ತಿರದಲ್ಲಿ ನಿಯರ್ ಬೈ ಆಂಕಾಲಜಿಸ್ಟ್ ಅಥವಾ ನ್ಯೂಕ್ಲಿಯರ್ ಆಂಕಾಲಜಿಸ್ಟ್ಗಳನ್ನ ಮೀಟ್ ಮಾಡಿ ಸಲಹೆ ತಗೊಂಡು ಸ್ಪೆಸಿಫಿಕ್ ಅಡ್ವಾನ್ಸ್ಡ್ ಏನಿದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ನ ತೊಗೊಂಡ್ರೆ ದೇ ವಿಲ್ ಡೂ ಬೆಟರ್. ತುಂಬ ಧನ್ಯವಾದ ಡಾಕ್ಟರ್. ಅವರು ಸಾಕಷ್ಟು ಅರ್ಥ ಆಗಿರ್ಬೋದು. ಇದು ಪೂರ್ತಿ ಥೆರಪಿಸ್ಟಿಕ್ಸ್ ಬಗ್ಗೆ ನೀವು ಮೊದಲಿಂದ ಅದು ಏನು, ಯಾವ ಡಿಪಾರ್ಟ್ಮೆಂಟು ಎಲ್ಲ ಹೇಳ್ಕೊಟ್ಟಿದ್ದೀರಾ. ಟು ಕನ್ಕ್ಲೂಡ್, ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ, ಕ್ಯಾನ್ಸರ್ ಪೇಷಂಟ್ ಇದು ಕೇಳ್ತಾ ಇದ್ದರೆ ಅವ್ರಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ಡಾಕ್ಟರ್? ಒಂದೇ ಒಂದು ಸೆಂಟೆನ್ಸಲ್ಲಿ ಅವ್ರು ತುಂಬ ನೊಂದ್ಕೊಂಡಿದ್ರೆ, ಹೆದರ್ಕೊಂಡಿದ್ರೆ, ಅಥವಾ ಏನು ಮಾಡಬೇಕಂತ ಬೇರೆ ಬೇರೆ ಕಡೆ ಸೋರ್ಸಸ್ಸು ನೋಡ್ತಾ ಇರ್ತಾರೆ, ಇಂಟರ್ನೆಟ್ಟಲ್ಲೂ ಯಾರ್ಯಾರ್ದೋ ಮಾತು ಕೇಳ್ತಾ ಇರ್ತಾರೆ, ಅವ್ರು ಎಲ್ಲರಿಗೆ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್, ಈಗ ಕ್ಯಾನ್ಸರ್ ಅಂತಂದರೆ ಏನೋಪ್ಪ ನಮಗೆ ಒಬ್ಬರಿಗೆ ಬಂದುಬಿಡ್ತು ಏನಿಲ್ಲ ಅನ್ನೋಂಗಿಲ್ಲ. ಎಷ್ಟೊಂದು ಫ್ಯಾಮಿಲಿಗಳಲ್ಲಿರುತ್ತೆ, ತುಂಬ ಕಾಮನ್ ಇದೆ. ಮೊದಲು ಎಷ್ಟೊಂದು ಜನ ಗೊತ್ತಾಗ್ತಿರ್ಲಿಲ್ಲ, ಈಗ ಗೊತ್ತಾಗ್ತಿರೋದ್ರಿಂದ ಎಷ್ಟೊಂದು ಜನಕ್ಕೆ ಇರ್ತದೆ. ಆ ಅಪ್ರೆನ್ಷನ್ನ ತೆಗೆದುಬಿಡ್ಬೇಕು. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಹೇಳ್ಕೊಳ್ಳೋದು ಇಲ್ಲ ಹೊರಗಡೆ ಏನಾಗ್ತಿದೆ ಅಂತ. ಆಗ ಎಷ್ಟೊಂದು ಒಳ್ಳೆ ಸಜೆಷನ್ಗಳು ಮಿಸ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟು ಕ್ಯಾನ್ಸರ್ ಅಥವಾ ಮಿಸ್ ಆಗಿ ಬಂತು ಅಥವಾ ಡಯಾಗ್ನೋಸ್ ಆಯಿತು ಅಂದ್ರೂ ಒಳ್ಳೆ ಪ್ರಾಪರ್ ಕ್ವಾಲಿಫೈಡ್ ಮತ್ತು ಟೆಕ್ನಾಲಜಿಕಲ್ ಅಡ್ವಾನ್ಸ್ಡ್ ಪೀಪಲಿಂದ ಸಲಹೆಗಳು ತೊಗೊಂಡು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಸರ್ಟೆನ್ ಟೈಮ್ ಪಾಯಿಂಟಲ್ಲಿ ತೊಗೊಂಡ್ರೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಆಗುತ್ತೆ. ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದ ಡಾಕ್ಟರ್ ಪ್ರತಾಪ್ ಅವರೇ. ನಿಮಗೆ ಮತ್ತೊಮ್ಮೆ ತುಂಬ ಧನ್ಯವಾದ ನಮ್ಮ ವೀಕ್ಷಕರಿಂದ ಕೂಡ. ಯಾಕಂದರೆ ನೀವು ಎಲ್ಲ ಮಾತನ್ನು ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೀರಾ. ನಾನು ಅನ್ಕೋತೀನಿ ಎಲ್ರಿಗೂ ಇದರಿಂದ ಉಪಯೋಗ ಆಗ್ಬೋದು. ಹೆಲ್ತ್ ಕಮ್ಯೂನಿಂದ ನಿಮಗೆ ಮತ್ತೆ ಧನ್ಯವಾದ. ಥ್ಯಾಂಕ್ ಯು ಡಾಕ್ಟರ್ ಸಮೀರ್ ಮತ್ತು ಹೆಲ್ತ್ ಕಮ್ಯೂನ್ ಫಾರ್ ದಿಸ್ ಒಳ್ಳೆ ಇಂಟ್ರಾಕ್ಟಿವ್ ಸೆಷನ್ನಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.